ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಿಯಾಲಿಟಿಯಿಂದ ತುಂಬಾ ದೂರ ಇದ್ದಾರಾ ಅಥವಾ ರಿಯಾಲಿಟಿನೇ ಬದಲಾಯಿಸುವಂತ ಆ ಪ್ರಕ್ರಿಯೆನಲ್ಲಿ ಯಾವುದು ರಿಯಾಲಿಟಿ? ವಾಟ್ ಯು ಥಿಂಕ್ ಅಂಡ್ ವಾಟ್ ಐ ನೋ ಆರ್ ವಾಟ್ ಐ ಥಿಂಕ್ ಅಂಡ್ ಯು ನೋ. No, accuse me also. ಉಪೇಂದ್ರ ದ ಪರ್ಸನ್, ಉಪೇಂದ್ರ ದ ಪರ್ಸನಾಲಿಟಿ, ಉಪೇಂದ್ರ ದ ಥಾಟ್. ಐ ವಾಂಟ್ ಟು ನೋ ವಾಟ್ ಉಪೇಂದ್ರ ಥಿಂಕ್ಸ್. ಸರ್, ನಿಮ್ಮ ಸಿನಿಮಾಗಳ ರೀತಿಯೇ ನಿಮ್ಮ ರಾಜಕಾರಣ ಕೂಡ ಇದೆ ಅಂತ ಲಿಟಲ್ ಕನ್ಫ್ಯೂಸಿಂಗ್, ಸ್ವಲ್ಪ ಕುತೂಹಲನೂ ಮೂಡಿಸುತ್ತೆ, ವಿಚಿತ್ರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನನಗೂ ಅರ್ಥ ಆಗ್ತಲ್ಲ, ಮೇಡಮ್ಗೂ ಅರ್ಥ ಆಗ್ತಲ್ಲ, ನನ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಕಮಾನ್ ಅಲ್ಲ, ಅವರು ಇದು ನನ್ನೊಂದೇನೋ ನನ್ನ ಥಾಟ್ ಬರುತ್ತೆ, ನಾನೊಂದು ಪಿಕ್ಚರ್ ಮಾಡ್ತೀನಿ. ಉಪೇಂದ್ರ ದ ಸಿಟಿಸನ್ ಅವರು ಜಸ್ಟ್ ನನ್ನ ಪ್ರೀವಿಯಸ್ ಆನ್ಸರ್ ಅಲ್ಲಿ ಹೇಳಿದ್ರು, ನನಗೆ ಸಿನಿಮಾ ಅನ್ನೋ ವೇದಿಕೆ ಇದೆ, ನಾನು ಉತ್ತರ ಕೊಡಬೇಕು ಅಂದ್ರೆ ನಾನು ನಿಲುವು ಹೇಳಬೇಕು ಅಂದ್ರೆ ನಾನು ಅಲ್ಲಿ ಹೇಳ್ತೀನಿ ಅಂತ. ಈಗ ನಿನ್ನೆ ಮೊನ್ನೆ ಒಂದು ಸರ್ಕಾರ ಒಂದು ಆದೇಶ ಮಾಡ್ತು ಸರ್, ಹಿಜಾಬ್ ಅನ್ನ ಸಮವಸ್ತ್ರದ ಜೊತೆ ಬಿಡಬೇಕು, ಜನಿವಾರನ ಬಿಡಬೇಕು. ಇದು ಸಮಾಜನ ಎದುರಿಸ್ತಿರುವಂತಹ ಒಂದು ಪರಿಸ್ಥಿತಿ ಸರ್. ಇದ್ರ ಬಗ್ಗೆ ನಿಮ್ ನಿಲುವೇನು ಅಂತ ಕೇಳ್ತೀನಿ. ನಮಸ್ಕಾರ, ಸ್ವಾಗತ PNS ವಿಸ್ತಾರ ನೆಟ್ವರ್ಕ್ಗೆ. ನಾನು ನಿಖಿಲ್ ಜೋಶಿ. ನೀವು ನೋಡ್ತಿದ್ದೀರಾ PNS ವಿಸ್ತಾರ ಡಿಜಿಟಲ್. ಅತಿ ಶೀಘ್ರದಲ್ಲಿ ನಿಮ್ಮ ಮನೆಗಳ ಸೆಟ್ ಟಾಪ್ ಬಾಕ್ಸ್ ಮೂಲಕ ನಿಮ್ಮ ಟಿವಿಯಲ್ಲಿ ವಿಸ್ತಾರ ನ್ಯೂಸ್ ಬರಲಿದೆ. ಅದಕ್ಕೂ ಮುಂಚೆ ಈಗ ಸಕ್ರಿಯವಾಗಿರುವ ನಮ್ಮ ಎಲ್ಲ ಡಿಜಿಟಲ್ ಮಾಧ್ಯಮ ಹಾಗೂ ವೇದಿಕೆಗಳನ್ನ ನೀವು ಸಬ್ಸ್ಕ್ರೈಬ್ ಫಾಲೋ ಮಾಡಿ ಅಂತ ಕೇಳ್ತಾ, ನಾನು ನಿಖಿಲ್ ಜೋಶಿ. ಸ್ವಾಗತ ನಿಮಗೆ ಈ ವಿಶೇಷ ಸಂದರ್ಶನಕ್ಕೆ. ವಿಶೇಷ ಅಂದರೆ ಇದು ಸಂದರ್ಶನದಿಂದ ವಿಶೇಷ ಆಗೋದಿಲ್ಲ, ಸಂದರ್ಶನದಲ್ಲಿ ನನ್ನ ಜೊತೆ ಇರುವಂತಹ ವ್ಯಕ್ತಿ ಇದಕ್ಕೆ ಒಂದು ವಿಶೇಷತೆಯನ್ನು ತಂದಿದ್ದಾರೆ. ಒಂದು ರೀತಿಯಲ್ಲಿ ಇವ್ರನ್ನ ನಾವು ಈಗ ಫ್ಲೇವರ್ ಆಫ್ ದ ಸೀಸನ್ ಅಂತಾನೆ ಕರಿಬೋದು. ಉಪೇಂದ್ರ ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಮಸ್ಕಾರ. ಸ್ವಾಗತ ನಿಮಗೂ ಕೂಡ. ಥ್ಯಾಂಕ್ ಯು. ಸರ್, ಏನಾಯ್ತು ಅಂದ್ರೆ ಈಗ ವಿಜಯ್ ಅವರು ಅಲ್ಲಿ ಚುನಾವಣೆ ಗೆದ್ದ ತಕ್ಷಣ ಹ್ಯಾವ್ ಸೀನ್ ಪ್ರಾಬ್ಲಿ ನೀವು ಓವರ್ ದ ಲಾಸ್ಟ್ ಫ್ಯೂ ಡೇಸ್ ಒಂದು 100 ಇಂಟರ್ವ್ಯೂ ಕೊಟ್ಟಿರ್ತೀರಾ. ಬಹಳ ಸಹಜವಾದ ಹೋಲಿಕೆಗಳು ಕೆಲವೊಂದು ಫ್ಯಾಕ್ಟರ್ಗಳಲ್ಲಿ ನಮಗೆ ಕಾಣಕ್ಕೆ ಸಿಗ್ತದೆ ಸರ್. ಅವರು ಕೂಡ ಒಬ್ಬರು ಆಕ್ಟರ್, ನೀವು ಆಕ್ಟರ್. ಅವರು ಪೊಲಿಟಿಕ್ಸ್ನಲ್ಲಿ ಆಸಕ್ತಿ ಇಟ್ಕೊಂಡು ಮುಂದುವರೆದಿದ್ದಾರೆ. ನಿಮ್ಮ ಪೊಲಿಟಿಕ್ಸ್ನಲ್ಲಿ ಇರುವಂಥ ಆಸಕ್ತಿ ನೀವಾಗಲೇ ಬಹಳ ಮುಕ್ತವಾಗಿ ವ್ಯಕ್ತಪಡಿಸಿದ್ದೀರಿ. ಬಟ್ ಒಬ್ಬ ಸೀರಿಯಸ್ ಸ್ಟೂಡೆಂಟ್ ಆಫ್ ಜರ್ನಲಿಸಮ್ ಮತ್ತೆ ಪೊಲಿಟಿಕ್ಸ್ ಅವ್ರಿಗೆ ನೀವು ಕೇಳಿದ್ರೆ, ಇನ್ಫ್ಯಾಕ್ಟ್ ವಿತ್ ಅನ್ ಇಂಟ್ರೆಸ್ಟ್ ಅವ್ರ ಅಭಿರುಚಿ ಇನ್ ಸಿನಿಮಾ, ಅವ್ರು ಹೇಳ್ಬೋದು ದಿಸ್ ಇಸ್ ನಾಟ್ ದ ರೈಟ್ ಕಂಪ್ಯಾರಿಸನ್ ಸರ್. ಕರೆಕ್ಟ್. ವಿಜಯ್ ಅವ್ರನ್ನ ಮತ್ತೆ ಅವರ ಬ್ರ್ಯಾಂಡ್ ಆಫ್ ಸಿನಿಮಾನ, ಅವರ ಬ್ರ್ಯಾಂಡ್ ಆಫ್ ಪೊಲಿಟಿಕ್ಸ್ ಅನ್ನ, ಉಪೇಂದ್ರ ಅವರಿಗೆ ಅವರ ಬ್ರ್ಯಾಂಡ್ ಆಫ್ ಸಿನಿಮಾಗೆ ಮತ್ತೆ ಅವರ ಬ್ರ್ಯಾಂಡ್ ಆಫ್ ಪೊಲಿಟಿಕ್ಸ್ಗೆ ಹೋಲಿಕೆ ಮಾಡೋದು ಇಟ್ ಇಸ್ ನಾಟ್ ಓನ್ಲಿ ಅನ್ಜಸ್ಟ್ ಬಟ್ ಇಟ್ ಇಸ್ ಆಲ್ಸೋ ಅನ್ಫೇರ್ ಸರ್. ಯುವರ್ ಒಪಿನಿಯನ್ ಆನ್ ದಿಸ್? ಸರಿ ಇಲ್ಲ ಸರ್ ಈ ಕಂಪ್ಯಾರಿಸನ್? ಇಲ್ಲ, ಕರೆಕ್ಟ್. ನೀವು ಹೇಳ್ತಿರೋದು ಕರೆಕ್ಟ್. ಹೌದು. ನಿಮ್ಗೆ ಯಾಕೆ ಅನ್ಸುತ್ತೆ ಇದು ಸರಿ ಇಲ್ಲ ಅಂತ ಸರ್? ಅಲ್ಲ, ಅದನ್ನು ನಾನು ಏನಾದ್ರು ಹೇಳಿದಾಗ ಏನಾಗುತ್ತೆ ಅಂದರೆ ವಿಜಯ್ ಅವ್ರು ಮಾಡಿ ಸರಿನಾ ತಪ್ಪಾ ಅಂತ ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ. ಅವ್ರದ್ದೊಂದು ದಾರಿಲಿ ಅವ್ರು ಮಾಡಿದ್ದಾರೆ. ನಾನೊಂದು 7-8 ವರ್ಷದಿಂದ ಇದನ್ನು ಹೇಳ್ತಾ ಇದ್ದೀನಿ. ಏನಂದರೆ ನಾನು ಹೇಳ್ತಿರೋ ಸಂಪೂರ್ಣವಾದ ಬದಲಾವಣೆ ನಾನು ಬಯಸ್ತಾ ಇರೋದು. ಅಂದರೆ ಏನಂದರೆ ಇವಾಗ ಬದಲಾವಣೆ ಚೇಂಜ್ ಅಂದ್ಕೂಡಲೇ ಏನಾಗ್ಬಿಟ್ಟಿದೆ ಅಂದರೆ ಪಕ್ಷ ಚೇಂಜ್ ಆಗಬೇಕು, ಅಲ್ಲೊಬ್ಬ ವ್ಯಕ್ತಿ CM ಚೇಂಜ್ ಆಗಿಬಿಡ್ಬೇಕು, ಸಂಪೂರ್ಣ ಚೇಂಜ್ ಅನ್ನೋದು ನನಗೇನೋ ಕನ್ವಿನ್ಸ್ ಆಗ್ತಾ ಇಲ್ಲ ಅದು. ಸೊ ಬದಲಾವಣೆ ಎಂದು ತುಂಬ ದೊಡ್ಡ ವಿಷಯ ಅದು. ಆ್ಯಕ್ಚುಲಿ ತುಂಬ ಚಿಕ್ಕ ವಿಷಯನೂ ಕೂಡ ಅದು. ತುಂಬ ಚಿಕ್ಕದಾಗಿ ಬದಲಾವಣೆ, ತುಂಬ ದೊಡ್ಡದಾಗಿ ಬದಲಾವಣೆ ಆಗುತ್ತೆ. ಆ ವಿಷಯನೇ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಸರ್, ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಿಯಾಲಿಟಿಯಿಂದ ತುಂಬ ದೂರ ಇದ್ದಾರಾ ಅಥವಾ ರಿಯಾಲಿಟಿನೇ ಬದಲಾಯಿಸುವಂಥ ಆ ಪ್ರಕ್ರಿಯೆನಲ್ಲಿದ್ದಾರಾ? ಯಾವುದು ರಿಯಾಲಿಟಿ? ಅದನ್ನೇ ನಾನು ನಿಮಗೆ ಕೇಳಬೇಕು ಸರ್. ಅಲ್ಲ, ಲೆಟ್ ಅಸ್ ಎಕ್ಸ್ಪ್ಲೋರ್ ಪ್ಲೀಸ್. ವಾಟ್ ಈಸ್ ದಟ್ ರಿಯಾಲಿಟಿ? What you think and what I know or what I think? No, what is happening is reality. If you think what is happening is reality, according to me that is not reality. We are all living in one illusionary world ಅಲ್ಲಿ ಇದ್ದೀವಿ. Absolutely. ಅದನ್ನೇ ರಿಯಾಲಿಟಿ ಅಂದ್ಕೊಂಡಿದ್ದೀವಿ ನಾವು. ಆಮೇಲೆ ಅದನ್ನು ಎಕ್ಸಾಂಪಲ್ ಆಗು ತೊಗೊತೀವಿ. ಏನು ಹೇಳಿ, ಇದುವರೆಗೂ ಆಗಿರೋದು ಹಿಂಗೆ ಸರ್, ಇದು ಹಿಂಗೆ ಆಗಬೇಕು ಅಂದರೆ ಅದು ಚೇಂಜ್ ಅಲ್ಲ. ಆಮ್ ಐ ರೈಟ್? ಯು ಆರ್ ರೈಟ್. ಬಟ್ ಏನು ಗೊತ್ತಾ ಸರ್, ಈಗ 4 ಜನ ಒಂದು ವಿಷಯ ನಂಬ್ತಾರೆ ಅಂದರೆ ಇವತ್ತಿನ ದಿನ ಎಸ್ಪೆಷಲಿ ಇನ್ ಸೆಟಪ್ ಲೈಕ್ ಇಂಡಿಯಾ, ಎಲ್ಲಿ ನಾವು ಸಂಖ್ಯಾಬಲವನ್ನು ಭಾಳ ಮಾನ್ಯತೆ ಕೊಟ್ಟು ನೋಡ್ತೀವಿ. ರೈಟ್ ಫ್ರಮ್ ಅವರ್ ಸೊಸೈಟಿ ಅಪ್ ಅಂಟಿಲ್ ದ ಪಾರ್ಲಿಮೆಂಟ್ ಅಂಡ್ ಡೆಮಾಕ್ರಸಿ, ನಾವು ಸಂಖ್ಯಾಬಲಕ್ಕೆ ತುಂಬ ಮಾನ್ಯತೆ ಕೊಡ್ತೀವಿ. 4 ಜನ ಒಂದು ವಿಷಯ ಸರಿ ಅಂತ ಹೇಳಿದ್ರೆ ಡಸ್ ದಟ್ ನಾಟ್ ಬಿಕಮ್ ದ ರಿಯಾಲಿಟಿ? ವೆದರ್ ಇಟ್ ಇಸ್ ಅ ಟ್ರೂತ್ ಆರ್ ನಾಟ್ ಪ್ರಶ್ನೆ ಬೇರೆ ಸರ್. ಲೆಟ್ ಇಟ್ ಬಿ. ಐ ಆಮ್ ನಾಟ್ ಹಿಯರ್ ಟು ಚೇಂಜ್ ದಟ್. ಅದನ್ನೇ ನಾನು ಕೇಳಿದೆ. ಆರ್ ಯು ಫಾರ್ ಅವೇ ಫ್ರಮ್ ರಿಯಾಲಿಟಿ ಆರ್ ಆರ್ ಯು ಹಿಯರ್ ಟು ಚೇಂಜ್ ದ ಪ್ರೆಸೆಂಟ್ ಡೇ ರಿಯಾಲಿಟಿ? ನೋ, ರಿಯಾಲಿಟಿ ಅನ್ನೋದು ಏನು ಅನ್ನೋದ್ರ ಮೇಲೆ ಮತ್ತೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ಹೆಂಗಿರ್ಬೇಕು, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೊಂದು ಕೊಡ್ತೀನಿ, ಅದನ್ನು ಹೇಳಿ ಯಾವ್ದು ಕರೆಕ್ಟು ಯಾವ್ದು ತಪ್ಪು, ವಾಟ್ ಈಸ್ ರಿಯಾಲಿಟಿ, ವಾಟ್ ಈಸ್ ಒಂದು ಇಲ್ಯೂಷನ್ನು, ವಾಟ್ ಈಸ್ ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಅಂತ. ನಾನು ನಿಮ್ಮ ಹತ್ರ ಒಂದು ಕೆಲಸ ಕೇಳಕ್ಕೆ ಬರ್ತೀನಿ, ಓಕೆನಾ? ನಾನು ಈ ಮನೆ ನೋಡ್ಕೊಳಕ್ಕೆ ಕೊಡ್ತೀನಿ, ನೀನು ಎಷ್ಟು ಗಂಟೆಗೆ ಬರ್ತೀಯ ಕೇಳ್ತೀರಾ, ಏನೇನು ಮಾಡ್ತೀಯ ಫಸ್ಟು?
ಫಸ್ಟ್ ಈ ಹಾಲೆಲ್ಲ ಕ್ಲೀನ್ ಮಾಡಬೇಕು, ನೆಕ್ಸ್ಟ್ ನೋಡಿ ಅಲ್ಲಿ ಕಾರ್ಗಳಿದೆ ಅದು ವಾಶ್ ಮಾಡಬೇಕು, ಆಮೇಲೆ ಎಲ್ಲ ಡೀಟೇಲ್ ಹೇಳ್ತೀರಾ ನನಗೆ, ಕರೆಕ್ಟಾ? ಆಮೇಲೆ ನನಗೆ ಕೆಲಸ ಕೊಡ್ತೀರಾ, ಅಥವಾ 1 or 2 days ನನ್ನ ಟೆಸ್ಟು ಮಾಡ್ಬೋದು, ನೋಡ್ಬಿಟ್ಟು ನಾನು ಸಂಬಳ ಫಿಕ್ಸ್ ಮಾಡ್ತೀನಪ್ಪ, ನೀನು ಹೆಂಗೆ ಕೆಲಸ ಮಾಡ್ತೀಯ ಅಂತ ಹೇಳ್ತೀರಾ. ಇನ್ನೊಂದು ಇದು ರಿಯಲ್ ಆಗೋವಂಥದ್ದಲ್ವಾ, ಪ್ರಾಸೆಸ್ ಪ್ರೊಸೀಜರ್ ಅಂದರೆ ಇದು ಪ್ರೊಸೀಜರ್ ಅಲ್ವಾ. ಇನ್ನೊಂದು ಕೇಳ್ತೀನಿ ನಾನು, ಇವಾಗ ಆಗ್ತಿರೋದೇ ರಿಯಾಲಿಟಿ ಏನಾಗಿದ್ರೆ, ನಾನು ಬಂದು ಕೆಲಸ ಕೇಳಿದೆ, ನೀವು ಹೇಳ್ತೀರ ಒಂದು 6 ತಿಂಗಳು ಬಂದು ನಿಮ್ಮ ಮನೆಯೆಲ್ಲ ಕೆಲಸ ಮಾಡು, ಸಂಬಳ ಗಿಂಬಳ ಏನು ಕೊಡಲ್ಲ ನಿನಗೆ, 6 months ಮಾಡು, ನಾನು ನೋಡ್ತೀನಿ ನಿನ್ನ ಹೆಂಗೆ ಕೆಲಸ ಮಾಡ್ತೀಯ ಅಂತ, ಆಮೇಲೆ ನೀನು ಕೆಲಸಕ್ಕೆ ಇಟ್ಕೊತೀನಿ, ಆಮೇಲೆ ನೀನು ಬರ್ತೀಯೋ ಬಿಡ್ತೀವಿ, ನನಗೆ ಸಂಬಂಧ ಇಲ್ಲ. ಇದು ಕರೆಕ್ಟಾ? ಅವನ ರಿಯಾಲಿಟಿಗೆ ನಾವು ಅವನ ದೃಷ್ಟಿಕೋನದಿಂದ ಅವನ ರಿಯಾಲಿಟಿನ ನಾವು ಪರಿಗಣಿಸಿ ನೋಡಿದ್ರೆ ಅವನ ಮನೆ ಹೆಂಗೆ ನಡಿಬೇಕು? ಈ 6 month ಕಂಡೀಷನ್ನು ನಿಜವಾಗ್ಲೂ ರಿಯಾಲಿಟಿಗೆ ಹತ್ರ ಇದೆಯಾ, ಪ್ರಾಕ್ಟಿಕ್ಯಾಲಿಟಿಗೆ ಹತ್ರ ಇದೆಯಾ? ಅಲ್ಲ, ಇವಾಗ ಆಗ್ತಿರೋದು ಅದೇ ತಾನೇ. ಇವಾಗ ಏನಂದರೆ, ಈಗೇನು ಕೇಳ್ತಾರೆ, ಎಲೆಕ್ಷನ್ಗೆ ನಾನು ನಿಂತ್ಕೊತಾ ಇದ್ದೀನಿ, ನನ್ನ ಆರಿಸಿ ನಾನು ಈ ಥರ ಕೆಲಸ ಮಾಡ್ತೀನಿ ಅಂದರೆ ಅವೆಲ್ಲ ಬೇಕಾಗಿಲ್ಲ, ನೀನು ಏನು ಮಾಡಿದ್ಯಾ ಈ ಏರಿಯಾಗೆ, ಏನು ಮಾಡಿದ್ಯಾ ನೀನು ಅಂತ ಕೇಳ್ತಾನೆ ಅನ್ಕೊಳ್ಳಿ. ನೀನು ಮಾಡಪ್ಪ, ಒಂದಷ್ಟು ಸಮಾಜ ಸೇವೆ ಮಾಡು, ಒಂದಷ್ಟು ದುಡ್ಡು ಖರ್ಚು ಮಾಡು, ಒಂದಷ್ಟು ಒಳ್ಳೆ ಕೆಲಸಗಳು ಮಾಡು, ಆಮೇಲೆ ನೀನು ಕೆಲಸ ಕೊಡ್ತೀನಿ ಅಂತಾರೆ. ಇಸ್ ಕರೆಕ್ಟ್ ಆರ್ ನಾಟ್? ಟ್ರ್ಯಾಕ್ ರೆಕಾರ್ಡ್ನ ನೋಡಿ ಕೆಲಸ ಕೊಡೋದು ಒಂದು ರೀತಿನಲ್ಲಿ ಒಳ್ಳೇದೇ ಅಲ್ವಾ ಸರ್? ಓಕೆ, ಕೆಲಸ ಕೊಟ್ರಿ, ಓಕೆ, ಇವಾಗ ನಾನು ಟ್ರ್ಯಾಕ್ ರೆಕಾರ್ಡ್ನ ನೋಡಿ ಟ್ರ್ಯಾಕ್ ಯೋಗ್ಯತೆ, ಅರ್ಹತೆ, ಉದ್ದೇಶ. ಕೆಲಸ ಕೊಟ್ರ ಮೇಲೆ ತಾನೇ ನಿಮ್ಗೆ ಟ್ರ್ಯಾಕ್ ರೆಕಾರ್ಡ್ ಗೊತ್ತಾಗೋದು. ಕೆಲಸ ಕೊಡೋಕೆ ಮುಂಚೆನಾ? 2 ರೀತಿ ಇರುತ್ತೆ ಸರ್. ಅವನು ಯಾವ ಹಂತದಲ್ಲಿ ಕೆಲಸ ಕೇಳಕ್ ಬರ್ತಿದ್ದಾನೆ ಅಂತ. ಇಫ್ ಈಸ್ ಅ ಫ್ರೆಶರ್, ನಾನು ಟ್ರ್ಯಾಕ್ ರೆಕಾರ್ಡ್ ನೋಡೋದಿಲ್ಲ, ಸಂಬಳ ಕೂಡ ಕಡಿಮೆ ಇರುತ್ತೆ. ಫ್ರೆಶರ್, ಅನುಭವಿ ವ್ಯಕ್ತಿ ಇದ್ರೆ ಅವ್ನು ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ. ಅಬ್ಸಲ್ಯೂಟ್ಲಿ. ನಾನೊಬ್ಬ ಫ್ರೆಶರ್ ಅನ್ಕೊಳ್ಳಿ, ಎಸ್ ಸರ್, ನನಗೇನು ಹೇಳ್ತೀರಾ ನೀವು? ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಕಡಿಮೆ ಇರುತ್ತೆ, ಬಟ್ ಕೆಲಸ ಮಾಡುವಂತೀರಾ, ಒಂದು ತಿಂಗಳು ನೋಡ್ತೀರಾ ನಾನು ಕೆಲಸ ಕೊಟ್ಟು, ಆಮೇಲೆ ಕಿತ್ತಾಕ್ತೀರಾ ನನ್ನ, ಚೆನ್ನಾಗಿ ಮಾಡಲಿಲ್ಲ ಅಂದರೆ. ಹಿಂಗೆ ಇರ್ಬೇಕು ತಾನೆ, ನಮ್ಮ ಎಲೆಕ್ಷನ್ ಸಿಸ್ಟಮು ಹಿಂಗೆ ಇರ್ಬೇಕು ತಾನೆ. ಬಟ್ ಇವಾಗ ಆಗಿರೋದೇನು, ಫಸ್ಟ್ ಜನ ಕೇಳೋದು ಏನ್ರಿ ಪ್ರಚಾರ ಮಾಡ್ರಿ, ಏನ್ರಿ ನೀವು ಕಾಣಿಸ್ತಾನೆ ಇಲ್ಲ, ಜನಗಳ ಹತ್ರ ಬನ್ನಿ, ಒಂದಷ್ಟು ಕೆಲಸ ಮಾಡಿ, ಸಮಾಜ ಸೇವೆ ಮಾಡಿ, ಹೋರಾಟ ಮಾಡಿ, ಆಮೇಲೆ ಡಿಸೈಡ್ ಮಾಡ್ತೀನಿ ನಿಮಗೆ ಕೆಲಸ ಕೊಡಬೇಕು. ಅವಾಗ ಯಾರು ಬರ್ತಾರೆ? ಹೋರಾಟ ಮಾಡೋ ಶಕ್ತಿ ಇರೋನು, ಸಮಾಜ ಸೇವೆ ಮಾಡೋ ಶಕ್ತಿ ಇರೋನು, ದುಡ್ಡಿರೋನು, ಪ್ರಚಾರ ಮಾಡೋ ಶಕ್ತಿ ಇರೋನು, ದುಡ್ಡಿರೋನು, ಇಂಥವ್ರು ನಾಯಕರಾಗಿ ಬರ್ತಾರೆ. ನೀವು ನೋಡ್ತೀರಾ, ಓ ಎಲ್ಲ ಚೆನ್ನಾಗಿ ಮಾಡ್ತೀನಿ, ನೆಕ್ಸ್ಟು ಹಿಂಗೆ ಮಾಡ್ತಾನೆ ಅಂತ ಎಲೆಕ್ಟ್ ಮಾಡ್ತೀರಾ. ಇಷ್ಟರೊಳಗಡೆ ಅವನು ಎಷ್ಟು ಖರ್ಚು ಮಾಡಿರ್ತಾನೆ ಗೊತ್ತಾ ನಿಮಗೆ? ಖರ್ಚು ಮಾಡಲೇಬೇಕಲ್ವಾ ಅದೆಲ್ಲ ಮಾಡಬೇಕು ಅಂದರೆ? ಅಫ್ಕೋರ್ಸ್ 4 ಜನ ನಿಮ್ಮ ಜೊತೆ ಓಡಾಡ್ತಾರೆ ಅಂದರೆ ಅವ್ರು ಊಟ ತಿಂಡಿದಂತೂ ಖರ್ಚು ಇದ್ದೇ ಆಗಬೇಕಲ್ವಾ? ಬೇಸಿಕ್ ಅಲ್ಲಿಂದ ಶುರು ಮಾಡಿದ್ರೆ ಇವತ್ತು ಎಲ್ಲಿ ತಲುಪಿದೆ? 50 ಕೋಟಿ ಖರ್ಚು ಮಾಡಬೇಕು ಅಂತ ಮಾಧ್ಯಮದಲ್ಲೇ ಕೂತ್ಕೊಂಡು ಮಾತಾಡೋ ಲೆವೆಲ್ಗೆ, ಪೊಲಿಟಿಷಿಯನ್ಸೇ ಮಾತಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಇವಾಗ. ದುಡ್ಡು ಕೊಡದೇ ಇದ್ರೆ ಓಟ್ ಹಾಕಲ್ಲ ರೀ ಅಂತಾರೆ. ದುಡ್ಡು ಇಸ್ಕೊಂಡು ಓಟ್ ಹಾಕೋದು, ಇಸ್ ಇಟ್ ರಿಯಾಲಿಟಿ, ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್ ಸರ್, ಇದು ಪ್ರಶ್ನೆ ಇರೋದಿಲ್ಲ ಉಪೇಂದ್ರ ಅವ್ರಿಗೆ. ನೀವು ಪ್ರಜ್ಞಾವಂತರು ಸರ್, ಕರೆಕ್ಟ್ ಅಲ್ಲ ಅನಿಸ್ತಾ ಇದೆ ನನಗೆ ಸರ್. ಕರೆಕ್ಟ್ ಅಲ್ಲ, ಬಟ್ ದಟ್ಸ್ ದ ರಿಯಾಲಿಟಿ. ಹಂಗಾರೆ ಹಂಗೆ ಇರಬೇಕಾ? ಅವಾಗ ಬದಲಾವಣೆ ಬೇಕಾ, ಹಂಗೆ ಇರಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬೇರೆ ಅಲ್ಲ. ಇಸ್ ಇಟ್ ರಿಯಾಲಿಟಿ ಆರ್ ಇಸ್ ಇಟ್ ನಾಟ್ ದ ರಿಯಾಲಿಟಿ? ಇದುವರೆಗೂ ರಿಯಾಲಿಟಿ ಆಗಿರ್ಬೋದು, ನಾಳೆ ಬದಲಾಗಬಹುದು. ಅದನ್ನೇ ನಾನು ಕೇಳಿದೆ ಸರ್. ರಿಯಲ್ ಸ್ಟಾರು ರಿಯಾಲಿಟಿಯಿಂದ ದೂರ ಉಳಿದಿದಾರ, ರಿಯಾಲಿಟಿನ ಬದಲಾಯಿಸಕ್ ಬಂದಿದ್ದಾರೆ? ನಾನು ಈ ರಿಯಾಲಿಟಿಲಿಲ್ಲ. ಏನ್ ಹೇಳಿ? ಐಡಿಯಲ್ ರಿಯಾಲಿಟಿನಲ್ಲಿ ಇದ್ರಿ ಸರ್, ಒಂದು ಆದರ್ಶವಾದದ ಕಲ್ಪನೆಯಲ್ಲಿ ರಿಯಾಲಿಟಿ ಇಲ್ಲ. ನೋಡಿ, ನಾನು ಹೇಳಿದ್ದು ಸುಳ್ಳನ್ನೇ ಸತ್ಯ ಮಾಡ್ಕೊಂಡ್ಬಿಟ್ರೆ ನೀವು, ಆ ಸುಳ್ಳು ಸತ್ಯಕ್ಕೆ ವ್ಯಾಲ್ಯೂನೇ ಇರಲ್ಲ. ಬಟ್ ಸತ್ಯನ ನಾವು ನೋಡ್ದೇನೆ ಮುಖ ತಿರುಗಿಸ್ಕೊಂಡ್ರೆ ಅದು ಇಲ್ದೇ ಇರೋ ಹಂಗೂ ಆಗೋದಿಲ್ವಲ್ಲ ಸರ್? ಅಲ್ಲ, ಇವಾಗ ಅದೇ ಆಗ್ತಿರೋದು. ಫೇಸ್ ದ ಟ್ರೂತ್ ಅಲ್ಲ, ಫೇಸ್ ದ ಟ್ರೂತ್. ಯು ಜಸ್ಟ್ ಲಿಸನ್ ಟು ಮೀ ಪ್ಲೀಸ್. ದಿಸ್ ಇಸ್ ದ ಟ್ರೂತ್. ದಿಸ್ ಇಸ್ ದ ಟ್ರೂತ್. ಕರೆಕ್ಟ್ ಅಲ್ವಾ? ನೀವು ಇಲ್ಲ ಸರ್ ರಿಯಾಲಿಟಿ ಇದು ಅದೇ ಕರೆಕ್ಟ್ ಅಂದ್ಬಿಟ್ರೆ ಇಟ್ ಇಸ್ ಕರೆಕ್ಟ್ ಅಲ್ಲ. ರಿಯಾಲಿಟಿ ಅದು ಕರೆಕ್ಟ್ ಆರ್ ನಾಟ್ ಇಸ್ ಪ್ರಶ್ನೆ ಬೇರೆ. ಇಲ್ಲ ಬಿಡಿ, ಅದು ಬೇರೆ ಡಿಸ್ಕಷನ್ ಆಗುತ್ತೆ. ರಿಯಾಲಿಟಿನೋ ಅನ್ರಿಯಲ್ಲೋ ಟ್ರೂತೋ ಇದು ಅದು ಬಿಟ್ಬಿಡಿ. ಯಾವ್ದು ಆಗ್ಬೇಕಾಗಿರೋದು ನಮಗೆ? ನಾವು ಬದಲಾವಣೆ ಯಾಕೆ ಬಯಸ್ತಾ ಇದೀವಿ ಹಂಗಾರೆ? ಇಫ್ ಇಟ್ ಇಸ್ ರಿಯಾಲಿಟಿ, ಇಫ್ ಇಟ್ ಈಸ್ ಗೋಯಿಂಗ್ ಆನ್, ದೆನ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್? ಏನು ಚೇಂಜಸ್ ಬೇಕು ನಮಗೆ? ಚೇಂಜಸ್ ಬೇಕು ಅನಿಸ್ತಾ ಇದೆಯಾ? ಅದು ರಿಯಾಲಿಟಿ ತಾನೇ. ಚೇಂಜ್ ಬೇಕು ಅಂತ ಜನರ ಅಭಿಪ್ರಾಯ ಇರೋದು ರಿಯಾಲಿಟಿ. ಆದ್ರೆ ಅದೇ ಜನ ದುಡ್ಡು ತಗೊಂಡು ವೋಟ್ ಹಾಕ್ತಿರೋದು ರಿಯಾಲಿಟಿ. ಅಂದ್ರೆ ಅವರು ಚೇಂಜ್ ಬೇಕು ಅಂತ ಬಯಸ್ತಿದ್ದಾರೆ. ಕರೆಕ್ಟಾ ಸರ್? ಇಲ್ಲ, ಚೆನ್ನಾಗಿ ಕೇಳಿದ್ರಿ. ಅದು ಆ ರಿಯಾಲಿಟಿ, ಇವತ್ತು ಆ ರಿಯಾಲಿಟಿ ಇದೆ, ಅದರಲ್ಲಿ ಹಂಗೆ ಮುಂದುವರಿಬೇಕಾ ನಾವು ಬೇಡವಾ ಅನ್ನೋದು ಪ್ರಶ್ನೆ ಇಟ್ಕೊಳ್ಳೋಣ. ಓಕೆನಾ? ಇವತ್ತು ರಿಯಲ್ಲು ಹಿಂಗೆ ನಡೀತಾ ಇದೆ, ಬಟ್ ಅದೇ ಜನ ಚೇಂಜಸ್ಸು ಕೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಅವಾಗ ತಪ್ಪೆಲ್ಲಿ ನಡೀತಿದೆ, ಏನು ಬದಲಾವಣೆ ಬೇಕು ಅಂತ ನಮ್ಮನ್ನು ನಾವು ಕ್ವಶನ್ನು ಮಾಡ್ಕೊಬೇಕಲ್ವಾ? ಕರೆಕ್ಟ್ ಅಲ್ವಾ? ಕರೆಕ್ಟ್. ನನಗೆ ಬದಲಾವಣೆ ಬೇಕು, ಕರೆಕ್ಟಾಗಿ ತಿಳ್ಕೊಳ್ಳಿ. ಏನು ಬದಲಾವಣೆ ಬೇಕು ಅಂದರೆ ಅಲ್ಲಿ ಮೇಲ್ ಮಾತ್ರ ಬದಲಾಗಬೇಕು ಅಂತ ಕೇಳ್ತಾ ಇದ್ದೀರಾ. ನಾಯಕತ್ವ ಮಟ್ಟದಲ್ಲಿ ಮಾತ್ರ ಬದಲಾಗಬೇಕು, ಇಲ್ಲಿ ಹಿಂಗೆ ಇರಬೇಕು. ಅವನು ದುಡ್ಡು ಕೊಟ್ಟನ, ನೀನು ಸ್ವಲ್ಪ ಜಾಸ್ತಿ ಕೊಡೋ, ನೀನು ಚೇಂಜ್ ಮಾಡ್ತೀನಿ, ನಾನು ಚೇಂಜಸ್ ಆಗ್ತಾ ಇದೆ ಅಂತ.
ಸರ್ ಏನು ಗೊತ್ತಾ, ನಾನು ಈ ವಿಜಯ್ ಇದೆಲ್ಲ ಕಂಪ್ಯಾರಿಸನ್ ಆಮೇಲೆ ಸರ್, ನಾನು ಇವತ್ತು ಐ ಹ್ಯಾವ್ ಕಮ್ ಹಿಯರ್ ಟು ಟಾಕ್ ಟು ಉಪೇಂದ್ರ ದ ಪರ್ಸನ್, ಉಪೇಂದ್ರ ದ ಪರ್ಸನಾಲಿಟಿ, ಉಪೇಂದ್ರ ದ ಸಿಟಿಸನ್, ಉಪೇಂದ್ರ ದಿ ಆಕ್ಟರ್, ದಿ ಆರ್ಟಿಸ್ಟ್, ದ ಸನ್, ದ ಫಾದರ್, ಉಪೇಂದ್ರ ದ ಥಾಟ್, ಉಪೇಂದ್ರ ದ ವೋಟರ್, ಉಪೇಂದ್ರ ದ ಸಿಟಿಸನ್, citizen of this ವೋಟರ್ ಅಲ್ಲಿ country. ಇಟ್ ಇಸ್ ಇನ್ಕ್ಲೂಡೆಡ್ ಸರ್. ಓಕೆ. ಸೊ ನಾನು ಐ ವಾಂಟ್ ಟು ನೋ ವಾಟ್ ಉಪೇಂದ್ರ ಥಿಂಕ್ಸ್ ಕೆಲವೊಂದು ವಿಷಯಗಳು ಸರ್. ಯಾಕಂದ್ರೆ ನೀವು ಪ್ರಜಾಕೀಯ ಜನಕೇಂದ್ರಿತವಾದ ರಾಜಕಾರಣದ ಒಂದು ವಿಧಾನವನ್ನ ನೀವು ಪರಿಚಯಿಸಿದ್ದೀರಿ ಜನಕ್ಕೆ, ಆರ್ ಯು ಆರ್ ಇನ್ ದ ಪ್ರಾಸೆಸ್ ಆಫ್ ಇಂಟ್ರೊಡ್ಯೂಸಿಂಗ್ ಇಟ್. ಸೊ ನಾನೊಂದಷ್ಟು ವಿಷಯಗಳನ್ನ ತಂದೆ ಸರ್. ಉಪೇಂದ್ರ ಅವರ ನಿಲುವೇನು, ಒಂದು ಪಕ್ಷ ಆದಾಗ ಕೆಲವೊಂದು ಸಮಾಜವನ್ನ, ಜನರನ್ನ ಕಾಡುವಂಥ ಅಥವಾ ಜನ ಎದುರಿಸ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಒಂದು ಪಕ್ಷ ಆಗಿ ಒಂದು ನಿಲುವಿರಬೇಕು. ಆ ನಿಲುವು ನಿಮ್ಮ ಮೂಲಕನೇ ಏನಿರ್ಬೋದು ಅಂತ ತಿಳ್ಕೊಳ್ಳೋಣ ಅಂತ. ಫಾರ್ ಎಕ್ಸಾಂಪಲ್, ಲೆಟ್ ಸ್ಟಾರ್ಟ್ ವಿತ್ ದಿಸ್ ಸರ್. ಪ್ರಧಾನ ಮಂತ್ರಿ ಮೋದಿ ಮೊನ್ನೆ ಹೇಳಿದ್ರು, ಪೆಟ್ರೋಲ್ ಕಮ್ಮಿ ಬಳಸಿ, ಚಿನ್ನ ಖರೀದಿ ಮಾಡಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಕಷ್ಟಕಾಲ ಬರ್ತಿದೆ, ಲಾಕ್ಡೌನ್ ರೀತಿಯ ಒಂದು ಲೈಫ್ ಸ್ಟೈಲ್ ಅನ್ನ ನಾವು ಈಗ ಮತ್ತೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಅನಿವಾರ್ಯತೆ ಇದೆ ಅಂತ. ಲೆಟ್ಸ್ ಟಾಕ್ ಟು ಉಪೇಂದ್ರ ದ ಪೊಲಿಟಿಷಿಯನ್. ನಾನು ಪೊಲಿಟಿಷಿಯನ್ ಈ ಪ್ರಶ್ನೆ ಸರ್, ಕಮ್ ಆನ್. ಕೇಳಿ, ನಾನು ಸಿಟಿಸನ್ ಆಗಿ ಕೇಳಿ. ಆಯ್ತು, ಸಿಟಿಸನ್ ಆಗಿ. ಓಕೆ, ನಾನು ರಾಜಕೀಯ ಪಕ್ಷದವನಾಗಿದ್ರೆ ತಪ್ಪು ಸರಿ, ಬ್ಲೇಮಿಂಗು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾನು ಬಂದ್ರೆ ಏನು ಮಾಡ್ತೀನಿ, ಇದೆಲ್ಲ ನಾನು ಮಾತಾಡಬಹುದು. ಸಿಟಿಸನ್ ಮಾತಾಡ್ಬೋದು ಸರ್. ಇಲ್ಲ ಸಿಟಿಸನ್ ಮಾತಾಡೋ ವ್ಯವಸ್ಥೆನೇ. ಒಂದು ನಿಮಿಷ, ನಾನು ಹೇಳ್ತಿರೋದು ಆ ಥರ ಒಂದು ಸಿಸ್ಟಮ್ ಬರಬೇಕು ಅಂತ. ನನಗೆ ಮಾತಾಡಿದ್ರೆ ಏನೋ ಒಂದು ಆಗುವಂಥ ಸಿಸ್ಟಮ್ ಬರಬೇಕು ಅಂತ ನಾನು ಆಸೆ ಪಡ್ತೀನಿ. ಈಗ ಬರೀ ಮಾತಾಡ್ಬೋದು ಅಷ್ಟೇ. ನಾನು ಸರಿ ತಪ್ಪು ಅವ್ರವ್ರ ಅಭಿಪ್ರಾಯಗಳದು. ಒಬ್ರು ಕರೆಕ್ಟ್ ಅದು ಅನ್ಬೋದು, ಒಬ್ರು ತಪ್ಪು ಅನ್ಬೋದು. ಸೊ ಉಪೇಂದ್ರ ದ ಸಿಟಿಸನ್ ಏನಂತಾರೆ ಇದ್ರ ಬಗ್ಗೆ? ಅಲ್ಲ ಬಿಡಿ, ಅವ್ರು ಹೇಳ್ತಾ ಇದ್ದಾರೆ, ಪ್ರಾಬ್ಲಮ್ಗಳಿದೆ, ಕೆಲವು ಸತಿ ನಾವು ಫಾಲೋ ಮಾಡಲೇಬೇಕಾಗತ್ತೆ, ಅನಿವಾರ್ಯವಾಗಿ ನಾವು ಮಾಡಬೇಕಾಗತ್ತೆ. ಕರೆಕ್ಟ್ ಅಲ್ವಾ? ಯಾಕಂದರೆ ವಿ ಆರ್ ಆಲ್ಸೋ ಸೀಯಿಂಗ್. ಎಸ್, ನನಗನ್ಸೋದು, ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ಒಬ್ಬ ಪಕ್ಷ ಪಾರ್ಟಿ ಅಂತ ಹೇಳ್ತಾ ಇಲ್ಲ. ಉಪೇಂದ್ರ ದ ಸಿಟಿಸನ್, ಉಪೇಂದ್ರ ದ ಸಿಟಿಸನ್ ಅಥವಾ ಏನೋ ಏನಾರ ಅನ್ಕೊಳ್ಳಿ ನೀವು. ಹೇಳಿ ಸರ್. ನನಗೆ ಆ್ಯಕ್ಚುಲಿ ಇದನ್ನು ಇನ್ನೂ ಒಂದು 5 ವರ್ಷ ಅಥವಾ 10 ವರ್ಷದ ಮುಂಚೆನೇ ಈ ಡಿಸ್ಕಷನ್ ಚೆನ್ನಾಗಿರೋದು ಅನ್ಸೋದು ನನಗೆ. ನಮ್ಮ ಫಾರಿನ್ ರಿಸರ್ವ್ಸು ನಾವು ಏನೋ ಇದಾಗಬೇಕು, ನಮ್ಮ ಇಂಪೋರ್ಟ್ಸ್ಗಳು ಕಡಿಮೆ ಆಗಬೇಕು, ನಮ್ಮಿಂದ ದುಡ್ಡು ಜಾಸ್ತಿ ಹೋಗಬಾರ್ದು, ನಾವು ಮಿತವಾಗಿ ಆಯಿಲ್ ಬಳಸಬೇಕು, ಅಥವಾ ಇದೆಲ್ಲ ಮಾಡಿಬಿಟ್ಟು ನಾವು ಫಾರಿನ್ ಏನು ವಸ್ತುಗಳು ಒಳಗೆ ಬರ್ತಾ ಇದೆ ಅದನ್ನು ಕಡಿಮೆ ಮಾಡಿದ್ರೆ ನಮ್ಮ ದೇಶ ಶ್ರೀಮಂತಿಕೆ ಆಗುತ್ತೆ. ಈ ವಿಚಾರಗಳು 10 ವರ್ಷಕ್ಕೆ ಮುಂಚೆನೇ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದೇನೋ ನನ್ನ ಅಭಿಪ್ರಾಯ ಅಷ್ಟೇ. ಬಟ್ ಆಸ್ ಆನ್ ಟುಡೇ ಅವ್ರು ಏನು ಹೇಳ್ತಿದ್ದಾರೆ ಅದು ಅನಿವಾರ್ಯ ಇದೆ. ಆಸ್ ಅ ಸಿಟಿಸನ್ ಯು ಆರ್ ಓಕೆ ವಿತ್ ಇಟ್? ಏನು ಮಾಡಲೇಬೇಕು ನಾನು. ಓಕೆ ಸರ್, ನಿಮ್ಮ ಒಂದು ಕ್ಷೇತ್ರದ ವಿಷಯ ಮಾತಾಡೋಣ ಸರ್. ವಾಟ್ ಡು ಯು ಥಿಂಕ್ ಆಫ್ ಅಂತ ಉಪೇಂದ್ರ ದ ಥಾಟ್ ಅಂತ. ಸರ್, ಈ ನಡುವೆ ಒಂದು ಆರೋಪ ಇದೆ, ಸಿನಿಮಾನ ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ ಫಾರ್ ಪ್ರಾಪಗ್ಯಾಂಡಾ. ತಮ್ಮ ಅನಿಸಿಕೆ, ಸಿದ್ಧಾಂತ, ಅವುಗಳನ್ನ ವೃದ್ಧಿಸ್ಲಿಕ್ಕಾಗಿ, ಅವುಗಳನ್ನ ಜನರ ಮನಸ್ಸಿನಲ್ಲಿ ಒಂದು ರೀತಿ ನೆಡಲಿಕ್ಕಾಗಿ ಸಿನಿಮಾ ಅನ್ನೋ ವೇದಿಕೆನ ಬಳಸ್ಕೋತಿದ್ದಾರೆ. ಫಾರ್ ಎಕ್ಸಾಂಪಲ್ ಸರ್, ಕಾಶ್ಮೀರ್ ಫೈಲ್ಸ್, ಕೇರಳ ಫೈಲ್ಸ್, ಈವನ್ ಧುರಂಧರ್ ಫಾರ್ ದಟ್ ಮ್ಯಾಟರ್. ಲೆಟ್ ಸ್ಟಾರ್ಟ್ ವಿತ್ ಧುರಂಧರ್ ಸರ್. ನೋಡಿದ್ರ ಸಿನಿಮಾ? ಒಂದು ನಿಮಿಷ, ಯು ಆರ್ ಟಾಕಿಂಗ್ ಟು ಎ ರಾಂಗ್ ಪರ್ಸನ್. ಐ ಆಮ್ ನಾಟ್ ಹಿಯರ್ ಟು ಡಿಸ್ಕಸ್ ಅಬೌಟ್ ಆಲ್ ದಿಸ್. ಐ ಆಮ್ ನಾಟ್ ಹಿಯರ್ ಟು ಬ್ಲೇಮ್ ಆಲ್ ದಿಸ್. ನೋ. ಒಂದು ಹೇಳ್ತೀನಿ ಕೇಳಿ, ಯಾಕೆ ಅಂತಾನು ಹೇಳ್ತೀನಿ ಕೇಳಿ. ನೀವು ಇವಾಗ ಸಿಸ್ಟಮ್ಮೇ ನನಗೆ ಕರೆಕ್ಟ್ ಇದೆ ಅನ್ನಿಸ್ತಾ ಇಲ್ಲ ಈಗ ಆಗಿರೋದು. ಏನು ಹೇಳಿ, ಫಸ್ಟ್ ಆಫ್ ಆಲ್ ನಾನು ಮೂಲಕ್ಕೆ ಬರ್ತಾ ಇದ್ದೀನಿ, ನೀವು ಮೇಲೊಟ್ಟೋಗಿದ್ದೀರಾ, ದೊಡ್ಡ ವಿಷಯಗಳು ಮಾತಾಡ್ತಿದ್ದೀರಾ. ನನಗಷ್ಟು ದೊಡ್ಡ ವಿಷಯ ಮಾತಾಡೋಕ್ಕೆ ನನಗೆ ಬರಲ್ಲ. ನಾನು ಹೇಳ್ತಿರೋದು ಇಲ್ಲಿಗೆ ಬರೋಣ. ಏನೇ ಸರಿ ತಪ್ಪುಗಳಾಗ್ತಾ ಇದೆ, ಏನೋ ಒಂದು ಗೊಂದಲ ಆಗ್ತಾ ಇದೆ ಅಂದರೆ ಮೂಲ ಇಲ್ಲಿದೆಯಪ್ಪ ಅಂತ ಹೇಳ್ತಾ ಇದ್ದೀನಿ. ಕೇಳಿ, ಮೂಲ ಎಲ್ಲಿದೆ ಅಂದರೆ ಕೇಳಿ, ನಾವೇ ಎಲೆಕ್ಟ್ ಮಾಡಿ ಕಳಿಸಿದ್ದೀವಿ, ನಾವೇ ಪಾಲಿಟಿಕ್ಸ್ನ ಬಿಸ್ನೆಸ್ ಮಾಡಿಟ್ಟಿದ್ದೀವಿ, ಕೋಟಿ ಹೂಡೋರು ಮಾತ್ರ ಇಲ್ಲಿ ಲೀಡರ್ಸ್ ಆಗಬೇಕು ಅಂತ ಮಾಡಿಟ್ಟಿದ್ದೀವಿ. ಕೊನೆಗೆ ಲೀಡರ್ಸ್ ಮಾಡ್ತಿರೋ ಸರಿನೋ ತಪ್ಪು ಅಂತ ಡಿಸ್ಕಸ್ ಮಾಡ್ತಾ ಇದೀವಿ. ಅಲ್ಲ, ಲೀಡರ್ಸ್ ಅಂತಲ್ಲ ಸರ್, ಇದು ಸಮಾಜನ ಎದುರಿಸ್ತಿರುವಂತ ಪ್ರಶ್ನೆ. ಲೀಡರ್ಸ್ ಯಾರು ಮಾಡಿದ್ದಾರೆ? ಫಿಲ್ಮ್ ಮೇಕರ್ಸ್ ಹ್ಯಾವ್ ಮೇಡ್ ದಿಸ್. ಧುರಂಧರ್ ಏನ್ ಪೊಲಿಟಿಷಿಯನ್ಸ್ ಮಾಡಿದ್ರಾ? ಮಾಡಿರೋದು ಸಿನಿಮಾ ಮೇಕರ್ಸ್. ಯು ಆರ್ ಅ ಸಿನಿಮಾ ಪರ್ಸನ್ ಹೂ ಇಸ್ ಆಲ್ಸೋ ಇಂಟು ಪೊಲಿಟಿಕ್ಸ್ ನೌ. ಲೆಟ್ಸ್ ಸೇ ಪಾರ್ಟ್ ಟೈಮ್. ಅಲ್ಲ, ನಾನು ಅವಾಗ ಸಿನಿಮಾ ಮೇಕರ್ ಆಗಿ ಹೇಳ, ಅವ್ರ ಅಭಿಪ್ರಾಯ ಅವ್ರು ಮಾಡಿದ್ದಾರೆ. ಸೊ ದೇರ್ ಇಸ್ ನಥಿಂಗ್ ರಾಂಗ್. ಅಲ್ಲ, ಅವರು ಇದು ನನ್ನೊಂದೇನೋ ನಂಗೆ ಥಾಟ್ ಬರುತ್ತೆ, ನಾನೊಂದು ಪಿಕ್ಚರ್ ಮಾಡ್ತೀನಿ, ನಿಮ್ದೊಂದು ಥಾಟ್ ಬರುತ್ತೆ, ನೀವೊಂದು ಪಿಕ್ಚರ್ ಮಾಡ್ತೀರಾ. ಈ ನನ್ನ ಥಾಟ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಸರಿ ಇಲ್ಲ ಅನ್ಬೋದು ನೀವು. ಇನ್ನೊಂದು ಥಾಟ್ ಇಷ್ಟ ಆಗ್ಬೋದು, ಅದನ್ನ ನೋಡ್ಬೋದು ನೀವು ಅಷ್ಟೇ. ದಟ್ ಈಸ್ ದ ಫೈನಲ್ ಆನ್ಸರ್. ಈ ಆರ್ಟಿಕಲ್ 19 ಅಡಿಯಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇನ್ನೊಂದು ಮತ್ತೊಂದು ನಮ್ಗೆ ಏನು ಸಂವಿಧಾನ ಕೊಡುತ್ತೆ, ಅದರ ಆಧಾರದ ಮೇಲೆ ವಾಟ್ ದೇ ಹ್ಯಾವ್ ಡನ್ ಮಾಡಿದ್ದಾರೆ. ಸೊ ಸಿನಿಮಾ ಪ್ರಾಪಗ್ಯಾಂಡಾ ವೇದಿಕೆ ಆಗ್ತಿರುವಂತದ್ರ ಬಗ್ಗೆ ನಿಮ್ಗೆ ಅದು ನನಗೆ ಬೇಕಾಗಿಲ್ದೇ ಇರೋದು ವಿಷಯ. ನನಗೆ ಚೆನ್ನಾಗಿಲ್ವೋ ಅಷ್ಟೇ ಬೇಕು. ನೀವು ಡೋಂಟ್ ಪೊಲಿಟಿಸೈಸ್ ಸಿನಿಮಾನ ಮಾತಾಡಿದ್ರೆ ನಾನು ಅದನ್ನ ಮಾತಾಡಕ್ಕೆ ರೆಡಿ. ಥ್ಯಾಂಕ್ ಯು ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಟು ಮೈ ನೆಕ್ಸ್ಟ್ ಕ್ವೆಶ್ಚನ್ ಸರ್. ಅಷ್ಟೇ. ಪಾಲಿಟಿಕ್ಸ್ ಇನ್ ಸಿನಿಮಾ ಥರ ನಡೀತಿರುವಂತ ಪಾಲಿಟಿಕ್ಸ್, ಪ್ಲೀಸ್ ಸರ್.
ಐ ಗಿವ್ ಯು ಅನ್ ಎಕ್ಸಾಂಪಲ್ ಸರ್ ಇಫ್ ಯು ವಾಂಟ್. ಇಂಟರ್ನ್ಯಾಷನಲ್ ಇಂದ ನ್ಯಾಷನಲ್ ಬರೋಣ ಸರ್. ಟ್ರಂಪ್ ಅನ್ನೋ ಒಬ್ಬರು US ಪ್ರೆಸಿಡೆಂಟ್ ವೆನೆಜುವೆಲಾಗ್ ಹೋಗಿ ಆ ದೇಶದ ಸರ್ವೋಚ್ಚ ನಾಯಕರನ್ನ ಕರ್ಕೊಂಡ್ಬಂದ್ಬಿಡೋದ, ಅರೆಸ್ಟ್ ಮಾಡಿ. ಸಿನಿಮಾ ತರ ಆಗೋಯ್ತಿದ್ದು. ರೇಡ್ ನಡೀತಿರ್ತದೆ, ಒಂದು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ವಿಲ್ ವಾಕ್ ಇನ್ ಟು ದ ರೇಡ್ ಅಂಡ್ ಕಮ್ ಔಟ್ ವಿತ್ ಫೈಲ್ಸ್ ಅಂಡ್ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್. ಸಿನಿಮಾ ತರ ಆಗೋಯ್ತಿದ್ದು. ರಿಯಾಲಿಟಿನಲ್ಲಿ ಇದು ಆಗ್ಲಿಕ್ಕೆ ಸಾಧ್ಯನಾ ಅಂತ ನಾವು ಅನ್ಕೋತಿದ್ವಿ ಒಂದು ಟೈಮ್. ಇಟ್ಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಏನ್ ಪ್ರಾಬ್ಲಮ್? ಸಿನಿಮಾ ತರ ಪೊಲಿಟಿಕ್ಸ್ ನಲ್ಲಿ ಸಿನಿಮಾ ಅಲ್ಲ, ಎರಡು ನಾವೇ ಮಾಡಿರೋದು ತಾನೆ. ಮಾಡ್ತಾ ಇದೀವಲ್ಲ ಸರ್, ನಾವೇ ತಾನೇ ಮಾಡಿರೋದು ಇದನ್ನ. ಮಾಡ್ತಾ ಇದೀವಲ್ಲ. ನಾವೇ ತಾನೇ ವೋಟರ್, ನಾವೇ ತಾನೇ ಈ ಸಿಸ್ಟಮ್ ರೆಡಿ ಮಾಡಿರೋದು. ನಾವೇ ತಾನೇ ಸ್ವಾಮಿ ಬೀಜ ಹಾಕಿ ಬೆಳೆಸಿ ಮರನ್ ಮಾಡ್ಬಿಟ್ಟಿವ. ಮರ ಮಾಡಿದೀವಿ. ಇಲ್ಲಿ ಕಾಯಿ ಬೀಳ್ತಾ ಇದೆ, ಇಲ್ಲಿ ನೆರಳಿಲ್ಲ, ಇದನ್ನ ಕಟ್ ಮಾಡೋದು ಸರಿನಾ ತಪ್ಪ? ಸ್ವಾಮಿ ನೀವೇ ಬೆಳೆಸ್ತಾ ಇರೋದು, ಇನ್ನೊಂದು 4 ಮರನ ಅದೇ ಥರ ಆಗ್ತಾ ಇದ್ದೀರಾ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಟ್ರೂತ್. ಏನು ಹೇಳಿ, ಎಲ್ಲಿಂದ ಸ್ಟಾರ್ಟ್? ನೀವು ನಾಯಕರನ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಫುಲ್ ಅಧಿಕಾರ ಕೊಟ್ಟು 5 ವರ್ಷ ಅವ್ರು ಏನು ಮಾಡಿದ್ರು ಓಕೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಅವ್ರು ಮಾಡೋದು ಸರಿ ತಪ್ಪು ಅನ್ನೋದು ಯಾವ ನ್ಯಾಯ ಅದು? ಯು ಆರ್ ಕ್ರಿಯೇಟಿಂಗ್ ಲೀಡರ್ಸ್ ಅಲ್ವಾ? ಓಕೆ, ಒನ್ಸ್ ಯು ವೋಟ್ ಫಾರ್ ಸಂಬಡಿ, ಅವ್ರನ್ನ ಪ್ರಶ್ನೆ ಮಾಡುವಂತ ಅಥವಾ ಅವ್ರನ್ನ ಟೀಕೆ ಮಾಡುವಂತ ಅಧಿಕಾರನ ನಾವು ಕಳ್ಕೊಂಡ್ಬಿಡ್ತೀವ. ಅಲ್ಲ, ನೀವು ಮಾಡ್ಕೊಳ್ಳಿ. ನೀವು ವೋಟ್ ಮಾಡ್ತೀರಿ. ದಿಸ್ ಈಸ್ ಯುವರ್ ಜಾಬ್ ಆಕ್ಚುಲಿ. ನೋ one ನಿಮಿಷ. elect somebody. elect somebody. I am your fan, sir. No, I am your fan. Do I not have the right to criticize your cinema? You can criticize. What is the use ಅಂತ ಕೇಳ್ತಾ ಇರೋದು. Use is, it is my satisfaction, it is my right, sir. ಅಷ್ಟೇ. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅಧಿಕಾರ ಅಂತೂ ಇದೆ ಅಲ್ವಾ? ಅದನ್ನಾದ್ರೂ ಚಲಾಯಿಸ್ತೀನಿ ಬಿಡಿ ಸರ್. ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ. ಅದಕ್ಕೆ ನೀವು ಹೇಳಿ, ಬೈರಿ ಸರಿ ಇಲ್ಲ ಇವರು, ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಎಷ್ಟು ದಿನ ಬೈಕೊಂಡು ಕೂತ್ಕೊಂತೀರಾ? ಡಿಫರೆನ್ಸ್ ಏನಂದ್ರೆ ಸರ್, ನೀವು ಹೇಳ್ತಿರೋದು ನಾವೇ ಸರಿ ಇಲ್ಲ ಅಂತ ಬೈಕೊಳ್ಳೋಣ, ಅವ್ರು ಇವ್ರಿಗೆ ಬೈಯೋದು ಬೇಡ ಅಂತ ನೀವು ಹೇಳ್ತೀರಿ. ಫಸ್ಟ್ ನನ್ನಿಂದನೇ ಆಗಿರೋ ವ್ಯವಸ್ಥೆ ಇದು. ವ್ಯವಸ್ಥೆನ ಅವಸ್ಥೆ ಮಾಡಿಟ್ಟಿರೋದು ನಾನೇ. ನಾನು ಇರೋರಿಗೆಲ್ಲ ಬೈಕೊಂಡು ಕೂತಿದ್ದೀನಿ. ನಾನೇ ಫುಲ್ ಅಧಿಕಾರ ಕೊಟ್ಟಿದ್ದೀನಿ ನಿಮಗೆ. ನಾನು ನೋಡಿ ಕೊಟ್ಟಿದ್ದೀನಿ, ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀನಿ. ಓ ದೊಡ್ಡ ಮನುಷ್ಯ ಇವರು ಎಲ್ಲ ಮಾಡಿ ಕೊಟ್ಟಿದ್ದೀನಿ. ನೀವು ಬೈಕೊಂಡು ಕೂತ್ಕೊಳ್ಳೋದು ನಾನು ಬೈಕೊಂತೀನಿ ಸರ್, ಬೈಕೊಳ್ಳಿ. ಓಕೆ ಸರ್, ಮತ್ತೊಂದು, ಈಗ ಜನರಿಗೆ ಹತ್ರ ಇರುವಂಥ ಅಥವಾ ಜನರನ್ನ ಬಾದರ್ ಮಾಡ್ತಿರುವಂಥ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟ ನಿಲುವು ಎನಿ ಪೊಲಿಟಿಕಲ್ ಪರ್ಸನ್ ಸರ್, ವೆದರ್ ಈಸ್ ಅ ಫ್ರೆಶರ್ ಆರ್ ವಿತ್ 70 years ಎಕ್ಸ್ಪೀರಿಯನ್ಸ್ ಆರ್ ವಾಟ್ ಎವರ್ ಸರ್, ಅವರಿಂದ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಂಥ ಒಂದು ಇಶ್ಯೂ ನಮ್ಮ ಸಮಾಜದ ಮುಂದೆ ಇದೆ ಅಥವಾ ನಮ್ಮ ಸಮಾಜದ ನಡುವೆ ಇದೆ, ಇದ್ರ ಬಗ್ಗೆ ರಾಜಕೀಯ ಪಕ್ಷವಾಗಿ ನಾಯಕರಾಗಿ ಇವರ ನಿಲುವುಗಳೇನು ಅಂತ ಜನ ನಿರೀಕ್ಷೆ ಮಾಡ್ತಾರೆ. ನಾಯಕರನ್ನು ಕೇಳಿ ಅದನ್ನ. ನಾನು ನಾಯಕ ಅಲ್ಲ ಇಲ್ಲಿ. ರಾಜಕೀಯ ಪಕ್ಷದವರ ಸರ್? ನಾನು ಪಕ್ಷದ ಒಬ್ಬ ಸೇವಕ. ಓಕೆ. ನಾನೊಬ್ಬ ಕೆಲಸ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್. ನನ್ನ ಸಮಸ್ಯೆ ಎಲ್ಲಿದೆಯೋ ಅಲ್ಲಿಗೆ ಮಾತಾಡ್ತಾ ಇದ್ದೀನಿ. ಓಕೆ. ಈಗ ನೀವು ನಾಯಕರನ್ನ ಕ್ರಿಯೇಟ್ ಮಾಡಿದಿರಲ್ಲ, ಅಥವಾ ನಾಯಕರು ಇನ್ನೊಬ್ಬನ ಕ್ರಿಯೇಟ್ ಮಾಡಬೇಕು ಅಂದರೆ ಒಬ್ಬ ಬ್ಲೇಮ್ ಮಾಡೋ ನಿಮ್ಗೆ ಸಿಗ್ತಾನೆ ನಾಯಕ. ಆ ನಾಯಕನ ಸೆಲೆಕ್ಟ್ ಮಾಡಿ, ಆಮೇಲೆ ಅವನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅವನೇನೋ ಮಾಡ್ರಿ ಇನ್ನೊಬ್ಬ ನಾಯಕನ ಕ್ರಿಯೇಟ್ ಮಾಡಿ ಅವ್ನು ಬೈತಾನೆ. ನಿಮಗೆ ಒಪಿನಿಯನ್ಗಳಷ್ಟೇ ಬೇಕಾಗಿರೋದು. ಅವಾಗ ಪ್ಲೀಸ್ ಟೆಲ್ ಯುವರ್ ಒಪಿನಿಯನ್, ಡೋಂಟ್ ಆಸ್ಕ್ ಅದರ್ಸ್ ಒಪಿನಿಯನ್. ವೈ ನಾಟ್ ಸರ್? ವೈ? It's not an opinion, listen, sir. why you want, why you, ಅಭಿಪ್ರಾಯ ಅನ್ನೋದಕ್ಕಿಂತ ನಿಲುವು ಸರ್. ಅಲ್ಲಲ್ಲ. What is your stance? What is your stand? ಸರ್ ನೋಡಿ, ಈ ದೇಶದಲ್ಲಿ ಕೇಳಿ. I don't have fans. No. I don't have a political ಅವಾಗ party. ನನ್ನ I'm happy to give you my stance, sir. No, ಹೇಳಿ ಪರವಾಗಿಲ್ಲ. ನೋಡಿ, ಇವಾಗ ನಾನೊಬ್ಬ ನಾಯಕ, ಸಿನಿಮಾ ನನ್ನ ಫಾಲೋವರ್ಸ್ ಇದ್ದಾರೆ, ನನ್ನ ನಿಲುವು ಫಾಲೋವರ್ಸ್ ನಿಲುವಾಗಬೇಕು ಅಂತ ಆಗ್ಬೇಕಾಗಿಲ್ವಲ್ಲ ಸರ್? ಬೇಕಾಗಿಲ್ಲ. ಅಟ್ಲೀಸ್ಟ್ ನಿಮ್ಮ ನಿಲುವನ್ನ ನೀವು ತಿಳಿಸಬಹುದಲ್ಲ. ನನ್ನ ನಿಲುವು ನನ್ನ ಒಳಗಡೆ ಇದೆ. ಹೆಸಿಟೆಂಟ್ ಇದ್ದೀರಿ. No, why should I? Because I know the problem is me only. It started with me. Sir, it's very nice of you. ನಾನೇ ತಪ್ಪು ಮಾಡ್ಬಿಟ್ಟು ನೀವು ಇಂಟ್ರೋಸ್ಪೆಕ್ಟಿವ್ಲಿ ನೀವು ಶುರು ಮಾಡ್ತೀರಿ ನಿಮ್ಮ ಮಾತನ್ನ, ಬಹಳ ಸಂತೋಷ ಸರ್. ಅಲ್ಲ ಗುರುವೆ, ಅದೇ ಆಗ್ಬೇಕಾಗಿರೋ ತಾನೇ. ನೀವು ಎಷ್ಟು ದಿನ ಬೈಕೊಂಡು ಕೂತ್ಕೊಂತೀರಾ? ಈ 50 ವರ್ಷದಿಂದ ಬೈಕೊಂಡೇ ಕೂತಿದ್ದೀರಾ ನೀವು. ಆಯ್ತು ಸರ್, ಬಟ್ ಅಭಿಪ್ರಾಯ ನಿಲುವು ಅನ್ನೋದು ಹೇಳ್ಕೊಳ್ಳಿ ಸ್ವಾಮಿ, ನಿಮ್ಗೆ ಇಷ್ಟ ಬೇಕಾಗುತ್ತಲ್ವಾ ಒಬ್ಬರಿಗೆ? ಒಂದು ಪಕ್ಷಕ್ಕೆ ಕೇಳಿ, ಒಂದು ಹೇಳ ನಿಮ್ಗೆ, ಈ ದೇಶದ ಜನಸಂಖ್ಯೆ ಎಷ್ಟು ಹೇಳಿ? 1.5 billion ಸರ್. ಬಿಲಿಯನ್. 1.5 ಬಿಲಿಯನ್ಸ್ ಒಪಿನಿಯನ್ಸ್ ಇದೆ. ಕರೆಕ್ಟ್ ತಾನೆ? ಇರಬೇಕು ಸರ್. ಇದೇ ತಾನೆ ಇರಬೇಕು. ಮಾತಾಡ್ಕೊಳ್ಳಿ. ಎಲ್ಲರೂ ಒಪಿನಿಯನ್ಗಳು ಅವ್ರು ಹೇಳ್ತಾ ಇದ್ದಾರೆ. ನಾನೊಂದು ಹೇಳ್ತಾ ಇದ್ದೀನಿ, ಕೆಲವರು ಒಪಿನಿಯನ್ಗೆ ಒಂದು ರೀತಿ ಮಾನ್ಯತೆ ಇರುತ್ತೆ, ಕೆಲವರು ಒಪಿನಿಯನ್ಗೆ ಪ್ರಾಬಲ್ಯ ಪ್ರಭಾವ ಎರಡು ಬೇಡ. ಆ ಪ್ರಭಾವ ಇರೋದೇ ಪ್ರಾಬ್ಲಮ್ ಆಗಿರೋದಿಲ್ಲಿ. ಕೇಳಿ, ಒಂದು ನಿಮಿಷ. ಎಲ್ಲರನ್ನೂ ಫಾಲೋಯರ್ಸ್ ಮಾಡ್ಬಿಡ್ತಾ ಇದೀವಿ ನಾವು. ನಾನು ಎಲ್ಲರೂ ರೂಲರ್ ಆಗ್ಬಿಟ್ರೆ ಅನಾರ್ಕಿ ಆಗ್ಬಿಡೋದಿಲ್ವಾ? ಏನು ಅನಾರ್ಕಿ ಆಗಲ್ಲ. ಎಲ್ಲರೂ ರೂಲರ್ ಅನಾರ್ಕಿ ಆಗೋದು ಅನ್ನೋದು ಒಂದು ಒಪಿನಿಯನ್ನೇ. ಕೇಳಿ, ನಾನು ಹೇಳ್ತೀನಿ, ಅದು ಒಪಿನಿಯನ್ ಸರ್, ಆತಂಕ. ಎಲ್ಲರೂ ರೂಲರ್ ಆಗಲ್ಲ ಆ್ಯಕ್ಚುಲಿ. ಹಂಗೆ ನೋಡೋಕ್ರೆ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಎಲ್ಲರೂ ಯಾಕೆ ಓಟ್ ಹಾಕ್ಬೇಕು ಅವಾಗ? ದಟ್ ಸಿಸ್ಟಮ್ ಇಟ್ ಸೆಲ್ಫ್ ಈಸ್ ರಾಂಗ್. ನಿಮ್ಮ ಪ್ರಕಾರ ಯಾಕೆ ಎಲ್ಲರೂ ಓಟ್ ಹಾಕಿ ಗೆಲ್ಸ್ಬೇಕು? ಇಟ್ ಈಸ್ ರಾಂಗ್. ಏನ್ರಿ ಎಲ್ರಿಗೂ ಅಧಿಕಾರ ಕೊಟ್ಬಿಡ್ತೀನಿ ರೀ ಓಟ್ ಮಾಡೋದಕ್ಕೆ?
ಅಲ್ಲ, vote is also an opinion. ಯಾ It is my opinion that I'm exercising ಯಾಕೆ by ಅದನ್ನ ಸೀಕ್ರೆಟ್ pressing the button. ವೈ ಇಟ್ ಇಸ್ ಅಲ್ವಾ? ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ವೈ ಇಟ್ ಇಸ್ ಸೀಕ್ರೆಟ್ ಯಾಕೆ? ಮೈ ಒಪಿನಿಯನ್ ನಾನು ಹಾಕ್ತೀನಲ್ಲ ಅಷ್ಟೇ. Fair enough. ಐ ಆಮ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಅದರ್ಸ್. Fair enough. ಕರೆಕ್ಟ್ ಅಲ್ವಾ? Fair enough. ಅದೇ ತರ ಒಪಿನಿಯನ್ ನಿಮ್ಮ ಒಪಿನಿಯನ್ ನೀವು ಇಟ್ಕೊಳ್ಳಿ, ನನ್ನ ಒಪಿನಿಯನ್ ನಾನು ಇಟ್ಕೊಂತೀನಿ. ಆದ್ರೆ- ಐ ಶುಡ್ ನಾಟ್ ಇನ್ಫ್ಲೂಯೆನ್ಸ್ ಅದರ್ಸ್ ಆದ್ರೆ- ವಿತ್ ಮೈ ಸ್ಟುಪಿಡಿಟಿ. Not at all. ಆಫ್ ಕೋರ್ಸ್. No. Agreed. With stupidity, no one should. But a person like you, at your stature, ನೀವಿರುವಂಥ ಒಂದು ಸ್ಥಾನ ಮಾನ, ಅದನ್ನ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಪೀಪಲ್ ಹ್ಯಾವ್ ಗಿವನ್ ಇಟ್ ಟು ಯು. ಯಾ ನಾವು ನೀವು ಹೊಣೆಗಾರರಿದ್ದೀರಿ ಇದಕ್ಕೆ. ಯು ಆರ್ ಅಕೌಂಟಬಲ್ ಅಂಡ್ ಯು ಆರ್ ಯಾವಾಗ ಅಕೌಂಟಬಲ್ ನಾನು? ಯಾವಾಗ ಅಕೌಂಟಬಲ್? ಆಸ್ ಅನ್ ಆರ್ಟಿಸ್ಟ್ ಆಲ್ಸೋ ಯು ಆರ್ ಅನ್ ಅಕೌಂಟಬಲ್ ಆರ್ಟಿಸ್ಟ್ ಪರ್ಸನ್. ನಾನು ಸಿನಿಮಾ ಮಾಡ್ತೀನಿ. ಆಸ್ ಅ ಡೈರೆಕ್ಟರ್ ಆಲ್ಸೋ ಯು ಆರ್ ನಾನು ಅಕೌಂಟಬಲ್. ಕೇಳಿ ಅದೇ ಹೇಳಿದ್ದು, ಎಲ್ಲ ಕನ್ಫ್ಯೂಸ್ ಆಗಿ ಸಿನಿಮಾದವನ್ನ ಈ ಪಾಲಿಟಿಕ್ಸ್ ತಂದು ಪಾಲಿಟಿಕ್ಸ್ ಇನ್ನೊಂದು ತಂದು ಎಲ್ಲ ಬರ್ತಿರೋದು ಮಿಕ್ಸ್. ಯಾಕೆ ಸರ್? ಕೇಳಿ ಒಂದು ನಿಮಿಷ. ಸಿನಿಮಾದವನಾಗಿ ನನ್ನ ಒಪಿನಿಯನ್ ಸಿನಿಮಾಲ್ ಹೇಳ್ತೀನಿ. ಯು ಅಂಡರ್ಸ್ಟ್ಯಾಂಡ್? ಐ ಹ್ಯಾವ್ ಗಾಟ್ ಎ ಸ್ಟೇಜ್ ದೇರ್ ಪೀಪಲ್ ವಿಲ್ ಕಮ್ ಅಂಡ್ ವಾಚ್ ಮೈ ಫಿಲಮ್. ವಾಟ್ ಎವರ್ ಮೈ ಒಪಿನಿಯನ್ ಐ ವಿಲ್ ಟೆಲ್ ದಟ್. ಓಕೆ ಸರ್. ದೇರ್ ಐ ಹ್ಯಾವ್ ಗಾಟ್ ಫ್ರೀಡಮ್. ಆಸ್ ಹಿಯರ್ ಐ ಆಮ್ ಸಿಟಿಂಗ್, ನಾನೊಬ್ಬ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವೇ ಹೇಳಿದ್ರು ಒಬ್ಬ ಸಿಟಿಸನ್ ಆಗಿ ಮಾತಾಡ್ತಿದ್ದೀನಿ. ಇಲ್ಲಿ ನನ್ನ ಒಪಿನಿಯನ್ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೂ ನಾನು ಮಾತಾಡಲ್ಲ. ಯಾಕೆ ಹೇಳಿ? ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ ನನಗೆ. ಏನು ಹೇಳಿ? ನನ್ನ ಬ್ಯಾಡ್ ಒಪಿನಿಯನ್ ಇರ್ಬೋದು, ಏನು ಹೇಳಿ, ನಾನೊಬ್ಬನ ಬ್ಲೇಮ್ ಮಾಡೋದಿರ್ಬೋದು, ಅದು ಆಗಬಾರ್ದು ಅಂತಾನೆ ನಾನು. ಆದ್ರೆ ಸರ್, ಸಮಾಜ ನಿಮಗೆ ಕೊಟ್ಟಿರುವಂತ ಸ್ಥಾನಮಾನನ ನೀವು ಉಪಯೋಗಿಸಿ ಉಪಯೋಗಿಸೋದು ಒಂದ್ ಒಳ್ಳೇದಕ್ಕೆ ನಾಲ್ಕು ಉಪಯೋಗಿಸಿ. ವಿಷಯಗಳಲ್ಲಿ ಅದೇ ನಾನು ನಿಮ್ಮ ಮಾಡ್ತಾ ಇರೋದು. ನಿಲುವನ್ನ ತಿಳಿಸೋದ್ರಿಂದ ನನ್ನ ನಿಲುವಿದು. ಫಸ್ಟ್ ಆಫ್ ಆಲ್ ನಾನು ಮಾಡಿರೋದು ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ ಅಂತ. ನೀವು ಬೇವು ಬಿತ್ಬಿಟ್ಟು ಮಾವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಮಾಡಬಾರ್ದು. ನಾಯಕರು ಕ್ರಿಯೇಟ್ ಮಾಡಿ ಅವ್ರೇನೋ ಡಿಸಿಷನ್ ತೊಗೊಂಡ್ರೆ ನೀವು ಹೆಂಗ್ ಸರ್ ಇದು ಅಂತೀರಾ? ಸರ್ ನೀವು ಒಂದು ಜನಕೇಂದ್ರಿತವಾದಂಥ ಒಂದು ಆಡಳಿತ ಮಾಡೋಣ ಅಂದರೆ ಅದು ರಾಂಗ್ ಅಂತೀರಾ? ಸರಿ ಸೊಲ್ಯೂಷನ್ ಏನಿದೆ? ಸರಿ ಸರ್, ನೀವು ಹೇಳಿದ್ರೆ ಲೆಟ್ಸ್ ಸ್ವಲ್ಪ ಡೈಸೆಕ್ಷನ್ ಮಾಡೋಣ ಸರ್, ಸ್ವಲ್ಪ ಲ್ಯಾಬೋರೇಟರಿ ಒಳಗಡೆ ಹೋಗೋಣ. Okay. ನೀವು ಒಂದು ಸಿನಿಮಾ ಮಾಡಿದ್ರಿ ಸರ್, ಅದ್ರಲ್ಲಿ ಒಂದು ಸೀನ್ ಇತ್ತು. ನೀವೇನ್ ಮಾಡ್ತೀರಿ? ಒಂದು ಮನೆ ಆಚೆ ಹೋಗ್ತೀರಿ, ಒಂದು ದೊಡ್ಡ ಮನೆ. ಆ ದೊಡ್ಡ ಮನೆ ಒಳಗೆ ಹೋದ್ರೆ ಇರೋದು 3 ಜನ, ಮನೆ ಇರೋದು 3 ಫ್ಲೋರ್. ನೀವು ಅಲ್ಲಿ ಅವಾಜ್ ಹಾಕ್ತೀರಿ ಸರ್ ಅವ್ರಿಗೆ, ಇರೋದು ನೀವು 3 ಜನ, ಯಾಕೆ ನಿಮ್ಗೆ ಬೇಕು? ಹೊರಗಡೆಯಿಂದ ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವಂತ ಜನರನ್ನ ನೀವು ಒಳಗೆ ಕರ್ಕೊಂಬಂದ, ಹೋಗ ನೀನ್ ಫಸ್ಟ್ ಫ್ಲೋರ್, ನೀನ್ ಸೆಕೆಂಡ್ ಫ್ಲೋರ್ ಅಂತ. ಕರೆಕ್ಟ್. ಹೌದು. ಇದನ್ನ ನಾವು ಯಾಕೆ ಸೋಷಿಯಲಿಸಮ್ ಅಂತ ನೋಡಬಾರ್ದು, ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತ ನೋಡಬಾರ್ದು? ನೀವು ಅದನ್ನೇ ಹೇಳಕ್ ಹೋದ್ರ? ನಿಮ್ ವೇದಿಕೆನೇ ಅಲ್ವಾ ಅದು? ಹೌದು. ಯು ಡಿಡ್ ದಟ್ ಸೀನ್. ಹೌದು. ಆ ಟೈಮ್ ವಾಟ್ ಇಸ್ ಯುವರ್ ಐಡಿಯಾಲಜಿ? ಇಸ್ ಇಟ್ ಸೋಷಿಯಲಿಸಮ್? ಅಲ್ಲ, ಸೋಷಿಯಲಿಸಂ ಸಮಾಜವಾದ ಅನ್ನೋದು ನಿಮ್ಮ ಸಿದ್ಧಾಂತದ ಭಾಗನಾ? ಅಲ್ಲ ಗುರುವೆ, ಅದು ಒಂದು ಸೀನು. ಅದನ್ನೊಂದು ಕೇಳಿ ಒಂದು ನಿಮಿಷ. ಇಟ್ ಈಸ್ ಎ ಫಿಲಮ್. ಪ್ಲೀಸ್. ಫಿಲಮ್ ಅಲ್ಲಿ ಒಬ್ಬ ಗಾಡಿ ತಳ್ಕೊಂಡ್ ಬರ್ತಿರ್ತಾನೆ, ನೋಡ್ತಾನೆ, ಹೊಡಿತಾನೆ, ಜನ ನಕ್ರು. ಕರೆಕ್ಟ್ ಅಲ್ವಾ? ಇಟ್ ಇಸ್ ಎ ಕಾಮಿಡಿ ಸೀನ್. ಇಟ್ ಈಸ್. ಈಗ ನಾನು ಲವ್ ಪುಸ್ತಕದ ಬದನೇಕಾಯಿ ಅಂತ ಹೇಳಿದೆ. ಸಿನಿಮಾಲು ಒಂದು ಪಾರ್ಟ್ ಆಫ್ ದಿ ಸೀನಲ್ಲಿ ಒಬ್ಬ ಹೀರೋಗೆ ಆ ಸಿಚುವೇಶನ್ ಇರುತ್ತೆ, ಅವ್ನಿಗೊಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಅವ್ನು ಹಂಗೆ ಹೇಳ್ತಾನೆ. ನೆಕ್ಸ್ಟ್ ನಾನು ರಿಯಲ್ ಆಗಿ ಸಿಗ್ದೆ, ಹೆಂಗ್ ಸರ್ ಪುಸ್ತಕದ ಬದನೇಕಾಯಿ ಅನ್ಬಿಟ್ಟು ನೀವು ಲವ್ ಮಾಡಿ ಈಗ ಒಂದು ನಿಮಿಷ, ನೀವು ಲವ್ ಮಾಡಿ ಮದುವೆ ಆಗ್ಬಿಟ್ರಲ್ಲ ಅಂತ ನಾನು ಅವ್ರು ನಂಗೆ ಕೇಳಿದೆ. ನಾನೊಂದು ಹುಡುಗಿನ ಸಿನಿಮಾದಲ್ಲಿ ಮದುವೆ ಆಗಿದ್ದೀನಪ್ಪ, ಶೂಟಿಂಗ್ ಪ್ಯಾಕಪ್ ಆಗ್ತಿದೆ, ಬಾ ಮನೆಗೆ ಹೋಗೋಣ ಅಂತ ಕರೆಯಕ್ಕಾಗಲ್ಲ. ಅಷ್ಟಾರ ಆದರೆ ಹೇಳಿ, ಅಷ್ಟಾರ ಇರಬೇಕು. ಉಪೇಂದ್ರ ದ ಸಿಟಿಸನ್ ಅವರು ಜಸ್ಟ್ ನನ್ನ ಪ್ರೀವಿಯಸ್ ಆನ್ಸರ್ ಅಲ್ಲಿ ಹೇಳಿದ್ರು, ನನಗೆ ಸಿನಿಮಾ ಅನ್ನೋ ವೇದಿಕೆ ಇದೆ, ನಾನು ಉತ್ತರ ಕೊಡಬೇಕು ಅಂದ್ರೆ, ನಾನು ನಿಲುವು ಹೇಳಬೇಕು ಅಂದ್ರೆ ನಾನು ಅಲ್ಲಿ ಹೇಳ್ತೀನಿ ಅಂತ. ನಿಮ್ ನಿಲುವು ನೀವು ಅಲ್ಲಿ ಹೇಳಿದ್ರೆ ಅದ್ರ ಬಗ್ಗೆ ನಾನು ಕೇಳ್ತಿದ್ದೀನಿ. ಸೋಷಿಯಲಿಸಮ್ ಯುವರ್ ಐಡಿಯಾಲಜಿ? ವಾಟ್ ಬೇಸಿಸ್ ನಿಮ್ಮ ಪೊಲಿಟಿಕ್ಸ್ ಇನ ಐಡಿಯಾಲಜಿಕಲ್ ಬೇಸಿಸ್ ಏನ್ ಸರ್? ಲೆಟ್ಸ್ ಆಸ್ಕ್. ಪೊಲಿಟಿಕಲ್ ಬೇಸಿಸ್ ನೀವು ಕೇಳಂಗಿದ್ರೆ ಅದು ಸಿನಿಮಾಲ್ ಒಬ್ಬ ಯಂಗ್ಸ್ಟರ್ ಆಗಿ ನನಗನ್ಸಿದ್ದು ಹೇಳಿದ್ದೀನಿ. ಈಗ ಪಾಲಿಟಿಕ್ಸ್ ಅಲ್ಲಿ ನಾನು ಬಂದು ಹೇಳ್ತೇನೆ, ಇಲ್ಲಿ ಪ್ರಜೆ ಪ್ರಭು ಆಗ್ಬೇಕಪ್ಪ, ಪ್ರಜೆ ಕೈಲಿ ಅಧಿಕಾರ ಇರಬೇಕು, ಅವನ ಒಪಿನಿಯನ್ ತುಂಬಾ ಇಂಪಾರ್ಟೆಂಟು, ಅದ್ರ ಮೇಲೆ ಗೌರ್ಮೆಂಟ್ ನಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ವಾ? ಆಯ್ತು. ಇದೇ ಪ್ರಜೆಗಳಿಗೆ ಸಂಬಂಧಿಸಿರುವಂತ ವಿಷಯಗಳ ಬಗ್ಗೆ ತಾವು ಒಂದು ಸ್ಪಷ್ಟ ನಿಲುವನ್ನ ತಗೊಳ್ಳೋದಕ್ಕೆ ಯಾಕೆ ಹಿಂಜರಿತೀರಿ? ಏನ್ ಸ್ಪಷ್ಟ ನಿಲುವು ನನಗೆ ಹೇಳಿ. ಓಕೆ ಸರ್, ಲೆಟ್ಸ್ ಸೇ. ಯಾವ ಸ್ಪಷ್ಟ? ಆಯ್ತು ಸರ್, ಹೇಳಿ. ಈಗ ಸರ್ಕಾರ ಸರ್, ನಾನು ಐ ಆಮ್ ಅ ನ್ಯೂಸ್ ಗೈ ಸರ್, ಸೊ ಐ ಆಸ್ಕ್ ಯು ಸಮಥಿಂಗ್ ರೀಸೆಂಟ್. ಈಗ ನಿನ್ನೆ ಮೊನ್ನೆ ಒಂದು ಸರ್ಕಾರ ಒಂದು ಆದೇಶ ಮಾಡ್ತು ಸರ್, ಹಿಜಾಬ್ ಅನ್ನ ಸಮವಸ್ತ್ರದ ಜೊತೆ ಬಿಡಬೇಕು, ಜನಿವಾರನ ಬಿಡಬೇಕು. ಮೊನ್ನೆ CET ಎಕ್ಸಾಮ್ ನಲ್ಲಿ ಜನಿವಾರ ಬಿಚ್ಚಿದ್ರು ಸರ್. ಇದು ದೊಡ್ಡ ವಿವಾದ ಆಯ್ತು. ಐ ಆಮ್ ನಾಟ್ ಶೋರ್ ಇಫ್ ಯು ಫಾಲೋಡ್ ಇಟ್. ಈಗ ಹಿಜಾಬ್ ಅನ್ನ ತೆಗಿಬೇಕು ಅಂತ ಆಗಿತ್ತು, ಯಾಕಂದ್ರೆ ಅದು ಕಾಲೇಜ್ ನಿಯಮ ಆಯ್ತು. ಈಗ ಯಾವುದೇ ಕಾಲೇಜ್ ಆಗ್ಲಿ ಸರ್ಕಾರದ ಒಂದು ನಿಯಮ ಬಂದ್ಬಿಡ್ತು, ಸಮವಸ್ತ್ರದ ಜೊತೆ ಹಿಜಾಬ್ ಅನ್ನ ಬಿಡಬೇಕು ಅಂತ. ಇದು ಸಮಾಜನ ಎದುರಿಸ್ತಿರುವಂತ ಒಂದು ಪರಿಸ್ಥಿತಿ ಸರ್ ಇದು. ಇದ್ರ ಬಗ್ಗೆ ನಿಮ್ ನಿಲುವೇನು ಅಂತ ಕೇಳ್ತೀನಿ. ನನ್ನ ನಿಲುವು ವಾಪಸ್ ಇಲ್ಲಿಗೆ ಬರ್ತೀವಿ. ಹೇಳಿ, ವಾಪಸ್ ಬನ್ನಿ, ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ಸಮಸ್ಯೆಗೆ ಪರಿಹಾರ ಇದೆ, ಅದನ್ನ ಬಿಟ್ಟು ಬೇರೆಲ್ಲ ಮಾತಾಡ್ತಿದೀವಿ ನಾವು. ಎಲ್ಲೆಲ್ಲೋ ಹೋಗಿ ಜಾತಿ ಬಗ್ಗೆ ಮಾತಾಡ್ತೀವಿ, ಧರ್ಮದ ಬಗ್ಗೆ ಮಾತಾಡ್ತೀವಿ, ಹೊಡಿತಾ ಇದೀವಿ, ಇನ್ನೇನೇನೋ ಮಾಡ್ತಾ ಇದೀವಿ ನಾವು. ಕಮ್ ಬ್ಯಾಕ್. ಇದಕ್ಕೆಲ್ಲ ಕಾರಣ ಇದಪ್ಪ. ಏನು ಹೇಳೋ, ಇಲ್ಲಿ ನೀನು ಕರೆಕ್ಟಾಗಿ ರೆಡಿ ಆಗೋ, ನಿನ್ನ ಸಮಾಜ ನೀನು ನಿರ್ಮಿಸ್ಕೋ. ಇಲ್ಲಿ ಮೂಲ ಇದೆ. ಎಲೆಕ್ಷನ್ ಅನ್ನೋದು ಭಾಳ ಇಂಪಾರ್ಟೆಂಟು, ನಿನ್ನ ವೋಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ನೀನು ಹಾಕಬೇಕಾದ ಮತ ನಿನ್ನ ಅಭಿವೃದ್ಧಿಗೆ, ನಿನ್ನ ದೇಶದ ಅಭಿವೃದ್ಧಿಗೆ, ಟ್ರಾನ್ಸ್ಪರೆನ್ಸಿಗೆ, ಅಕೌಂಟಬಿಲಿಟಿಗೆ, ಇದಕ್ಕೆ ವೋಟ್ ಹಾಕ್ಬೇಕು ನೀನು. ಕರೆಕ್ಟ್ ಅಲ್ವಾ? ಆಯ್ತು ಸರ್, ಹೇಳಿದ್ರಿ.
ಈಗ ನಮಗೆ ಇಂಡಿಯಾನಲ್ಲಿ ಒಂದು ಭಾಳ ವೆಲ್ ನೋನ್ ಸೇಯಿಂಗ್ ಇದೆ ಸರ್. ಇನ್ ಇಂಡಿಯಾ ಯು ಡೋಂಟ್ ಕಾಸ್ಟ್ ಯುವರ್ ವೋಟ್, ಯು ವೋಟ್ ಯುವರ್ ಕಾಸ್ಟ್ ಅಂತ. ನೀವು ಗೊತ್ತಾಯ್ತು ಹೇಳಿ. ಜಾತಿಗೋಸ್ಕರ ವೋಟ್ ಮಾಡ್ತೀರಿ, ಜಾತಿನ ತಲೆಯಲ್ಲಿ ಇಟ್ಕೊಂಡೆ ವೋಟ್ ಮಾಡ್ತೀರಿ ಅನ್ನೋದು ಒಂದು ಹಳೆ ಸೇಯಿಂಗ್ ಇದೆ. ಅದು ಹಂಗೆ ಇರ್ಬೇಕು ನಿಮಗೆ. ನಿಮ್ಮ ಮಕ್ಕಳ ಕಾಲಕ್ಕೂ ಹಿಂಗೆ ಇರಬೇಕು. ಯು ಆರ್ ಹ್ಯಾಪಿ ವಿತ್ ದಟ್. Are you happy with that? Do I look like that, sir? No, I don't know. You are so excited No, not by at all, saying sir. that. No. Somebody given some statement long back. Still, we are repeating the same thing and expecting some different results. No, sir. The thing is, I don't run away from reality, sir. ಇವತ್ತಿನ ದಿನ ಬದಲಾವಣೆ ಆಗ್ಬೇಕು ಅಂದ ತಕ್ಷಣ ಇರೋ ಸತ್ಯನ ನಾವು ಮುಖ ತಿರುಗಿಸಿ ಹೋದ್ರೆ ಸತ್ಯ ಬದಲಾವಣೆ ಆಗೋದಿಲ್ಲ. ಸುಳ್ಳನ್ನು ನೀವು ಸತ್ಯ ಅನ್ಕೊಂಡ್ಬಿಟ್ಟಿದ್ರೆ ಯಾವ್ದು ಸತ್ಯ ಸರ್? ಯಾವ್ದು ಸುಳ್ಳು? ಅಲ್ಲ, ನಾನು ಸತ್ಯ ಕೇಳಿ, ನನಗನ್ಸೋ ಸುಳ್ಳು ನಿಮಗೆ ಸತ್ಯ ಅನ್ಸ್ಬೋದು, ನಿಮ್ಗನ್ಸೋ ಸತ್ಯ ನನಗೆ ಸುಳ್ಳು ಅನ್ಸ್ಬೋದು. ಆಯ್ತು ಸರ್. ಈಗ ಹೇಳಿ, ನಾನು ಅದಕ್ಕೆ ಕೇಳ್ತೀನಿ, ಲೆಟ್ ಅಸ್ ಕಮ್ ಬ್ಯಾಕ್ ಹಿಯರ್. ಲೆಟ್ ಅಸ್ ಇನ್ಸ್ಟೆಡ್ ಆಫ್ ಟಾಕಿಂಗ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಯಾರು ಅದು ಹಂಗಾಯ್ತು, ಇವ್ನು ಹಿಂಗೆ ಮಾಡ್ದ, ಅವ್ನು ಹಂಗೆ ಮಾಡ್ದ, ಇವತ್ತೆಲ್ಲ ಮಾತಾಡ್ಬೋದು. ಇವತ್ತೆಲ್ಲ ಸಮಸ್ಯೆ ಬಗ್ಗೆ ಮಾತಾಡ್ಬೋದು. ಕರೆಕ್ಟ್ ಅಲ್ವಾ? ಕರೆಕ್ಟಾ ತಪ್ಪಾ ಸರ್ ಇದು? ಕರೆಕ್ಟ್ ಸರ್, ಯಾಕೆ ಮಾಡಬಾರ್ದು ಸರ್ ಇದು? 1000 ಮಾತಾಡ್ಬೋದು. ಕಮ್ ಬ್ಯಾಕ್. ಜನಕ್ಕೆ ಇದೆಲ್ಲ ಬೇಕಾದ್ರೆ, ಜನಕ್ಕೆ ಬೇಕಾಗಿರೋದು ಉದ್ಯೋಗ, ಜನಕ್ಕೆ ಬೇಕಾಗಿರೋದು ಒಂದು ಸೇಫ್ಟಿ ಆಗಿರೋಂಥ ಬದುಕು. ನಮಗೆಲ್ಲ ಏನು ಬೇಕಾಗಿರೋದು ಹೇಳಿ? ನಮ್ಗೇನು ಬೇಕಾಗಿರೋದು ಆಧಾರ ಸ್ಪಷ್ಟತೆ ಇದೆಯಾ? ಇದೆ ಸರ್. ಅಂದ್ರೆ ಅಲ್ಲ, ನಾವು ಇಲ್ಲಿ ಕೂತ್ಕೊಂಡು ನಾನು ಸುಭಿಕ್ಷವಾಗಿದ್ದೀನಿ, ನನಗೆ ಇದೆಲ್ಲ ಬಹಳ ಟೆಂಪ್ಟೇಷನ್. ಜನರಲ್ಲಿ ಒಂದು ಸ್ಪಷ್ಟತೆ ಇದೆ. ಜನರಿಗೆ ಒಂದು ಡಿಪೆಂಡೆಬಲ್ ರಿಲಯಬಲ್ ಆಯ್ಕೆ ಬೇಕಾಗಿದೆ. ಆದ್ರೆ ಆ ಡಿಪೆಂಡೆಬಲ್ ರಿಲಯಬಲ್ ಆಯ್ಕೆ ಸಿಗದೇ ಇರುವಂತ ಸಂದರ್ಭದಲ್ಲಿ, ಯಾಕೆ ಡಿಪೆಂಡಬಲ್ ಅಲ್ವಾ ಈಗಿರೋದು ಆಯ್ಕೆ? ಯಾವುದು? ಈಗ ಇರೋ ಆಯ್ಕೆಗಳು ಡಿಪೆಂಡಬಲ್ ಇಲ್ವಾ? ಆಫ್ ಕೋರ್ಸ್ ಇರೋದ್ರಲ್ಲಿ ಅವರೇ ಡಿಪೆಂಡೆಬಲ್, ಹಂಗಾಗಿ ಅಲ್ಲಿಗೆ ವೋಟ್ ಹೋಗ್ತಾ ಇದೆ. ನಾನು ಇಂಡಿಪೆಂಡೆಂಟ್ ಆಗಿ ಡಿಪೆಂಡಬಲ್ ಆಗಬೇಡಿ ಅನ್ನೋ ಒಂದು ಇದು ತನ್ನಿ ಅಂತ ಹೇಳ್ತಾ ಇದ್ದೀನಿ. ಡೋಂಟ್ ಕೀಪ್ ಡಿಪೆಂಡಿಂಗ್ ಆನ್ ಅದರ್. ಓಕೆ ಸರ್, ಡೋಂಟ್ ಕೀಪ್ ಡಿಪೆಂಡಿಂಗ್ ಆನ್ ಅದರ್ಸ್ ಒಪಿನಿಯನ್. ವಾಟ್ ಡು ಯು ಥಿಂಕ್ ಆಫ್ ಆರ್ಗನೈಸೇಷನ್, ಸಂಘಟನೆ, ಈ ಸಂಘಟನೆ ಮೂಲಕ ಸಂವಹನ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದೇ ಇವಾಗ ಸಂಘಟನೆ ಅಂದ್ರೆ ಇಟ್ಸ್ ನಾಟ್ ಇಂಡಿವಿಜುವಲ್ ಅಲ್ಲ. ಸಂಘಟನೆ ಬಗ್ಗೆ ನಾನು ಅದೇ ಮಾತಾಡ್ತಾನೆ ಇಲ್ಲ. ಇಲ್ಲಿ ಸಂಘಟನೆ ಬೇಕಾಗಿಲ್ಲ. ನಾನು ಹೇಳ್ತಿರೋದು, ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಲ್ಲ, ಸಂಘಟನೆ ಇಲ್ಲ, ಆಫೀಸ್ಗಳಿಲ್ಲ, ಫಂಡ್ಸು ನಾವು ತಗೊಳ್ಳಲ್ಲ, ಇಲ್ಲಿ ನಾವು ಬೇರೆ ವಿಷಯ ಮಾತಾಡಲ್ಲ. ಐ ಡೋಂಟ್ ಬ್ಲೇಮ್ ಅದರ್ಸ್. ಓನ್ಲಿ ಇನ್ಎಫಿಷಿಯಂಟ್ ಪರ್ಸನ್ ವಿಲ್ ಬ್ಲೇಮ್ ಅದರ್ಸ್, ವಿಲ್ ಕೀಪ್ ಬ್ಲೇಮಿಂಗ್. ಯು ಡೋಂಟ್ ಹ್ಯಾವ್ ಟು ಬ್ಲೇಮ್ ಸರ್. ನೋ, ನಾನು ಅದೇ ಸೊಲ್ಯೂಷನ್ ಹುಡ್ಕೋಣ. ಬ್ಲೇಮ್ ಮಾಡಿದ್ದಾಯ್ತು, ಇಷ್ಟು ವರ್ಷ ಬ್ಲೇಮ್ ಮಾಡಿದ್ದ, ಅವನು ಅದು ಮಾತಾಡ್ತಾನೆ, ಇವನು ಇದು ಮಾಡ್ತಾನೆ, ಇವನು ಅದು ಮಾಡ್ತಾನೆ. ಓಕೆ, ಕಮ್ ಬ್ಯಾಕ್. ವಾಟ್ ಈಸ್ ದ ವಾಟ್ ಐ ವಾಂಟ್ ಅನ್ನೋದು ನಮಗೆ ಗೊತ್ತಿದೆಯಾ? ಫಸ್ಟ್ ಆಫ್ ಆಲ್ ಆ ಕ್ಲಾರಿಟಿನ ಇರಬೇಕಲ್ವಾ? ಏನು ಹೇಳಿ? ನೀವು ಒಬ್ಬ ಆವರೇಜ್ ವೋಟರ್ ಇನ್ IQ ಮತ್ತೆ EQ ಲೆವೆಲ್ಗೆ ಇಳಿದು ಮಾತಾಡೋದಾದ್ರೆ, ಅಲ್ಲೇ ಇಳಿದು ಮಾತಾಡ್ತಿರೋದು, ಅಲ್ಲಿ ಇಳಿದು ಮಾತಾಡೋದಾದ್ರೆ ನಿಮ್ಮ ನಿಲುವು ಬಹಳ ಪ್ರಮುಖ ಇದೆ ಸರ್. ಹೌದು. ಯಾಕಂದ್ರೆ ನಿಮ್ಮ ನಿಲುವು ನಿಮಗೆ ಬರೀ ನಿಮ್ಮ ನಿಲುವು ಅಥವಾ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತ ಲಕ್ಸುರಿ ಅಂತ ನಿಮಗೆ ಅನಿಸ್ಬೋದು. ಕೆಲವರು ಅದನ್ನ ಗೈಡೆನ್ಸ್ ಆಗಿ ನೋಡ್ತಾರೆ, ಅಲ್ಲ ಅದನ್ನ ರೆಫರೆನ್ಸ್ ಆಗಿ ನೋಡ್ತಾರೆ. ಅದನ್ನೇ ಹೇಳ್ತೀನಿ. ಯು ಕಾಂಟ್ ಡಿನೈ ಯುವರ್ ಫಾಲೋವರ್ಸ್ ಆಫ್ ಯುವರ್. ನೋ, ಐ ಡೋಂಟ್ ವಾಂಟ್ ಫಾಲೋವರ್ಸ್. ಹೇಳ್ತೀನಿ ಕೇಳಿ, ನನಗೆ ಬೇಕಾಗಿರೋದು ನನ್ನ ವಿಚಾರ ಕರೆಕ್ಟ್ ಇದೆಯಾ ಅದನ್ನು ಮಾಡಿ. ನಾನೊಂದು ದಾರಿ ಮಾಡಿದ್ದೀನಿ ಅಷ್ಟೇ. ಅದು ನಿಮಗೆ ಬೇಕಾಗಿರೋದೇ ನಾನು ಮಾಡಿರೋದು. ನಾನೇನೋ ಬೇರೆ ಹೇಳ್ತಾ ಇಲ್ಲ ಇಲ್ಲಿ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಇನ್ನೂ ಹೈಯರ್ ಲೆವೆಲ್ ಹೋಗಿ, ನಾನೊಬ್ಬ ಉಪೇಂದ್ರನಾಗಿ ಸ್ಟಾರ್ ಆಗಿ ಕೂತ್ಕೊಂಡಿಲ್ಲ, ನೀವೊಬ್ಬ ಪ್ರೆಸ್ಸವರಾಗಿ ಕೂತ್ಕೊಂಡು ನಾನೊಂದು ಪಕ್ಷನ ರೆಪ್ರೆಸೆಂಟ್ ಮಾಡಿ, ರೀ ಇಲ್ಲ ರೀ ಅದು ಸರಿ ಇಲ್ಲ ರೀ ಇದು ಕರೆಕ್ಟ್ ರೀ ಅನ್ನೋದು, ನೀವು ಇದು ಸರಿ ಇಲ್ಲ ರೀ ಅದು ಕರೆಕ್ಟ್ ಅನ್ನೋದು. ವಿ ಕೀಪ್ ಬ್ಲೇಮಿಂಗ್, ವಿ ಕೀಪ್ ಫೈಟಿಂಗ್. ದಟ್ ಈಸ್ ಎ ಬಿಗ್ ಎಂಟರ್ಟೈನ್ಮೆಂಟ್ ಫಾರ್ ಪೀಪಲ್. ಓಕೆ, ವಾಟ್ ಈಸ್ ಯುವರ್ ಅಸೆಸ್ಮೆಂಟ್ ಆಫ್ ಇವತ್ತಿನ ಪಾಲಿಟಿಕ್ಸ್, ದೇಶದಲ್ಲಿ ಆಗಲಿ ರಾಜ್ಯದಲ್ಲಾಗಲಿ ಯಾವ ರೀತಿ ನಡೀತಿದೆ ಸರ್? ನಾವು ಉಪೇಂದ್ರ ದ ಲೆಟ್ಸ್ ಸೇ ಅನಲಿಸ್ಟ್, ಉಪೇಂದ್ರ ದಿ ಅನಲಿಸ್ಟ್ ಹೇಳಿ. ನಾನು ಅನಲಿಸ್ಟ್ ಫಸ್ಟ್ ನಾನು ಕೇಳ್ಕೊಂಡಿದ್ದೀನಿ. ವೋಟರ್ ಆಗಿ ಇದೆಲ್ಲ ನನಗೆ ಕಾಣಿಸಿದೆ ಅನ್ಕೊಳ್ಳಿ. ಇಲ್ಲಿ ಯಾವುದೋ ಬೇರೆ ವಿಷಯಗಳು ಚರ್ಚೆ ಆಗ್ತಿದೆ, ನನ್ನ ಹೆಲ್ತ್ ಬಗ್ಗೆ ಚರ್ಚೆ ಆಗ್ತಿಲ್ಲ. ನೀವು ಹೇಳಲ್ಲ ಅದು ಯಾವುದೋ ಬೇರೆ ವಿಷಯ, ಪಾಲಿಟಿಕ್ಸಲ್ಲಿ ಇದನ್ನೇನೋ ಹೇಳ್ತಿದ್ದಾರೆ. ಇದೆಲ್ಲ ಹೊಟ್ಟೆ ತುಂಬಿಕೊಂಡು ಏನು ಹೇಳಿ, ಮನೇಲಿ ಕೂತ್ಕೊಂಡು TV ನೋಡ್ಕೊಂಡು ಚರ್ಚೆ ಮಾಡೋಕ್ಕೆ ಚೆನ್ನಾಗಿದೆ. ಕಮ್ ಬ್ಯಾಕ್. ಆಟೋ ಡ್ರೈವರ್ಸ್ ನಿಂತಿದ್ದಾರೆ, ಕೇಳಿ, ಅವರಿಗೆ ಒಂದು ಬದುಕು ಕಷ್ಟ ಆಗಿದೆ. ಎಷ್ಟೋ ಜನಕ್ಕೆ ಹೆಲ್ತ್ ಫೆಸಿಲಿಟಿ ಸಿಗ್ತಾ ಇಲ್ಲ, ಎಜುಕೇಷನ್ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಇದಲ್ವಾ ಮಾತಾಡಬೇಕಾಗಿರೋದು ನಾವು? ಇದು ಮಾತಾಡಬೇಕಾ ಬೇಡವಾ ಸರ್? ಇದು ಓಕೆ, ಇದನ್ನು ನಾವು ಮಾತಾಡಬೇಡ, ನಾವು ಹೊಟ್ಟೆ ತುಂಬಿರೋರು. ಅಟ್ಲೀಸ್ಟ್ ಯಾರು ಮಾತಾಡಬೇಕು ಕೇಳಿ. ಒಂದು ನಿಮಿಷ ನೀವು ಅಲ್ಲಿಗೆ ಬನ್ನಿ, ಅವಾಗ ನಿಮ್ದು ಇದು ಯಾವುದೂ ಬರಲ್ಲ. ನೀವು ಹೇಳ್ತಿರಲ್ಲ ಜಾತಿ ಧರ್ಮ ಅದು ಸರಿನಾ ಇದು ಸರಿನಾ. ಸರ್, ಅನ್ಫಾರ್ಚುನೇಟ್ಲಿ ಆ ವಿಷಯಗಳ ಬಗ್ಗೆ ನೀವು ಮಾತಾಡಿದ್ರೆ ಅವರ ಮಾತಿಗೆ ಒಂದು ಪುಷ್ಟಿ ತುಂಬದಂಗೆ ಆಗುತ್ತೆ ಸರ್. ನಾವು ಅವ್ರು ಮಾತಾಡ್ಬೇಕು ಅಂತ ಬಿಟ್ರೆ ನೀವು ನಮ್ಮ ಜವಾಬ್ದಾರಿನಲ್ಲಿ ನಾವು ಫೇಲ್ ಆಗ್ತೀವಿ. ನಾನು ಜವಾಬ್ದಾರಿಯುತ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ, ಕೇಳಿ. ನಾವು ನೋ, ಐ ಆಮ್ ನಾಟ್ ಹೆಸಿಟೇಟಿಂಗ್. ಐ ಆಮ್ ರೆಡಿ ಟು ಟಾಕ್ ಅಬೌಟ್ ಹೆಲ್ತ್ ಸಿಚುಯೇಷನ್, education system, infrastructure. Education system, hijab in education. No, you are going somewhere. No, you are not.
ನೋ ಯು ಆರ್ ಗೋಯಿಂಗ್ ಶಿಕ್ಷಣದಲ್ಲಿ ಈ ರೀತಿ ಆಗ್ತಿದೆ ಸರ್, ಮಾತಾಡಿ ನಿಮ್ ನಿಲ್ವು ಹೇಳಿ ಅಂದ್ರೆ ಯು ಆರ್ ನಾಟ್ ಟೆಲಿಂಗ್ ಅಲ್ಲ, ಕಮ್ ಬ್ಯಾಕ್ ಟು ದಿ ಮೂಲ. ಅವನಿಗೆ ಫಸ್ಟ್ I'm ಶಿಕ್ಷಣ talking to ಚೆನ್ನಾಗಿ. ಮೂಲ. ನೋ ಶಿಕ್ಷಣನೇ ಯು ಆರ್ ಟಾಕಿಂಗ್ ಅಬೌಟ್ ಕ್ಯಾಸ್ಟ್ ಅಂಡ್ ರಿಲಿಜನ್. What is caste ದಟ್ and ಮೇ religion? ಬಿ I'm talking about education. ನೋ ಯು ಆರ್ ನಾಟ್ ಟಾಕಿಂಗ್ ಅಬೌಟ್. ನೋ ಯು ಆರ್ ನಾಟ್ ಟಾಕಿಂಗ್. ನೀವು ಜನವಾರದ ಬಗ್ಗೆ ಮಾತಾಡ್ತೀರಾ, ನೀವು ಜನವಾರ ಹಿಜಾಬ್ ಬಗ್ಗೆ ಮಾತಾಡ್ತೀರಿ. ನಾನು ಕೇಳ್ತಿರೋದು ಮೂಲ ಸೌಲಭ್ಯ ಬಗ್ಗೆ ಮಾತಾಡ್ತೀನಿ. ಕಮ್ ಹಿಯರ್, ದೆನ್ ಗೋ ಟು ದ 10th ಸ್ಟೆಪ್. ಯು ಕಮ್ ಬ್ಯಾಕ್ ಹಿಯರ್. No, this ನೋ is also ಆಸ್ ಎ a step. ವೋಟರ್ ಕೇಳಿ ಒಂದು ನಿಮಿಷ. ನಾನು ವೋಟರಾಗಿ ಕೇಳ್ತೀನಿ, ನಾನೊಬ್ಬ ಮಾಮೂಲಿ ವ್ಯಕ್ತಿಯಾಗಿ ಕೇಳ್ತೀನಿ. ನನ್ನ ಮಗಳನ್ನ ನಾನು ಸ್ಕೂಲಿಗೆ ಸೇರಿಸ್ಬೇಕಂದ್ರೆ 5 ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕು. ನನ್ನ ತಾಯಿಗೆ ಏನಾರ ತೊಂದರೆ ಆದರೆ, ನಮ್ಮ ತಂದೆಗೆ ಏನಾರ ತೊಂದರೆ, ಹೆಲ್ತ್ ಸಿಸ್ಟಮಲ್ಲಿ ನನಗೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿದೆ. ಗೌರ್ಮೆಂಟ್ ಮೆಡಿಕಲ್ ಇದು ಸಿಸ್ಟಮ್ ಹೆಂಗಿದೆ, ಅಕೌಂಟಬಿಲಿಟಿ ಎಲ್ಲಿದೆ, ಕರಪ್ಷನ್ ಹೆಂಗಿದೆ, ನನಗೆ ಪ್ರಾಬ್ಲಮ್ ಆಗ್ತಿದೆ ಸ್ವಾಮಿ. ನಾನೊಂದೇನೋ ಹೋಗಿ ಒಂದು ಗೌರ್ಮೆಂಟ್ ಹತ್ರ ಕೆಲಸ ಮಾಡಿಸ್ಬೇಕಂದ್ರೆ ಅಲ್ಲಿ ಕರಪ್ಷನ್ ಇದೆ, ನಂಗೆ ದುಡ್ಡು ಕೊಡದೆ ಕೆಲಸ ಆಗ್ತಿಲ್ಲ. ಈಸ್ ಇಟ್ ನಾಟ್ ಇಂಪಾರ್ಟೆಂಟ್? Of course. Talk about that. Why you are talking about something as a politician? No, I am not interested to talk about Sir, that. one ನಿಮಿಷ No. Just please pay 1 minute attention sir. ನೀವು ಹೇಳಿದ್ರಿ ಎಜುಕೇಶನ್ ಬಗ್ಗೆ ಮಾತಾಡೋ. ಎಜುಕೇಶನ್ ಕ್ಷೇತ್ರದಲ್ಲೇನೆ ದೊಡ್ಡ ವಿವಾದ, ಹೆಮ್ಮರದ ಒಂದು ವಿವಾದ ಆಗಿರುವಂತ ಹಿಜಾಬ್ ಬಗ್ಗೆ ನಾನು ನಿಮಗೆ ಕೇಳಿದೆ. You are not interested to No, talk of about course it. I am not. I am not a politician. It is I am not spoiling- using it is that. spoiling the No. educational environment You in are the using state. that sentiment. Who is using it? No, you are using Who that. is using it? You are using that sentiment to encash. How? Of course. ನೀವು ಎಲೆಕ್ಷನ್ ಟೈಮಲ್ಲಿ ಇದನ್ನ ಮಾತಾಡ್ತೀರಾ. ಇವಾಗ ಯಾವ ಎಲೆಕ್ಷನ್? You are emotionally No, blackmailing. what election is going on right now? ಇದು ನೀವು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಸಿಟಿನಲ್ಲಿ ಫೈನಲಿ ನೋ ಯು ಆರ್ ಆಲ್ ಆಕ್ಚುಲಿ ಜನವಾರ ಮತ್ತೆ ಇಲ್ಲಿ ಶಾಲೆನಲ್ಲಿ ಸಮವಸ್ತ್ರ ಇರೋ ಕಡೆ ಸಮವಸ್ತ್ರ ಅನ್ನೋ ವ್ಯಾಖ್ಯಾನವನ್ನೇ ಬದಲಿಸುವಂತ ಒಂದು ಹಿಜಾಬ್, ಅದನ್ನ ಸರ್ಕಾರ ಬಿಟ್ಟಿದೆ, ಅವ್ರ ನಿಯಮ. ಆಸ್ ಅ ಪೊಲಿಟಿಷಿಯನ್, I am not a politician. Please, I am telling you, I am not a politician. Unless you accept No, you are talking about Rajakiya. I am talking about something else that you don't understand. I am talking about Prajakiya. I am talking about people. I am talking about ಸಫರ್ ಆಗ್ತಿರೋ ಪೀಪಲ್ ಬಗ್ಗೆ ಮಾತಾಡ್ತಿದ್ದೀನಿ. ಸ್ಟೂಡೆಂಟ್ ಸಫರ್ ಆಗ್ತಿಲ್ವಾ ಸರ್? ಅವ್ರ ಪ್ರಜೆಗಳಲ್ವಾ? ಯಾರು ಆ ಸ್ಟೂಡೆಂಟ್ ಸಫರ್ ಆಗ್ತಿಲ್ವಾ? ಅಲ್ಲ, ನೀವ್ ಹೇಳಿ, ನಿಮ್ಗೆ ಸಫರ್ ಅನ್ಸಿದ್ರೆ ಆದ್ರಲ್ಲ. ಅಲ್ಲ ಕೇಳಿ, ನಾನು ಇದೀನಿ, ಅವತ್ತೂ ಇದ್ದೆ ನಾನು. 3 ಜಡ್ಜ್ ನಿಮ್ಗೆ ಏನ್ ಬೇಕು ಅದಕ್ಕೆ? ಓಕೆ, ನಿಮ್ಮ ಒಪಿನಿಯನ್ ನೀವು ಹೇಳ್ತಾ ಇದ್ದೀರಾ. ಏನ್ ಸಫರ್ ಆಗ್ತಾ ಇದೆ, ಏನ್ ಮಾಡ್ಬೇಕಲ್ಲಿ? ಮೈ ಒಪಿನಿಯನ್. ನೋ ಗಿವ್ ಮಿ ದ ಆನ್ಸರ್. ಯು ಹ್ಯಾವ್ ಪ್ರಾಬ್ಲಮ್. You have any answer for that? No, I have a question, sir. No, you have only question. Yes. No, you are That's my job, escapist. sir. No. I'm a journalist. I'm not. You are a journalist. Here, asking I a am question. not that Nilve person. I am Nittu. not a suitable person to answer this. You just go and ask whoever does that, whoever is protesting for that. You please ask them. I am none of that. But ಅವರು ಪ್ರಜೆಗಳಲ್ಲ. ಯಾರು? ಅವರು ಪ್ರಜೆಗಳೇ ಸ್ವಾಮಿ. ನೀವು ಅವ್ರ ಹತ್ರನೇ ಮಾತಾಡಿ, ಅದ್ರ ಬಗ್ಗೆ ಮಾತಾಡ್ತಿರೋದು. ನಾನು ಅದಕ್ಕಿನ್ನ ಆ ವಿಷಯ ನಿಮ್ಮನ್ನ ಅಫೆಕ್ಟ್ ಮಾಡೋದಿಲ್ಲ. ಆ ಎಫೆಕ್ಟ್ ಇಟ್ ಇಸ್ ಇನ್ ದಿ ಎಜುಕೇಶನ್ ಸೆಕ್ಟರ್. ನೋ, ಅದು ಜನ ತೀರ್ಮಾನ ಮಾಡ್ತಾರೆ ಬಿಡಿ ಅದನ್ನ. ನಾನು ಹೇಳ್ತಿರೋ, ನಾನು ಯಾರು ತೀರ್ಮಾನ ಮಾಡಕ್ಕೆ? ನೀನು ಏನ್ ಹಾಕೊಂಡ್ಬರ್ಬೇಕು, ಏನ್ ಬಿಡಬೇಕು ಅಂತ? ಹೂ ಆಮ್ ಐ? I am your servant. I am your worker. You go and ask people. You go and ask what they want. ನಾನು ಅದನ್ನು ಕೇಳಿ ಫಸ್ಟು. ನೀವು ಪೊಲಿಟಿಷಿಯನ್ ಅಂದರೆ ಫಸ್ಟ್ ಕೆಲಸ ಮಾಡೋಕ್ಕೋ ಜನನ ಕೇಳಿ ಅದನ್ನು. ನೀವು ಜನನ ನಾನು ಪ್ರಚೋದನೆ ಎಬ್ಸೋಕ್ಕೋಸ್ಕರ ನಾನು ಇದನ್ನೇ ಕೇಳ್ತೀನಿ ಅಂದರೆ ಯು ಆರ್ ಸ್ಪಾಯ್ಲಿಂಗ್ ದೆಮ್. ಬಟ್ ಇಸ್ ಇಟ್ ನಾಟ್ ಅ ಪೀಪಲ್ಸ್ ಪ್ರಾಬ್ಲಮ್? ಅಲ್ಲ, ನೀವು ಪೀಪಲ್ ಅಲ್ಲ ರೀ, ನೀವು ನನ್ನ ಸಮಸ್ಯೆನೇ ಪೀಪಲ್ ಪ್ರಾಬ್ಲಮ್ ಅಂತ ನೀವು ಅನ್ಕೊಂಡ್ಬಿಟ್ರೆ ನಾನೇನ್ ಮಾಡ್ಲಿ? ಸರ್, ನನ್ನ ಸಮಸ್ಯೆನೇ ಅಲ್ಲ. ನಾನು ಹಿಜಾಬ್ ಹಾಕೋಬೇಕಾಗಿಲ್ಲ, ನನ್ನ ಕಾಲೇಜಲ್ಲೂ ಇಲ್ಲ. ಬಿಡಿ, ಮತ್ತೆ ಯಾಕೆ ಮಾತಾಡ್ತೀರಾ ಅದನ್ನ? ಹೆಂಗೆ ಸರ್? ಸಮಾಜ ನಾವು ಕಾಡ್ತಿರುವಂತ ವಿಷಯನ ಮಾತಾಡೋಣ. ಸಮಾಜ ಇದನ್ನ ಕಾಡ್ತಿಲ್ವಾ? ಅದಕ್ಕಿನ್ನ ಜಾಸ್ತಿ ವಿಷಯ ಬನ್ನಿ. ಎಜುಕೇಶನ್ ಕಮ್ಮಿ ಅನ್ನೋದು ದೃಷ್ಟಿಕೋನ. ಹಂಗಲ್ಲ. ನಿಮಗೇನ್ ಗೊತ್ತಾ, ದೀಸ್ ಥಿಂಗ್ಸ್ ಆರ್ ಎಮೋಷನಲ್ ಥಿಂಗ್ಸ್. ಇದನ್ನ ಜನ ರೊಚ್ಚಿಗೆಪ್ಸೋದು, ಖುಷಿ ಪಡೋದು. ವೈ ಆರ್ ಯು ಡಿವೈಡಿಂಗ್ ಪೀಪಲ್? No, you are as a journalist, you are sitting here. Without a discussion, can there be a solution? No, this is not discussion. This is becoming a blaming game. ಅದು ಸರಿನಾ, ಇದು ತಪ್ಪ? ಜನ ಡಿಸೈಡ್ ಮಾಡ್ತಾರೆ. ಬಿಡ್ರಿ, ಅವ್ರಿಗೆ ಬಿಡ್ರಿ, ಫ್ರೀಡಮ್ ಕೊಡ್ರಿ. ಇದು ಫ್ರೀ ದೇಶ, ಇದು ಡೆಮೋಕ್ರೆಟಿಕ್ ಕಂಟ್ರಿ. ಇದು ಅವ್ನಿಗೆ ಇಷ್ಟ ಆದ ಅವ್ನು ಹಾಕೊಂತಾನೆ ಹೋಗ್ತಾನೆ, ಬಿಡಿ. Is it right or wrong? Wrong, sir. Leave it to people. No, sir. There should be discipline in the society. ಅಲ್ಲ, ನೀವು ಯಾರು ಅದು ಹೇಳೋದಕ್ಕೆ? Who are you? I am a citizen, sir. I have the right to say. ನೀವು ಸಿಟಿಸನ್ ಆಗಿ ನಿಮ್ದು ಒಪಿನಿಯನ್ ಕೊಡಿ ಅಷ್ಟೇ. There should be discipline. ನೀವು ಇವಾಗ ಏನ್ ಹೇಳಿದ್ರಿ? There should be discipline in education. ನೀವು ಇವಾಗ ಏನ್ ಹೇಳಿದ್ರಿ? ನೀವು ಪೊಲಿಟಿಷಿಯನ್ ಆಗಿ ಮಾತಾಡಿ, ಲೀಡರ್ ಆಗಿ ಮಾತಾಡ್ರಿ, ಇದೇನು ಅಂತ ಹೇಳ್ತಾ ಇದ್ದೀರಾ? As a member of the society ಮಾತಾಡಿ ಸರ್. ಮೆಂಬರ್ ಆಫ್ ದಿ ಸೊಸೈಟಿ ನನ್ನ ಒಪಿನಿಯನ್ ಇದು. ನನಗೆ ಸ್ವಚ್ಛ ನೋಡ್ರಿ, ನನಗೆ ಮೆಂಬರ್ ಆಫ್ ದಿ ಸೊಸೈಟಿ, ನಾನು ಈ ದೇಶದಲ್ಲಿ ಹುಟ್ಟಿರೋನು, ನನ್ನ ಫ್ರೀಡಮ್ ನನಗೆ ಬೇಕು. ಆಫ್ ಕೋರ್ಸ್. ಅಷ್ಟೇ, ಮುಗ್ದೋಯ್ತು ಅಷ್ಟೇ. ದಟ್ ಈಸ್ ದ ಆನ್ಸರ್. ನಾನು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ನನ್ನ ಜೀವನದಲ್ಲಿ ನನಗೇನು ಬೇಕೋ ಅದು ಮಾಡ್ಕೊಬೇಕು. ದಿಸ್ ಈಸ್ ಸಂವಿಧಾನ ಹೇಳ್ತಿರೋದು ಇದನ್ನೇ. ಕರೆಕ್ಟ್ ಅಲ್ವಾ? ಹೌದು. ಅಷ್ಟೇ ಅಲ್ವಾ ಇವರೇ? ಹೌದು. ಮತ್ತೆ ವಾಟ್ ಆರ್ ಯು ಟಾಕಿಂಗ್? I can go deeper, but since you will not answer, I'll move on to the next question. No, you can't go deeper other than this. It is my freedom
ನನಗಿಷ್ಟ, ನಾನು ಏನು ಬೇಕಾದ್ರೂ ನಾನು ಇಲ್ಲಿ ಮಾಡ್ತೀನಿ, ನಾನು ಇನ್ನೊಬ್ರಿಗೆ ತೊಂದರೆ ಕೊಡದಿರೋ ಥರ. ದೇರ್ ದ ಮ್ಯಾಟರ್ ಎಂಡ್ಸ್. ಆಮ್ ಐ ರೈಟ್ ಆರ್ ರಾಂಗ್? ಸರ್ ಈಗ ಯಾವುದೋ ಆಮ್ ಐ ರೈಟ್ ಆರ್ ರಾಂಗ್? ಆಸ್ ಎ ಸಿಟಿಸನ್ ಐ ಆಮ್ ಆಸ್ಕಿಂಗ್ ಯು. ವೆಲ್ ಇನ್ ಯುವರ್ ನಿಮ್ಮ ಅಪ್ ಅಂಟಿಲ್ ದ ಟಿಪ್ ಆಫ್ ಯುವರ್ ನೋಸ್ ಯು ಆರ್ ರೈಟ್ ಸರ್, ಬಟ್ ಒನ್ಸ್ ವಿ ಸ್ಟೆಪ್ ಔಟ್ಸೈಡ್ ದ ಟಿಪ್ ಆಫ್ ಯುವರ್ ನೋಸ್ ಇಟ್ಸ್ ಅ ವರ್ಲ್ಡ್ ಸರ್, ವೇರ್ ದ ವರ್ಲ್ಡ್ ವಿಲ್ ಹ್ಯಾವ್ ಸಮ್ ರೂಲ್ಸ್. ನಾನೇ ರೀ ನನ್ನ ವರ್ಲ್ಡ್ ರೀ, ನನ್ನ ವರ್ಲ್ಡ್. ನೀವು ನಿಮ್ ಒಳಗಿದ್ದವ್ರ ತನಕ ಅದು ಹೌದ್ರಿ, ನನಗೆ ಯಾವ್ದೋ ಹೋಟೆಲ್ಗೆ ಹೋಗ್ತೀರಾ ಸರ್, ಹೋಟೆಲ್ ನಲ್ಲಿ ರೈಟ್ಸ್ ಆಫ್ ಅಡ್ಮಿಷನ್ ರಿಸರ್ವ್ಡ್ ಅಂತ ಬರೀತಾರೆ. ರೇ ನನ್ ದೇಶ ರೀ, ನಾನು ಫ್ರೀ ಆಗಿ ಹೋಗ್ತೀನಿ, ಒಳಗಡೆ ನನ್ನ ಬಿಡು ಅಂದ್ರೆ ಹೆಂಗಾಗತ್ತೆ ಸರ್ ಅದು? ದೇ ಟೆಲ್ ಯು ನೀವು ಹೊರಗಿಂದ ಊಟ ತಂದಿಲ್ ತಿನ್ನೋಂಗಿಲ್ಲ ಅಂತ. ದಟ್ಸ್ ಅ ರೂಲ್. ಇಫ್ ಯು ಸೇ ನನ್ನ ದೇಶ ಸಂವಿಧಾನ ಕೊಡುತ್ತೆ, ಅಧಿಕಾರ ಬಿಟ್ಬಿಡು ನನ್ನ ಅಂದ್ರೆ ಹೆಂಗಾಗುತ್ತೆ ಸರ್? ಅಲ್ಲ ಯಾರ ರೂಲ್ ಹತ್ರ ಮಾಡಿದಾರ ಇಂಥವ್ರ ಒಳಗೆ ಬರಬಾರ್ದು ಬರಬೇಕು ಅಂತ? ಇಂಥವ್ರು ಅಂತಲ್ಲ ಸರ್, ರೈಟ್ಸ್ ಆಫ್ ಅಡ್ಮಿಷನ್ ರಿಸರ್ವ್ಡ್ ಅಂದ್ರೆ ರಿಸರ್ವ್ಡ್, ಹೊರಗಡೆಯಿಂದ ಊಟ ತರಂಗಿಲ್ಲ ಅಂದ್ರೆ ತರಂಗಿಲ್ಲ, ಮ್ಯಾಟರ್ ಕ್ಲೋಸ್ ಅಲ್ವಾ? ಅದನ್ನ ಕೊಟ್ಟಿರೋದು ಯಾರು? ನೀವೇ ತಾನೇ ಅಧಿಕಾರ ಕೊಟ್ಟಿರೋದು. ಯಾಕೆ ಆಗ್ಬಾರ್ದು ಸರ್ ಅದು? Isn't there a need for it? ನಾನು ಕೇಳ್ತಾ ಇದ್ದೀನಿ ನಿಮಗೆ, ಪ್ಲೀಸ್ ಹೆಲ್ಪ್ ಮೀ ಅಂಡರ್ಸ್ಟ್ಯಾಂಡ್. ಇದನ್ನೇ ಜನ ಡಿಸೈಡ್ ಮಾಡಬೇಕು, if they want this or not. Okay sir, we'll move on to the next. Sir, ಇವತ್ತಿನ ರಾಜಕಾರಣ, in my small experience of some 20 years, what I see is it has become more than ideology. ಯಾಕಂದ್ರೆ ನಿಮಗೆ ಗೊತ್ತಿದೆ ಸರ್, 17 ಜನ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬಂದು ಸರ್ಕಾರ ಆಗಿರೋ ಇತಿಹಾಸ ನಮ್ಮ ರಾಜ್ಯ ಸೃಷ್ಟಿಸ್ತು. ಇಟ್ಸ್ ನಾಟ್ ಎವ್ರಿ ಡೇ ಥಿಂಗ್ ದಟ್ ಯು ಸಿ ಇನ್ ದ ವರ್ಲ್ಡ್. ಒಂದು ಐಡಿಯಾಲಜಿ ಮೇಲೆ ನಡೀತಿತ್ತು, ಈಗ ವ್ಯಕ್ತಿತ್ವಗಳ ಪೈಪೋಟಿ ಅನ್ನೋ ರೀತಿಯಲ್ಲಿ ಬೆಳವಣಿಗೆ ಕಾಣ್ತಾ ಇದೀವಿ ನಾವು. ಐಡಿಯಾಲಜಿ ಹ್ಯಾಸ್ ಟೇಕನ್ ಅ ಬ್ಯಾಕ್ ಸೀಟ್. ವ್ಯಕ್ತಿತ್ವಗಳ ಆಧಾರದ ಮೇಲೆ ಪಕ್ಷಗಳ ಬೆಳವಣಿಗೆ, ಚುನಾವಣೆ ಗೆಲ್ಲುವಂಥ ಸಾಧ್ಯತೆಗಳು ನಿರ್ಧಾರ ಆಗ್ತಿರುವಂಥದ್ದು. ವಿ ಆರ್ ಸೀಯಿಂಗ್ ಇಟ್ ವಿತ್ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ಕ್ಲೋಸರ್ ಹೋಮ್, ರೈಟ್ ನೌ ದೇರ್ ಇಸ್ ಅನ್ ಆನ್ ಗೋಯಿಂಗ್ ಟಸಲ್ ಫಾರ್ CM ಪೋಸ್ಟ್ ಬಿಟ್ವೀನ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ಇಟ್ ಇಸ್ ಆಲ್ವೇಸ್ ಅ ಕ್ಲಾಶ್ ಆಫ್ ಪರ್ಸನಾಲಿಟೀಸ್ ಸರ್. ಇಲ್ಲಿ ನೀವು ಸಿದ್ದರಾಮಯ್ಯ DK ಅವರ ವಿಷಯದಲ್ಲಿ ಐಡಿಯಾಲಜಿ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ದೇ ಬಿಲಾಂಗ್ ಟು ದ ಸೇಮ್ ಪಾರ್ಟಿ ಅಂಡ್ ಸೇಮ್ ಐಡಿಯಾಲಜಿ. ಸೊ ಇಟ್ ಇಸ್ ಅಗೇನ್ ಅ ಕ್ಲಾಶ್ ಆಫ್ ಪರ್ಸನಾಲಿಟೀಸ್. ನೌ ಐ ಆಮ್ ಟಾಕಿಂಗ್ ಟು ಉಪೇಂದ್ರದ ಪರ್ಸನಾಲಿಟಿ ಸರ್. ಇವಾಗ ನಾನು ನಿಮ್ಮ ಹತ್ರ ಕೇಳೋದೇನಂದ್ರೆ ಸರ್, ವಿಜಯ್ ಅವರು ಅವರ ಪರ್ಸನಾಲಿಟಿನ ಬಹಳ ಕಂಫರ್ಟೇಬಲ್ ಆಗಿ ಎಂಬ್ರೇಸ್ ಮಾಡಿದ್ದಾರೆ. ಅವರ ಪರ್ಸನಾಲಿಟಿಯನ್ನ ಅವರ ಪಾರ್ಟಿ ವರ್ಕರ್ಸ್ ಅಂದ್ರೆ ಅವರ ಫ್ಯಾನ್ಸ್ ಮೂಲಕ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದ್ದಾರೆ. ಬಟ್ ನಾವು ಅಬ್ಸರ್ವ್ ಮಾಡ್ದಂಗೆ ಅಗೇನ್ ಯು ಆರ್ ವೆರಿ ಹೆಸಿಟೆಂಟ್ ಸರ್. ಐ ಆಮ್ ಅ ವೆರಿ ಕಾಮನ್ ಮ್ಯಾನ್. ಐ ಆಮ್ ಅ ಗ್ರೇಟ್ ಗಾಯ್. ನನ್ಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ. ಬಟ್ ಐ ಡೋಂಟ್ ವಾಂಟ್ ಟು ಕನ್ವರ್ಟ್ ದೋಸ್ ಫ್ಯಾನ್ಸ್ ಇನ್ ಟು ಪೊಲಿಟಿಕಲ್ ಸಪೋರ್ಟರ್ಸ್. ದಟ್ ಇಸ್ ನಾಟ್ ಯುವರ್ ಇಂಟೆನ್ಷನ್. Is it right or wrong? Sir, that is not my place to tell you if you are right or wrong. Ask question, but you don't want to find answers. Sir, you are right there. ನಾನು ಹೇಳಬೇಕು ಅಂದ್ರೆ you are right. ಅಷ್ಟರ ಮಾತಾಡಿ. You want to be a common person, sir. But people look up to you ಯಾಕಂದ್ರೆ ಅವ್ರು ನೋಡ್ತಾರೆ ನಿಮ್ಮ ವ್ಯಕ್ತಿತ್ವದ ಒಂದು ಪ್ರಭಾವದಿಂದ ಅವರು ಸಮಾಜದಲ್ಲಿ ಒಂದು ಸ್ಥಾನಮಾನ ಪಡಿಬಹುದು ಅಂತ. ಆದ್ರೆ ನೀವು ಆ ವ್ಯಕ್ತಿತ್ವನ ಬಳಸ್ಕೋಬೇಡಿ ಅನ್ನೋ ಉದ್ದೇಶನ ಅಥವಾ ಸಂದೇಶನ ನೀವು ಕೊಡ್ತಿದ್ದೀರಿ. ಹೌದು. ಸೊ ಹೌ ವಿಲ್ ದಿಸ್ ವರ್ಕ್ ಸರ್? ವರ್ಕ್ ಆಗುತ್ತೆ ಬಿಡುತ್ತೆ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದಟ್. ಐ ನೋ ದಿಸ್ ಇಸ್ ರಾಂಗ್. ಐ ಆಮ್ ನಾಟ್ ಡೂಯಿಂಗ್ ದಟ್. ದಟ್ಸ್ ಇಟ್. ಆಲ್ಸೋ ವೆನ್ ಐ ಸ್ಟಾರ್ಟೆಡ್ ಸರ್, ನಾನು ಹೇಳಿದೆ ವಿಜಯ್ ಅವ್ರ ಜೊತೆ ನಿಮ್ಮ ಕಂಪ್ಯಾರಿಸನ್ ಇಸ್ ನಾಟ್ ಓನ್ಲಿ ಅನ್ಜಸ್ಟ್ ಬಟ್ ಇಸ್ ಅನ್ಫೇರ್. ಬಿಕಾಸ್ ಹಿ ಇಸ್ ಹ್ಯಾಪಿಲಿ ಯೂಸಿಂಗ್ ಹಿಸ್ ಇಮೇಜ್. All these questions you are asking is also unjust because I am not a politician. Why not, sir? No, I am not politician. Why you are putting me into that? No, ನಾನು ಚುನಾವಣೆ ನಿಲ್ತೀನಿ ಅಂತ ಹೇಳಿ you are not a politician. No, ಒಂದು ನಿಮಿಷ. ಪಕ್ಷ ಮಾಡ್ತೀನಿ ಅಂತೀರಿ, you are not a politician. So what is the qualification criteria for a politician, sir? ವ್ಯಾಖ್ಯಾನ ಏನು? What's the definition? ಇದನ್ನ ಮಾತಾಡದೆ ಪೊಲಿಟಿಷಿಯನ್ ಆಗೋಗ್ಬಿಟ್ಟಿದೆ ಇವಾಗ ನೀವು ಹೇಳಿದ್ರಲ್ಲ, ಇದನ್ನೆಲ್ಲ ಮಾತಾಡ್ರೆ ಅವ್ನು ಪೊಲಿಟಿಷಿಯನ್. ನೀವು ಆ ಥರ ಮಾಡಿ ಇಟ್ಬಿಟ್ಟಿದ್ದೀರಾ. You should blame. You should fight. Sir, who's asking you to blame? I'm also asking you, let's say that. ಇವಾಗ ಒಂದು ಪ್ರಶ್ನೆ ಸರ್. Let's say you are voted to power tomorrow. Okay? What is that one policy that you will bring out? ಇವಾಗ ನೀವು ಬ್ಲೇಮ್ ಮಾಡೋದು ಬೇಡ ಅಲ್ವಾ ಸರ್? ಉಪೇಂದ್ರದ ಥಾಟ್. I'm coming to ಉಪೇಂದ್ರದ ಥಾಟ್. ನಿಮ್ಮ ಯೋಚನೆಯಲ್ಲಿ ನೀವು ಹೇಳಿ ನನಗೆ, ವಾಟ್ ಈಸ್ ದಟ್ ಒನ್ ಪಾಲಿಸಿ ನೀವು ಜಾರಿಗೆ ತರ್ತೀರಿ, ಅದರ ಔಟ್ಕಮ್ ಮೆಜರಬಲ್ ಇರಬೇಕು. ಅದನ್ನ ನಾವು ಎಣಿಕೆ ಮಾಡಿ ನೋಡಪ್ಪ ಇಂಥ ನಿರ್ಧಾರದಿಂದ ಇಂಥ ಒಂದು ಲಾಭ ಆಯ್ತು, ಸಮಾಜಕ್ಕೆ ಈ ರೀತಿ ಉಪಯೋಗ ಆಯ್ತು ಅನ್ನೋದನ್ನ ನಾವು ಎಣಿಸುವಂತ ಒಂದು ವಾತಾವರಣ ಇರಬೇಕು, ಒಂದು ಸಾಧ್ಯತೆ ಇರಬೇಕು. ಕ್ಯಾನ್ ಯು ಪ್ಲೀಸ್ ಶೇರ್ ವಿತ್ ಅಸ್? ಅಲ್ಲ, ಇದೇ ತರ ನಾನು ನೀವೇನು ಕೇಳಿದ್ರು ಅದನ್ನೇ ಜನಗಳ ಮುಂದೆ ಇಡ್ತೀನಿ ಅಷ್ಟೇ. ಒಂದೇನೋ ಪಾಲಿಸಿ ಮ್ಯಾಟ್ರ್ ಇದೆ, ಇದರಲ್ಲಿ ಪ್ಲಸ್ ಇಷ್ಟಿದೆ, ಮೈನಸ್ ಇಷ್ಟಿದೆ, ಇದರಿಂದ ಅಡ್ವಾಂಟೇಜ್ ಇಷ್ಟಿದೆ, ಯು ಪ್ಲೀಸ್ ಗಿವ್ ಯುವರ್ ಒಪಿನಿಯನ್ ಅಂತ ಕೇಳ್ತೀನಿ. ಅವಾಗ ನೀವೇನು ಹೇಳ್ತೀರಾ? ಸರ್, ಜನಕ್ಕೆ ಏನು ಗೊತ್ತಾಗತ್ತೆ ಬಿಡಿ ಸರ್, ನೀವು ಡಿಸಿಷನ್ ತಗೊಳ್ಳಿ ಸರ್ ಅಂತೀರಾ. ಅವಾಗ ನಾಯಕರನ್ನೇ ಸೆಲೆಕ್ಟ್ ಮಾಡಿ ಅವರೇ ಡಿಸಿಷನ್ ತೊಗೊತಾರೆ. ಆಮೇಲೆ ಬೈಬೋದು ನಿಮಗೆ. ಏನು ಹೇಳಿ, ಖುಷಿ ಆಗುತ್ತೆ ಜಗಳ ಆಡೋದಕ್ಕೆ. ಸರ್, ನಿಮ್ಗೇನು ಅನ್ಸುತ್ತೆ ಅಂದ್ರೆ ನಾವು ತಂದಿಟ್ಟು ಮಜಾ ನೋಡ್ತೀವಿ ಅಂತ ನಿಮ್ಗೆ ಅನ್ಸುತ್ತೆ. ಮತ್ತೆ ನೀವು ಮೀಡಿಯಾ ಬಗ್ಗೆ ನೀವು ಹಾಡಲು ಬಹಳ ಚೆನ್ನಾಗಿ ಬರೀತೀರಿ, ಹಾಗಾಗಿ ವಿ ನೋ ವಾಟ್ ಯು ಥಿಂಕ್ ಆಫ್ ಅಸ್. ಅದೇ ನಮಗೆ ತೊಂದರೆ ಇಲ್ಲ. ಐ ಆಮ್ ಅ ವೆರಿ ಸ್ಪೋರ್ಟಿವ್ ಗೈ. ಐ ಟೇಕ್ ಕ್ರಿಟಿಸಿಸಮ್ ಸರ್. ನೋ, ಐ ಡೋಂಟ್ ಹ್ಯಾವ್ ಎನಿ ಇದು. ನನಗೆ ಆ ಥರ ಎಲ್ಲ ಇದಿಲ್ಲ. ಏನು ಹೇಳಿ,
ನೀವು ಕೇಳ್ತಿರೋ ಥರ ನಾನು ರಿಯಾಕ್ಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಸರ್, ನಿಮ್ಮ ಸಿನಿಮಾಗಳ ರೀತಿಯೇ ನಿಮ್ಮ ರಾಜಕಾರಣ ಕೂಡ ಇದೆ ಅಂತ. ಲಿಟಲ್ ಕನ್ಫ್ಯೂಸಿಂಗ್, ಲಿಟಲ್ ಇಂಟ್ರೀಗಿಂಗ್, ಸ್ವಲ್ಪ ಕುತೂಹಲನೂ ಮೂಡಿಸುತ್ತೆ, ಪ್ರಶ್ನೆನೂ ಎಬ್ಸುತ್ತೆ, ಪ್ರಜ್ಞೆನೂ ಕೆರಳಿಸುತ್ತೆ, ಅಟ್ ದ ಸೇಮ್ ಟೈಮ್ ಒಂಥರ ವಿಚಿತ್ರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಇದು ಐ ಮೀನ್ ಜಸ್ಟ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್. ಅಲ್ಲ, ಕನ್ಫ್ಯೂಸ್ ಯಾಕೆ ಅಂತ. ಹಾ ಸರ್. ಯಾರಿಗಾಗಿರೋದು ಕನ್ಫ್ಯೂಸು? ಗೊತ್ತಿಲ್ಲ ಸರ್, ನೀವು ಹೇಳಬೇಕು. ಅಲ್ಲಲ್ಲ, ನಿಮಗಾಗಿದೆ, ನೀವು ಕೇಳ್ತಾ ಇದ್ದೀರಾ ಅಲ್ವಾ? ನನಗೂ ಅಟ್ಲೀಸ್ಟ್ ಆಗಿದೆ ಸರ್. ಅದೇ ಆ ಕನ್ಫ್ಯೂಷನ್ ಏನು ಅಂತೇಳಿ ನಾನು ಕ್ಲಾರಿಫೈ ಮಾಡ್ಬೋದು. ಹಾ ಸರ್, ಟು ಸ್ಟಾರ್ಟ್ ವಿತ್, ನೀವು ಟಿಪಿಕಲಿ ಪೊಲಿಟಿಷಿಯನ್ ಅಂತ ನಿಮ್ಮನ್ನೇ ನೀವು ಕರೆದುಕೊಳ್ದೇ ಇರೋದು. ಯುವರ್ ಹೆಸಿಟೇಷನ್ ಟು ಐಡೆಂಟಿಫೈ ಯುವರ್ ಸೆಲ್ಫ್ ಆಸ್ ಅ ಪೊಲಿಟಿಷಿಯನ್, ಅಲ್ಲಿಂದ ಕನ್ಫ್ಯೂಷನ್. ಇವತ್ತಿನ ಒಬ್ಬ ರಾಜಕಾರಣಿ ಬಗ್ಗೆ ಇರುವಂತ ಅಭಿಪ್ರಾಯ ನಿಮಗೆ ಅಂಟ್ಕೊಂಡ್ಬಿಡುತ್ತೆ ಅನ್ನೋ. ಹೌದು ಹೌದು ಹೌದು, ಅದಾಗಬಾರ್ದು ಅಂತ ನಾನು ಹೇಳ್ತಾ ಇರೋದಿಲ್ಲಿ. ಜಗಳ ಆಡ್ಕೊಂಡು, ಕಿತ್ತಾಡ್ಕೊಂಡು, ಬೈಕೊಂಡು, ಬೇರೆ ಅನ್ನೆಸರಿ ವಿಷಯಗಳು ಮಾತಾಡ್ಕೊಂಡು ಆ ಥರ ಪೊಲಿಟಿಷಿಯನ್ ನಾನು ಆಗಬಾರ್ದು ಅಂದರೆ ನನ್ನ ಆಸೆ ಇರೋದು. ನಾನು ಹೇಳ್ತಿರೋದು ಜನಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡಿ, ಒಂದು ಸಿಸ್ಟಮ್ ಮಾಡಿ. ನೀವೆಲ್ಲ ಇಷ್ಟು ಬುದ್ಧಿವಂತರಿದ್ದೀರಾ, ನೀವೆಲ್ಲ ಎಜುಕೇಟೆಡ್ಸು, ಟೆಕ್ನಾಲಜಿ ಇಷ್ಟು ಬೆಳೆದಿದೆ, ಬ್ರಿಂಗ್ ಟ್ರಾನ್ಸ್ಪರೆನ್ಸಿ, ಬ್ರಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಜನಗಳ ಹತ್ರ ಹೋಗಿ ಜನಗಳ ಅಭಿಪ್ರಾಯ ತಗೊಳ್ಳಿ. ಟ್ರಾನ್ಸ್ಪರೆನ್ಸಿ ತರೋದಕ್ಕೇನೋ ಹೇಳಿ ಸ್ವಾಮಿ, ಅದು ಗುಡ್ ಡಿಸ್ಕಷನ್. ಕರಪ್ಷನ್ ಹಿಂಗೆ ಕಟ್ ಮಾಡ್ತೀರಾ ಹೇಳಿ ಫಸ್ಟ್ ಆಫ್ ಆಲ್. ಸರ್, ನೀವು ಲಾಸ್ಟ್ ಫ್ಯೂ ವೀಕ್ಸ್ ಆರ್ ಡೇಸಲ್ಲಿ ನೀವು ಕೊಟ್ಟಿರುವಂಥ 100 ಇಂಟರ್ವ್ಯೂಗಳಲ್ಲಿ ಒಂದಷ್ಟು ಇಂಟರ್ವ್ಯೂಗಳನ್ನ ನಾನು ನೋಡಿದ್ದೀನಿ. ಅದರಲ್ಲಿ ಕೆಲವರು ಆಂಕರ್ಗಳು ನಿಮ್ಮನ್ನ ಕೇಳಿದ್ದಾರೆ, ಸರ್ ನೀವು ಹೇಗೆ ಸಿಸ್ಟಮಲ್ಲಿ ಇಲ್ದೇನೆ ಸಿಸ್ಟಮನ್ನು ಹೇಗೆ ಬದಲಾಯಿಸ್ತೀರಿ ಅಂತ. ಇಟ್ಸ್ ಅ ವೆರಿ ಆಬ್ವಿಯಸ್ ಕ್ವೆಶ್ಚನ್ ಸರ್. ಇಟ್ಸ್ ಅ ಆಕ್ವರ್ಡ್ ಕ್ವೆಶ್ಚನ್. ಐ ಆಮ್ ಇನ್ ದ ಸಿಸ್ಟಮ್. ಯು ಆರ್? ನೋ ಆಫ್ ಕೋರ್ಸ್. ನಾನು ಪೊಲಿಟಿಕಲ್ ಪಾರ್ಟಿ ಮಾಡಿದ್ದೀನಿ, ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಪೊಲಿಟಿಕಲ್ ಪಾರ್ಟಿ ಮಾಡಿದ್ದೀನಿ ಅಂತ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ವಾಟ್ ಆಲ್ ಆಕ್ಚುಲಿ ಜನಗಳಿಗೇನು ಬೇಕಾಗಿರೋದು, ನನಗೇನು ಬೇಕಾಗಿರೋದು ಆಸ್ ಎ ಸಿಟಿಸನ್ ಐ ಆಮ್ ಡೂಯಿಂಗ್ ದಟ್. ನನಗೀಗ ಅನಿಸ್ತಿದೆ ಸಿಸ್ಟಮ್ ನನಗೆ ಕರೆಕ್ಟ್ ಅನ್ನಿಸ್ತಾ ಇಲ್ಲ. ಇಟ್ ಈಸ್ ಮೈ ಒಪಿನಿಯನ್ ಅನ್ಕೊಬೋದು. ನಂತರ ಲಕ್ಷಾಂತರ ಜನ ಇರ್ಬೋದು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಂದು ಪಾರ್ಟಿ ಮಾಡಿದ್ದೀನಿ. ಆ ಪಾರ್ಟಿಲಿ ನಾನು ಫಂಡ್ಸ್ ಇಲ್ಲ ಅಂದಾಗ ನಕ್ಕರು, ಹೆಂಗ್ರಿ ರನ್ ಮಾಡ್ತೀರಾ ನೀವು? ಅದೇನು ಬೇಸಿಕ್ ಖರ್ಚು ನಾನು ಮಾಡ್ಕೊತೀನಪ್ಪ, ನನ್ನ ಕೈಲಾದಷ್ಟು ಅಷ್ಟೇ. ನನ್ನ ಕೈಲಿ ಅದ್ರ ಮೇಲೆ ಆಗಲ್ಲ, ನನ್ನ ಕೈಲಾದಷ್ಟು ಮಾಡ್ತೀನಿ ಅಂತ. ಅಪ್ರಿಷಿಯೇಟ್ ಯುವರ್ ಆನೆಸ್ಟಿ. ಕೇಳಿ ಒಂದು ನಿಮಿಷ. ಆಮೇಲೆ ನನಗೆ ಏನು ಕಚೇರಿಗಳಿಲ್ಲ, ಕಾರ್ಯಕರ್ತರುಗಳಿಲ್ಲ, ಸಂಘಟನೆಗಳಿಲ್ಲ. ಇದರಲ್ಲಿ ನಾವು ಬ್ಲೇಮ್ ಮಾಡಲ್ಲ ಯಾರನ್ನು. ಏನು ಹೇಳಿ, ಇದಿಷ್ಟು ನಾನು ಹೇಳಿದೆ. ಯಾಕೆ ಬ್ಲೇಮ್ ಮಾಡಲ್ಲ ಅಂತ ಹೇಳಿದೆ? ಬ್ಲೇಮ್ ಮಾಡೋದು ಇನ್ಎಫಿಷಿಯಂಟ್ ಪರ್ಸನ್ಸು. ಬ್ಲೇಮ್ ಮಾಡ್ಕೊಂಡೇ ಕೂತಿರ್ತಾರೆ ಲೈಫೆಲ್ಲ. ಎಫಿಷಿಯಂಟ್ ಪೀಪಲ್, ದೇ ವಿಲ್ ಟ್ರೈ ಟು ಫೈಂಡ್ ಔಟ್ ಸಮ್ ಸೊಲ್ಯೂಷನ್ಸ್. And in the process of finding out solutions, sir, questioning is one of the first steps you will take. No. I am questioning. Now I am questioning myself and all these voters. Who created this system? ಯಾಕೆ ಈ ಸಿಸ್ಟಮ್ ಹಿಂಗೆ ಕ್ರಿಯೇಟ್ ಆಗಿದೆ? ಒಂದು, ನಾನು ದುಡ್ಡು ಖರ್ಚು ಮಾಡಬೇಕು, ದುಡ್ಡು ಕೊಟ್ಟು ವೋಟ್ ಹಾಕ್ತೀರಾ, ಓಕೆನಾ? ಇಲ್ಲ ದೊಡ್ಡ ಪ್ರಚಾರ ಮಾಡಿ ವೋಟ್ ಹಾಕ್ತೀರಾ, ಇಲ್ಲ ಎಮೋಷನಲ್ ಆಗಿ ಏನೋ ವಿಷಯ ಎತ್ತಬೇಕು ನಿಮ್ಮ ಮುಂದೆ, ನಿಮ್ಮನ್ನು ಕೆರಳಿಸ್ಬೇಕು, ಅವಾಗ ಖುಷಿ ಆಗತ್ತೆ ನಿಮಗೆ. ಬಂದ ನೋಡಿ ನಮ್ಮ ಕಡೆ ಅವನೊಬ್ಬ ಅಂತ ವೋಟ್ ಹಾಕ್ತೀರಾ. ಇದು ರಾಂಗಪ್ಪ. ಇದಕ್ಕಿನ್ನ ದೊಡ್ಡ ವಿಷಯ, ನಿಮ್ಮ ದುಡ್ಡಿದೆ ಇಲ್ಲಿ. ಕೇಳಿ, ನಿಮಗೆ ಬೇಕಾಗಿರೋ ಎಷ್ಟೋ ಕೆಲಸಗಳು ಮಾಡ್ಕೊಳಕ್ಕೆ ಇಲ್ಲಿದೆ. ಈ ಸ್ಟ್ರಕ್ಚರ್ ಆಗಿರೋದು ಅದಕ್ಕೋಸ್ಕರ. ಯಾವ ಸಂವಿಧಾನದಲ್ಲೂ ಅದನ್ನು ಹೇಳಿಲ್ಲ. ಏನು ಹೇಳಿ, ಜಗಳ ಆಡಿ, ಕಿತ್ತಾಡಿ, ಯಾವುದೋ ಎಮೋಷನಲ್ ವಿಷಯ, ಎಲ್ಲರೂ ಈಕ್ವಲ್ ಪ್ರಜೆಗಳಿಲ್ಲಿ, ಎಲ್ಲರೂ ಸರಿ ಸಮಾನರು. ಇಲ್ಲೊಂದು ಸಿಸ್ಟಮ್ ಮಾಡಿದ್ದಾರೆ. ವಾಟ್ ಎ ಬ್ಯೂಟಿಫುಲ್ ಸಿಸ್ಟಮ್ ಅಲ್ಲ. ಎಲ್ಲ ಹಣ ಇಲ್ಲಿ ಕಲೆಕ್ಟ್ ಆಗುತ್ತೆ, ಅದಕ್ಕೆ ಪ್ರಾಪರಾಗಿ ಅಲೋಕೇಟ್ ಆಗಬೇಕು, ಡಿವೈಡ್ ಆಗಬೇಕು, ಟ್ರಾನ್ಸ್ಪರೆಂಟಾಗಿ ಹೋಗಬೇಕು. ಆ ಥರ ಒಂದು ಟೆಕ್ನಾಲಜಿ ಇದೆ. ಈಸ್ ದಿಸ್ ದ ಟಾಪಿಕ್ ಆಫ್ ಡಿಸ್ಕಷನ್ ಆಗಬೇಕಾ ಬೇಡವಾ ಎಲೆಕ್ಷನ್ ಟೈಮಲ್ಲಿ? ಖಂಡಿತವಾಗ್ಲೂ ಆಗಬೇಕು ಸರ್. ಇವತ್ತು ಜಸ್ಟ್ ಅಗೇನ್ ಸರ್, ನಾಟ್ ಅ ಕ್ವೆಶ್ಚನ್, ಆಸ್ ಅ ಡಿಸ್ಕಷನ್ ನಾನು ನಿಮ್ಮ ಹತ್ರ ಹೇಳೋದು. ಒಬ್ಬ ವೋಟರಿನ ಆತಂಕ, ಆಸ್ ಅ ವೋಟರ್ ನನ್ನ ಆತಂಕ ಹೇಳ್ತೀನಿ ಸರ್. ಆಯಿತು, ಪ್ರಜಾಕೀಯಾಗೆ ವೋಟ್ ಮಾಡೋಣ, ಆದರೆ ಗೆಲ್ಲೋ ಸಾಧ್ಯತೆ ಇದೆಯಲ್ಲ ಸರ್, ಅದು ಒಂದೊಂದ್ಸತಿ ನನ್ನ ಮನಸ್ಸನ್ನ ಕಾಡ್ಬಿಡುತ್ತೆ. ಅಯ್ಯೋ, ನೀವ್ ಯಾಕೆ ಗೆಲ್ಸೋಕೆ ವೆದರ್ ನನ್ನ ವೋಟು, ನಾನು ಹಾಕ್ತೀನಿ ವೋಟು ಟು ಎಕ್ಸ್ಪ್ರೆಸ್ ಮೈ ಸಪೋರ್ಟ್. ಆ ಸಪೋರ್ಟ್ ಪರಿಣಾಮಕಾರಿಯಾಗಿರ್ಬೇಕಲ್ಲ. ಅಲ್ಲ, ನಾನು ವೋಟ್ ಹಾಕ್ತೀನಿ ಅಂದ್ರೆ ನನ್ನನ್ನ ಪ್ರತಿನಿಧಿಸೋರು ಅಲ್ಲಿ ಹೋಗ್ಬೇಕಲ್ಲ, ತಲುಪಬೇಕಲ್ಲ. ನೋಡಿ, ಇಲ್ಲೇ ನಾವ್ ಎಷ್ಟು ಕ್ಲಾರಿಟಿ ಇಲ್ಲ ನೋಡಿ ನಮ್ಗೆ. ಹೇಳ್ತೀನಿ ಯಾಕೆ ಗೊತ್ತಾ? ವೆರಿ ಕ್ಲಿಯರ್ ಸರ್, ವೋಟ್ ಕೌಂಟ್ ಆಗ್ಬೇಕು. ಅಲ್ಲ, ಅದೇ ಅಲ್ಲಿ ನಾನು ಗೆಲ್ಲೋ ಪಕ್ಷಕ್ಕೆ ವೋಟ್ ಹಾಕ್ಬೇಕು. ಗೆಲ್ಲೋ ಪಕ್ಷಕ್ಕಲ್ಲ ಸರ್, ಇನ್ನೇನು, ನನಗೆ ವೋಟ್ ಹಾಕ್ಬೇಕು ಗೆಲ್ಬೇಕು ಅನ್ನೋ ಉದ್ದೇಶದಿಂದಾನೇ ಹಾಕೋದು ವೋಟು. ಸುಮ್ಮನೆ ಸಪೋರ್ಟ್ ಎಕ್ಸ್ಪ್ರೆಸ್ ಮಾಡಿ. ನಾನು ಹೇಳ್ತಿರೋದು ಏನ್ ಗೊತ್ತಾ, ನೀವು ಗೆಲ್ಲೋಕ್ ವೋಟ್ ಹಾಕೊಳ್ಳಿ, ಇನ್ನೊಬ್ಬನ್ ಗೆಲ್ಸೋಕ್ ವೋಟ್ ಹಾಕ್ಬೇಡಿ. ಗೆಲ್ಸಿ ನಾಯಕರು ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದೀರಾ ನೀವು. ಯಾವಾಗ ಗೆಲ್ಲೋದು? ಯಾಕೆ ಗೆಲ್ಬೇಕು ನೀವು? ವಿಚಾರವಂತರಾಗಬೇಕು ನಾವು. ನನ್ನ ಓಟಿಗೆ ವ್ಯಾಲ್ಯೂ ಇದೆ ಅಂತ ಗೊತ್ತಾಗಬೇಕು. 5,000 ರೂಪಾಯಿ ಇಸ್ಕೊಂಡು ವೋಟ್ ಹಾಕಬಾರ್ದು ನಾನು. ಕರೆಕ್ಟ್ ತಾನೆ? ನಾವು ಅದನ್ನ ಎಜುಕೇಟ್ ಮಾಡ್ಬೇಕು ತಾನೆ? ವೆರಿ ವೆಲ್ ಸರ್. ಸೋಷಿಯಲ್ ಸರ್ವಿಸ್ ಮಾಡಿದ್ದೀನಿ ನಾನು, ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ, ನನಗೆ ವೋಟ್ ಹಾಕಿ ಅನ್ನೋದು ಅದು ಬಿಸ್ನೆಸ್ ಆಗುತ್ತಪ್ಪ. ಸೋಷಿಯಲ್ ಸರ್ವಿಸ್ ತಪ್ಪು ಅಂತ ಹೇಳ್ತಿಲ್ಲ, ಮಾಡಿ ನೀವು ಅದನ್ನು ಸಪ್ರೇಟಾಗಿ. ಡೋಂಟ್ ಬ್ರಿಂಗ್ ದಟ್ ಇನ್ ಟು ದಿಸ್. ನಾನು ಇಷ್ಟು ಮಾಡಿದ್ದೀನಿ, ಇದು ವೋಟ್ ಹಾಕು ಅಂತ ಹೇಳೋದು ತಪ್ಪ, ಸರಿನಾ? ಈಸ್ ಪೊಲಿಟಿಕ್ಸ್ ನಾಟ್ ಅ ವೈಡರ್ ಅಂಡ್ ಅ ಬಿಗರ್ ಅಂಡ್ ಅ ಮೋರ್ ಇಂಪ್ಯಾಕ್ಟಿವ್ ಪ್ಲಾಟ್ಫಾರ್ಮ್ ಟು ಕ್ಯಾರಿ ಔಟ್ ಸೋಷಿಯಲ್ ವರ್ಕ್ ಸರ್?
ಯೂಸಿಂಗ್ ದ ಸೊಸೈಟೀಸ್ ಮನಿ. ಎಸ್ ಇಸ್ ದಿ ಸೋಷಿಯಲ್ ವರ್ಕ್ ನಾನು ಹೇಳ್ತಿರೋದು. ಇದಕ್ಕಿಂತ ಇನ್ನೇನು ಸೋಷಿಯಲ್ ವರ್ಕ್ ಅದನ್ನ ಮಾಡ್ತಾರೆ? ಟ್ರ್ಯಾಕ್ ರೆಕಾರ್ಡ್ ಆಗಿ ಬೆಳೆಸ್ಕೊತಾನೆ ಸರ್ ಅವನು. ನಾವು ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ವಿ, ಯಾರೋ ಒಬ್ಬ ಸೋಷಿಯಲ್ ವರ್ಕರ್ ಇದ್ರೆ he will say this is my track record as a social worker. ನೀವು ನನಗೊಂದು ಅವಕಾಶ ಕೊಟ್ಟು ಇನ್ನೂ ಮಾಡ್ತೀನಿ ನಾನು ಅಂತ. ದೊಡ್ಡ ವೇದಿಕೆ ನನಗೆ ಸಿಕ್ಕು, ಸಂಘಟನೆ ಒಂದು ಸಂಘಟನಾತ್ಮಕ ಒಂದು ಬೆಂಬಲ ಸಿಕ್ಕರೆ ಐ ವಿಲ್ ರೀಚ್ ಮೋರ್ ಪೀಪಲ್, ಹೆಲ್ಪ್ ಮೋರ್ ಪೀಪಲ್, ಡೂ ಮೋರ್ ಸೋಷಿಯಲ್ ವರ್ಕ್. ವಾಟ್ ಇಸ್ ರಾಂಗ್? ಇದು ಕರೆಕ್ಟಾ? ಇದು ಕರೆಕ್ಟ್ ಆಗಿ ಆಗ್ತಾ ಇದೆ ಅಲ್ಲ? ಇದು ಕರೆಕ್ಟ್ ಆಗಿ ಆಗ್ತಿದ್ರೆ ಇಲ್ವೋ ಬೇರೆ ಸರ್, ಬಟ್ ಇದು ಯಾಕೆ ಆಗ್ತಿಲ್ಲ? ನಾಟ್ ದ ರೈಟ್. ಯಾಕೆ ಆಗ್ತಿಲ್ಲ ಹೇಳಿ ಅದನ್ನ? ಅಲ್ಲಿಗೆ ಬಿಟ್ಬಿಡೋದಲ್ಲ ಸರ್, ಆಗ್ತಿದೆಯೋ ಬೇಡ, ಇದು ಕರೆಕ್ಟ್ ಅಂದ್ರೆ ಅಲ್ಲ ಸರ್, ನೀವು ಸೋಷಿಯಲ್ ವರ್ಕ್ ನ ನೀವು ವೋಟ್ ಕೇಳಕ್ ಬಳಸ್ಕೋಬೇಡಿ ಅಂತ. ಹೌದು, ಬಳಸ್ಕೊಬಾರ್ದು. ನಾನು ಹೇಳ್ತೀನಿ, ಟ್ರ್ಯಾಕ್ ರೆಕಾರ್ಡ್. ನೋ, ಇಸ್ ಇಟ್ ಕರೆಕ್ಟ್ ಅಂತ ನಾನು ಕೇಳ್ತಾ ಇದ್ದೀನಿ ಅಗೈನ್. ವೆಲ್, ಇಫ್ ಹಿ ಕಮ್ಸ್ ಔಟ್ ಅಂಡ್ ಡಸ್ ವಾಟ್ ಹಿ ಸೇಸ್ ಹಿ ವಿಲ್, ಅಂದ್ರೆ ಅವರು ಹೆಂಗೆ ನಾನು ಸಹಾಯ ಮಾಡ್ತೀನಿ ಅಂತ ಅಲ್ಲ, ನೀವು ಅದನ್ನೇ ನಂಬೋ ತರ ಆಗ್ಬಿಟ್ರೆ ದುಡ್ಡಿರೋನೇ ಬರ್ತಾನೆ ಇಲ್ಲಿ. ನನ್ನ ದುಡ್ಡಿದ್ರೆ ನಾನು ಸೋಷಿಯಲ್ ಸರ್ವಿಸ್ ಮಾಡೇ ಬರ್ಬೇಕು ಇಲ್ಲಿ. ಹಂಗೆ ಮಾಡಿ ಇಟ್ಬಿಟ್ರೆ ನೀವು ಒಬ್ಬ ಯಾವನೋ ಯುವಕ ಬಂದು ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಅವಾಗ ನಾನು ಆನೆಸ್ಟ್ ನಿಮ್ಮ ಸೋಷಿಯಲ್ ಸರ್ವಿಸ್ ಮಾಡ್ತೀನಪ್ಪ, ನಿಮ್ಮ ದುಡ್ಡನ್ನು ನಾನು ಲೆಕ್ಕ ಕೊಡ್ತೀನಿ, ನಾನು ಮಾಡ್ತೀನಿ, ನೀವು ಒಪ್ಪೋದೇ ಇಲ್ಲ. ನೀವು ನನಗೆ ಮಾಡಲ್ ತೋರಿಸು, ನೀನು ಮಾಡಿ ತೋರಿಸು ಫಸ್ಟು ಅಂತೀರಾ. ಇಂಡೈರೆಕ್ಟಾಗಿ ಯು ಆರ್ ಟೆಲ್ಲಿಂಗ್ ದಟ್ ನಿನ್ನ ಹತ್ರ ದುಡ್ಡಿದ್ರೆ ಸಂಪಾದನೆ ಮಾಡಿದ್ರೆ ಬಂದು ಖರ್ಚು ಮಾಡು, ಆಮೇಲೆ ನಾನು ನಿನ್ಗೆ ಎಲೆಕ್ಟ್ ಮಾಡ್ತೀನಿ ಅಂತೀರಾ. ಪ್ರಚಾರ ಇಲ್ಲದೆ ಇದ್ರೆ ಓಟ್ ಹಾಕಲ್ಲ ನೀವು. ಅಲ್ಲಿಗೆ ಬರ್ತೀನಿ ಸರ್. ಸರ್, ಇಲ್ಲಿವರೆಗೂ ನಾವೇನು ನೋಡ್ತಿದ್ವಿ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಆರ್ ಬಿಕಮಿಂಗ್ ಕಾರ್ಪೊರೇಟೈಸ್ಡ್. ಒಪ್ತೀರಾ ಸರ್? ಏನು ಅರ್ಥ ಆಗಿಲ್ಲ. ವಾಟ್ ಈಸ್ ಕಾರ್ಪೊರೇಟೈಸ್ ಅಂದ್ರೆ? their way of functioning, Teams call, Zoom call. ಟಿಪಿಕಲ್ ಒಂದು ಕಾರ್ಪೊರೇಟ್ ಸಂಸ್ಥೆ ಹೆಂಗ್ ನಡೆಯುತ್ತೆ ಇನ್ ಟರ್ಮ್ಸ್ ಆಫ್ ಹೈರಾರ್ಕಿ, ಮೀಟಿಂಗ್ ಸ್ಟ್ರಕ್ಚರ್, ಡೆಲಿವರೀಸ್, Parties. Political parties are corporatized their way of functioning, sir. Better you make this administrative as corporatized. Don't make your party. ಪಾರ್ಟಿನ ಬೆಳೆಸ್ಕೊಂಡು, ಪಾರ್ಟಿನ ಕಾರ್ಪೊರೇಟೈಸ್ ಮಾಡಿಕೊಂಡು, ಪಾರ್ಟಿ ಸ್ಟ್ರಕ್ಚರ್ ಮಾಡಿಕೊಂಡು, ಪಾರ್ಟಿ ಇರೋದು ಎಲೆಕ್ಷನ್ವರೆಗೆ ಅಷ್ಟೇ ಅದರ ಕೆಲಸ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಆಗಬೇಕಾದಲ್ಲಿ ಈ ಟೆಕ್ನಾಲಜಿ, ಈ ಝೂಮ್ ಮೀಟಿಂಗು ಇದೆಲ್ಲ ಆಗಬೇಕಾದ್ರೆ ಅಡ್ಮಿನಿಸ್ಟ್ರೇಷನಲ್ಲಿ ಫಾರ್ ದಿ ಪೀಪಲ್. No, that is also happening, but I'm just talking to you about a party. ಯಾಕಂದ್ರೆ you are not a bureaucrat guy, you are a political citizen, society person. ಹಾಗಾಗಿ ನಾನು ನಿಮ್ಮ ಹತ್ರ ಪಾರ್ಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ನೀವೇ ಹೇಳ್ಕೊಂಡಿದ್ರೆ ಒಂದು ಪಕ್ಷ ಮಾಡಿದ್ದೀನಿ ಅಂತ. ಸರ್, ಆತಂಕ ಎಲ್ಲಿದೆ ಅಂದ್ರೆ ಇವತ್ತು ಆಸ್ ಅ ಸಿಟಿಸನ್ ನಿಖಿಲ್ ಕೇಳ್ತಿದ್ದೀನಿ ಸರ್, ಡೆಮಾಕ್ರಸಿನೇ ಕಾರ್ಪೊರೇಟೈಸ್ ಆಗ್ಬಿಟ್ರೆ ಹೇಗೆ ಸರ್? ಪಕ್ಷಗಳು ಕಾರ್ಪೊರೇಟೈಸ್ ಆದ್ರೆ ಒಂದು ರೀತಿ, ಈ ಕಾರ್ಪೊರೇಟೈಸ್ ಆಗ್ತಿರುವಂತ ಒಂದು ಎಫೆಕ್ಟ್ ಅಥವಾ ಒಂದು ರಿಸಲ್ಟ್ ಡೆಮಾಕ್ರಸಿನೇ ಕಾರ್ಪೊರೇಟೈಸ್ ಆಗ್ಬಿಟ್ರೆ ಹೇಗೆ? ಯಾವ ತರ ಅದು? ಇವಾಗ ರಿಸಲ್ಟೇ ಹಂಗಾಗೋದ್ರೆ ಮತ್ತೆ ಕಾರ್ಪೊರೇಟೈಸ್ ಆದಂಗೆ ಅಲ್ವಾ ಸರ್ ಡೆಮಾಕ್ರಸಿ ಕೂಡ? ನೀವೇ ಹೇಳ್ದಂಗೆ ಕ್ಯಾಪಿಟಲಿಸ್ಟಿಕ್ ಇದು ಹೇಳ್ತಿದ್ರ ನೀವು, ಕಾರ್ಪೊರೇಟೈಸ್ ಇದು ಹೇಳ್ತಿದ್ರ. ಕ್ಯಾಪಿಟಲಿಸ್ಟಿಕ್ ವೇನು ಹೇಳ್ತಿದ್ದೀನಿ, ಅಡ್ಮಿನಿಸ್ಟ್ರೇಟಿವ್ ವೇನು ಹೇಳ್ತಿದ್ದೀನಿ, ಪೊಲಿಟಿಕಲ್ ರೀತಿನೂ ಹೇಳ್ತಿದ್ದೀನಿ. ಯಾವ ತರ ಅದು ಹೇಳಿ? ಇದು ಮೂರು ಆಯಾಮಗಳು ಡೆಮಾಕ್ರಸಿನಲ್ಲಿ ಇದೆ. ಅಲ್ಲ, ಎಕ್ಸ್ಪ್ಲೈನ್ ಮಾಡಿ ಏನಾಗ್ತಿದೆ ಅಂತ. ನೀವೇ ಹೇಳಿದ್ರಲ್ಲ, ಒಂದು ದುಡ್ಡು ಹಾಕ್ಬೇಕು, ಇಷ್ಟು ದುಡ್ಡು ಹಾಕಿ ಇಷ್ಟು ದುಡ್ಡು ತೆಗಿಯೋ ತರ, ಅದು ಕ್ಯಾಪಿಟಲಿಸ್ಟಿಕ್ ಮೆಂಟಾಲಿಟಿ. ಅದು ಒಂದು ಪಾರ್ಟ್ ಆಯ್ತು. ಆಮೇಲೆ ಇನ್ ಟರ್ಮ್ಸ್ ಆಫ್ ಡೆಲಿವರೀಸ್, ನೀನ್ ನನಗೆ ಇದು ಕೊಡು, ನಾನು ನಿನಗೆ ಅದು ಕೊಡ್ತೀನಿ, ಬಿಸ್ನೆಸ್ ಟೈಪ್. ಅಲ್ಲೂ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ಇನ ಕಾರ್ಪೊರೇಟ್ ಅದು ನಿಮ್ಮ ಪ್ರಕಾರ ಇಸ್ ಇಟ್ ನಾಟ್? ಬಿಸ್ನೆಸ್ ಅದು ಇಸ್ ಇಟ್ ನಾಟ್? ಬಿಸ್ನೆಸ್ ಅಂದ್ರೆ ಕಾರ್ಪೊರೇಟ್ ಇಸ್ ಇಟ್ ನಾಟ್? ನೋ, ನೀವು ಕಾರ್ಪೊರೇಟೈಸ್ ಅಂತ ಹೇಳ್ತಿರೋದು ಇಸ್ ಎ ಬಿಸ್ನೆಸ್ ತರ ಹೇಳ್ತಾ ಇದ್ದೀರಾ ನೀವು. ಹೌದು, ಡೆಮಾಕ್ರಸಿ ಹ್ಯಾಸ್ ಇಟ್ ಬಿಕಮಿಂಗ್ ಬಿಸ್ನೆಸ್? ಹ್ಯಾಸ್ ಇಟ್ ಬಿಕಮ್ ಅ ಬಿಸ್ನೆಸ್ ಅಂತ? ಅಲ್ಲ, ಬಿಸ್ನೆಸ್ ಆಗ್ತಿರೋದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಿರೋದು. ಬಿಸ್ನೆಸ್ ಮಾಡಬೇಡ್ರಪ್ಪ, ಯಾಕಂದ್ರೆ ಅಲ್ಲಿ ನೀವು ಹಣ ಹೂಡಿಕೆ ಆಗ್ತಿರೋದು ನಿಮ್ ದುಡ್ಡು ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾ? ಆಮ್ ಐ ರೈಟ್ ಆರ್? ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ ಸರ್. ನಮ್ ದುಡ್ಡಲ್ಲೇ ಚುನಾವಣೆ ನಡೆಯೋದು. ನೀಟ್ ಪೇಪರ್ ಲೀಕ್ ಆಯ್ತು, ಈಗ ರೀ ಎಕ್ಸಾಮ್ ದುಡ್ಡು ತಗೊಳ್ಳಲ್ಲ. ಆ ರೀ ಎಕ್ಸಾಮ್ ಪ್ರಿಂಟಿಂಗ್ ಕಾಸ್ಟ್ ಕೂಡ ನಮ್ ದುಡ್ಡಿಂದಾನೇ ಹೋಗೋದು. ತಪ್ಪು ಮಾಡಿದ್ ನಾವಲ್ಲ, ಯಾರ್ದೋ ಗ್ರೀಡು, ಆದ್ರೆ ದುಡ್ಡು ಕಟ್ಟೋದು ನಾವು. ಮಕ್ಳಿಗೆ ಎಷ್ಟು ನಷ್ಟ. ಈಗ ನೀಟ್ ಬಗ್ಗೆ ನಾನು ನಿಮಗೆ ನಿಲುವು ಕೇಳ್ತೀನಿ, ಆದ್ರೆ ನೀವು ಹೇಳೋದಿಲ್ಲ. ಅಲ್ಲ, ಬೈಬೇಕು. ಯಾಕೆ ಬೈಬಾರ್ದು ಸರ್? ಏನಕ್ಕೆ ಬೈಬೇಕು? ನನ್ ಸರಿ ಮಾಡ್ಕೋ, ಫಸ್ಟ್ ಇಲ್ಲಿ ಚೇಂಜ್ ಮಾಡು. ನಿನಗೊಂದು ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಾರೆ. You cast your vote properly. Okay, boss, I casted my vote. I got a person. That person failed. Should I not question it? Should I not criticize him? ಅಲ್ಲ, ಮಾಡಿ, ಅದನ್ನೇ ಮಾಡ್ತಾ ಇದ್ದೀರಾ 50 ವರ್ಷದಿಂದ. ಮಾಡ್ಕೊಂಡು ಹೋಗಿ. You think that is why, you know, that is not repeating the same thing again. No, repeating the same thing again and again and expecting a different result. ಅದು ಕರೆಕ್ಟಾ? ಅದು ಮತ್ತೆ ಅದೇ ಕೆಲಸ ಮಾಡ್ತೀವಿ, ರಿಸಲ್ಟ್ ಮಾತ್ರ ಬೇರೆ ಇರಬೇಕು ಅಂದ್ರೆ. ಸಿ, ಆನ್ಸರ್ ಈಸ್ ಇಲ್ಲಿದೆ. ನಿಮ್ಗೆ ಏನೇನು ಕೇಳ್ತೀರಿ ಎಲ್ಲದಕ್ಕೂ ಆನ್ಸರ್ ಇಲ್ಲಿದೆಯಪ್ಪ. ಅದನ್ನ ಒಪ್ಪಲ್ಲ ನೋಡಿ ನೀವು. ಸರ್, ಈ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅನ್ನೋದು ಒಂದು ರೀತಿ ಅನಿವಾರ್ಯ ಇದೆ ಅನ್ನೋದನ್ನ ನಿಮ್ಮ ಅಭಿಪ್ರಾಯ ಅಲ್ಲ, ಒಪ್ತೀರಾ ಅಂತ? ನನ್ನ ಅಭಿಪ್ರಾಯ ಅಲ್ಲ, ಅನಿವಾರ್ಯ ಇದೆ ಅಂತ ನೀವು ಒಪ್ತೀರಾ ಅನ್ನೋ ಪ್ರಶ್ನೆ ಕೇಳಿ. ಇಲ್ಲ, ಒಪ್ಪಲ್ಲ. ಇಲ್ಲ. ಈ ವಿಜಯ್ ಅವರ ಗೆಲುವು
ಆಸ್ ಅನ್ ಅನಲಿಸ್ಟ್ ಅಗೇನ್ ನಿಮ್ಮನ್ನೇ ನೀವು ಅನಲೈಸ್ ನಾನು ಮಾಡ್ಕೊಂಡಿದ್ದೀರಿ ಪೊಲಿಟಿಕಲ್ ಅನಲಿಸಿಸ್ಟ್ ಅಲ್ಲ. ಬೇಡ ಸರ್, ಆಸ್ ಅ ಸಿಟಿಸನ್ ನಾನು ಕೇಳ್ತಾ ಇರೋದು, ವಾಟ್ ಡಸ್ ವಿಜಯ್ಸ್ ವಿನ್ ಟೆಲ್ ಯು ಅಬೌಟ್ ಇಂಡಿಯಾ? ನನಗೆ ಒಂದು ಖುಷಿಯಾಗಿದೆ ಅಂದ್ರೆ ಆಸ್ ಎ ಸಿಟಿಸನ್ ಯೂತ್ಸ್ ಹೊರಗೆ ಬಂದಿದ್ದಾರೆ, Very well. ಯೂತ್ಸ್ ಕ್ಯಾನ್ವಾಸ್ ಮಾಡಿದ್ದಾರೆ. ವೆರಿ ವೆಲ್. ಏನು ಹೇಳಿ, ಯಾವತ್ತು 60% 70% ಆಗೋ 90%ವರೆಗೂ ವೋಟಿಂಗ್ ಆಗಿದೆ. ಐ ವೆಲ್ಕಮ್ ದಟ್, ರಿಯಲಿ ಗುಡ್. ಆ ಒಂದು ಎಚ್ಚರಿಕೆ ಬಂದಿದೆ, ಒಂದು ಅವೇರ್ನೆಸ್ ಬಂದಿದೆ, ಅದಾಗಬೇಕು ಅಂತ ಬಯಸ್ತೀನಿ ನಾನು ಅಷ್ಟೇ. ಸರ್, ಈ ಕರ್ನಾಟಕದಲ್ಲಿ ಆಕ್ಟರ್ಸ್ ಎಂಟ್ರಿಂಗ್ ಪಾಲಿಟಿಕ್ಸ್ ಹ್ಯಾಸ್ ಅ ವೆರಿ ಗುಡ್ ಹಿಸ್ಟ್ರಿ. ಡೈನಮಿಕ್ಸ್ ಕೂಡ ಸ್ವಲ್ಪ ಡಿಫ್ರೆಂಟ್ ಇದೆ. ತಮಿಳ್ನಾಡಲ್ಲಿ ದೇರ್ ಆರ್ ಆಲ್ರೆಡಿ MGR ಇದ್ರು, ಜಯಲಲಿತಾ ಇದ್ರು, ಈಗ ವಿಜಯ್ ಬಂದಿದ್ದಾರೆ. ಶರತ್ ಕುಮಾರ್ ಇದ್ರು, ಹಿ ಹ್ಯಾಡ್ ಅ ಪ್ರೆಡಿ ಡೀಸೆಂಟ್ ರನ್ ಇನ್ ಇಸ್ ಪಾಲಿಟಿಕ್ಸ್. ಆಂಧ್ರನಲ್ಲಿ NTR ಇದ್ರು, ಹಿ ಹ್ಯಾಡ್ ಅ ಪ್ರೆಡಿ ಡೀಸೆಂಟ್ ರನ್ ಇನ್ ಪಾಲಿಟಿಕ್ಸ್. ಕೇರಳನಲ್ಲಿ ಅಪ್ಯಾರೆಂಟ್ಲಿ ಅದೇನೂ ಆಗಿಲ್ಲ, ಅಲ್ಲಿ ಮೋಹನ್ ಲಾಲ್ ಅವರು ಟ್ರೈ ಮಾಡಿದ್ದಾರೆ, ಸುರೇಶ್ ಗೋಪಿ. ಕರ್ನಾಟಕದಲ್ಲಿ ಅಪಾರ್ಟ್ ಫ್ರಮ್ ಅಂಬರೀಷ್ ಅಂದ್ರೆ ಒಂದು ಗಣನೀಯವಾದ ಯಶಸ್ಸು ಅಂತ ರಾಜಕಾರಣದಲ್ಲಿ ಆಕ್ಟರ್ಗಳು ಅಷ್ಟು ಸುಲಭವಾಗಿ ಕಂಡಿಲ್ಲ. ಸಕ್ಸಸ್ ಅಬ್ಸಲ್ಯೂಟ್ಲಿ. ಜನಕ್ಕೆ ವೋಟ್ ಕೇಳಕ್ ಹೋದಾಗ ಜನ ಸೇರೋದು ನೋಡಿದ್ರೆ ಎಲೆಕ್ಷನ್ ಗೆದ್ದವ್ರು ಇವರೇ ಅಂತ, ಆದ್ರೆ ವೋಟ್ ಬೀಳೋದಿಲ್ಲ ಸರ್. ನಮ್ ಜನ ಆಕ್ಟರ್ನ ನೋಡ್ಲಿಕ್ಕೆ ಬರ್ತಾರೆ, ಸ್ಟಾರ್ ಕ್ರೇಜ್. ಆದ್ರೆ ಅದು ವೋಟ್ ಕ್ರೇಜ್ ಆಗಿ ಬದಲಾಗೋದಿಲ್ಲ. ವ್ಯೂ ಬದಲಾಗಬೇಕದು. ಆಗ್ಬೇಕಾ ಸರ್? ಅಲ್ಲ, ಆಗ್ಬೇಕಾ ನಿಮ್ಮ ಪ್ರಕಾರ? ಅಲ್ಲ, ಆಗ್ಬೇಕಾ ಅಂತ ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಸರ್. ಅಲ್ಲ, ನನ್ನ ಪ್ರಕಾರ ಆಕ್ಟರ್ ನೋಡಿ ವೋಟ್ ಹಾಕಬಾರ್ದು. ಕರೆಕ್ಟಾ ತಪ್ಪ? ನೀವು ಸ್ಟಾರ್ ಅಂತ ನನಗೆ ವೋಟ್ ಹಾಕಬೇಡಿ. ವಿಚಾರ ಹೌದು, ಸಿದ್ಧಾಂತ ಹೌದು, ನಿಲುವು ಹೌದು, ತಗೋಬೇಕು ಸರ್. ತಗೊಬೇಕಲ್ವಾ? ನಾವು ಯಾಕೆ ಬರೀ ಎಕ್ಸಾಂಪಲ್ ಇದೆ, ನಾವು ಮಾತಾಡೋಕ್ಕೆ ಆಗಲ್ಲ ಅಲ್ವಾ? ರೆಫರೆನ್ಸ್ ಇರಬೇಕಲ್ಲ ಸರ್. ರೆಫರೆನ್ಸ್ ಇಲ್ಲದೆ ನಮಗೆ ಮಾತಾಡೋಕ್ಕೆ ಕೆಪಾಸಿಟಿನೇ ಇಲ್ಲ ನಮಗೆ. ಅಲ್ಲ, ದೆನ್ ವಿ ಗೆಟ್ ಪಾಸ್ ದಟ್ ಅಲ್ಲ ಸರ್. ಅಲ್ಲ, ಸಿ ಇಟ್ ಇಸ್ ವೆರಿ ಈಸಿ. ಸಿ ಅಲ್ಲ, ದ ಇಂಟೆನ್ಷನ್ ಅವ್ರು ಹಂಗೆ ಮಾಡಿದ್ರು ಅಂದ್ರೆ ಹಂಗೆ ಮಾಡಬೇಕು ಅಂತಲ್ಲ, ಅವ್ರಕಿನ್ನ ಬೆಟರ್ ಆಗಿ ಮಾಡ್ಬೋದು ಅಂತ ಯೋಚನೆ ಮಾಡೋದಕ್ಕೂ ಒಂದು ರೆಫರೆನ್ಸ್ ಬೇಕು ಅಂತ. ಅಲ್ಲ, ನನಗೆ ಆ ರೆಫರೆನ್ಸೇ ಬೇಕಾಗಿಲ್ಲ. ರೆಫರೆನ್ಸ್ ಇಟ್ಕೊಂಡಿದ್ದೀರಲ್ಲ ಸರ್. ಇಲ್ಲಿವರೆಗೂ ಹಿಂಗೆ ರ್ಯಾಲಿ ಮಾಡ್ಕೊಂಡು ಬಂದ್ರಿ, ನೀವು ರ್ಯಾಲಿ ಮಾಡ್ಕೊಂಡು ಮಾಡಿದ್ದು ನಿಮಗೆ ಸರಿ ಅಂದ್ರೆ ನೀವು ಮಾಡ್ಕೊಂಡು ಹೋಗಿ ಅದೇ ರೆಫರೆನ್ಸ್. ಅಲ್ಲ, ಅವಾಗ ಆ ರೆಫರೆನ್ಸ್ ತಗೊಂಡ್ರೆ ನಾನು ರ್ಯಾಲಿ ಮಾಡ್ರೆ ಗೆಲ್ತೀನಿ ಅಂದ್ರೆ ನಾನು ಆ ರೆಫರೆನ್ಸ್ ತಗೊಂಡಂಗೆ. ಐ ಆಮ್ ಅವಾಯ್ಡಿಂಗ್ ದಟ್. ಎಕ್ಸಾಕ್ಟ್ಲಿ. ಈಗ ಪಾರ್ಟಿ ಫಂಡ್ ತಗೊಳ್ಳೋದೇ ಕರೆಕ್ಟು ಅಂದಾಗ ನಾನು ಐ ಅವಾಯ್ಡಿಂಗ್ ದಟ್. ಓಕೆ. ಏನು ಹೇಳಿ, ಸ್ಟ್ರಕ್ಚರ್ ಪಾಲಿಟಿಕ್ಸ್ ಬರಬೇಕು ಅಂದಾಗ ಐ ಆಮ್ ಅವಾಯ್ಡಿಂಗ್ ದಟ್. ಬ್ಲೇಮ್ ಮಾಡಬಾರ್ದು ಅಂತ ನಾನು ಅವಾಯ್ಡಿಂಗ್ ದಟ್. ಸೋಷಿಯಲ್ ಸರ್ವಿಸ್ ಮಾಡೋದು ತಪ್ಪಲ್ಲ, ಸೋಷಿಯಲ್ ಸರ್ವಿಸನ್ನು ಇಟ್ಕೊಂಡು ಇಲ್ಲಿ ನೀವು ವೋಟ್ ಕೇಳಬೇಡಿ ಅನ್ನೋದನ್ನು ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ. ಐ ಆಮ್ ನಾಟ್ ಫಾಲೋಯಿಂಗ್ ಎನಿ ಎಕ್ಸಾಂಪಲ್ಸ್. ಓಕೆ. ನಾವು ಆಸ್ ಅ ಸೊಸೈಟಿ ಸರ್, ನೀವು ಅವಾಗೂ ಹೇಳಿದ್ರಿ ನೀನ್ ಗೆಲ್ಲೋದಕ್ಕಾಗಿ ವೋಟ್ ಮಾಡು, ಬರೀ ನಾಯಕರನ್ನೇ ಮಾಡ್ತಿದ್ದೀವಿ ಅಂತ. ಅಗೇನ್ ಸರ್, ಆಸ್ ಅ ಸಿಟಿಸನ್, ಆಸ್ ಅನ್ ಆರ್ಟಿಸ್ಟ್ ಕೂಡ, ಬಿಕಾಸ್ ಅನ್ ಆರ್ಟಿಸ್ಟ್ ಇಸ್ ಆಲ್ಸೋ ಅನ್ ಅಬ್ಸರ್ವರ್ ಆಫ್ ದ ಸೊಸೈಟಿ ಸರ್. ನಾನು ನಂಬಿದ್ದೀನಿ ಅದನ್ನ, ಅಂಡ್ ಐ ಗ್ರೇಟ್ಲಿ ಅಪ್ರಿಷಿಯೇಟ್ ಯು ಆಸ್ ಅನ್ ಆರ್ಟಿಸ್ಟ್ ಸರ್. ನಾವು ಆಸ್ ಅ ಸೊಸೈಟಿ ನಾವು ಯಾವತ್ತೂ ಕಾಯ್ತಾ ಇದ್ದೀವಿ ಸರ್, ಒಬ್ಬ ಹೀರೋ ಬರ್ತಾನೆ, ನಮ್ಮನ್ನ ಸೇವ್ ಮಾಡ್ತಾನೆ. ವಿ ಆರ್ ಹೀರೋ ವರ್ಷಿಪರ್ಸ್. ಯಾಕೆ ಈ ತರ ಆಗಿರ್ಬಹುದು ನಾವು ಅಂತ ನಿಮ್ಮ ಒಂದು ವಿಶ್ಲೇಷಣೆ. ಇದು ಇನ್ನೊಂದು ನೋಡ್ತಾನೆ ಇಲ್ಲ, ಅದಕ್ಕೋಸ್ಕರ ಅಷ್ಟೇ. ನಮಗೆ ಎಕ್ಸಾಂಪಲ್ಗಳೇ ನೋಡ್ತೀವಲ್ಲ. ನೋಬಡಿ ಈಸ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ, ನೋಬಡಿ ಈಸ್ ಗೋಯಿಂಗ್ ದೇರ್. ಆ್ಯಕ್ಚುಲಿ ರಿಯಾಲಿಟಿನೇ ಸತ್ಯ ಅನ್ಕೊಂಡ್ಬಿಟ್ಟಿದ್ದೀವಿ. ನೀವು ಫಸ್ಟೇ ಸ್ಟಾರ್ಟ್ ಮಾಡಿದಾಗ ಹೇಳಿದ್ರಿ ರಿಯಾಲಿಟಿ ಇಸ್ ಬೇರೆ, ಟ್ರೂತ್ ಬೇರೆ. ಕರೆಕ್ಟ್ ಅಲ್ವಾ? ಅಬ್ಸಲ್ಯೂಟ್ಲಿ ಸರ್. ನಾನು ಅದೇ ಹೇಳ್ತಿರೋದು. ನೀವು ಸತ್ಯನ ರಿಯಾಲಿಟಿ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಾನು ಹೇಳ್ತಿರೋ ಸತ್ಯ ಇಲ್ಲಿದೆ, ರಿಯಾಲಿಟಿ ಏನೇ ಇರ್ಬೋದು. ಅಲ್ಲ, ರೈಟ್ ಆರ್ ರಾಂಗು ರಿಯಾಲಿಟಿಗೆ ಸಂಬಂಧ ಇಲ್ಲ. ಅದಕ್ಕೆ ಹೇಳಿದ್ದು ರಿಯಾಲಿಟಿ ಇಸ್ ರಿಯಾಲಿಟಿ. ಅದು ರೈಟು ಇರ್ಬೋದು, ರಾಂಗು ಇರ್ಬೋದು. ಅದು ಏನಾರ ನೋಡಿ, ರಿಯಾಲಿಟಿನೇ ನಂಗೆ ರೈಟ್ ಆಗಬಾರ್ದು ಅಷ್ಟೇ ನಾನು ಹೇಳ್ತಾರೆ. ಇದು ಒಳ್ಳೆ ಹೇಳಿ, ಅದೇ ನಾನು ಹೇಳ್ತಾರೆ. ಐ ಅಗ್ರಿ. ಸಿ, ಅದಕ್ಕೋಸ್ಕರ ನಾನು ರಿಯಾಲಿಟಿ ನಾನು ಫಾಲೋ ಮಾಡಲ್ಲ. ಫಸ್ಟ್ ಆಫ್ ಆಲ್ ಏನು ಹೇಳಿ, ನೀವು ಹೇಳಿದ್ರಲ್ಲ ನೀವು ಆಸ್ ಎ ಸಿಟಿಸನ್ ನೀವು ಮಾತಾಡಬೇಕು ಅಂತ, ಏನೇನೋ ಕ್ವಶನ್ ಕೇಳಿದ್ರಲ್ಲ ಅವರೇ, ಆಸ್ ಎ ಪೊಲಿಟಿಷಿಯನ್ ನೀವು ಮಾತಾಡಬೇಕು ಅಂತ. ಮೇ ಬಿ ದಟ್ ಈಸ್ ರಿಯಾಲಿಟಿ. ಅಕಾರ್ಡಿಂಗ್ ಟು ಮೀ ದಟ್ ಈಸ್ ನಾಟ್ ಟ್ರೂತ್. ನನ್ನ ಟ್ರೂತ್ ಇರೋದು ಇಲ್ಲಿ. ಫಸ್ಟ್ ಜನ ಚೇಂಜ್ ಆಗಬೇಕು, ಫಸ್ಟ್ ಜನ ವಿಚಾರವಂತರಾಗಬೇಕು, ಜನಕ್ಕೆ ಅವ್ರ ವೋಟಿಂಗ್ ರೈಟ್ಸ್ ಗೊತ್ತಾಗಬೇಕು, ಅವ್ರ ಟ್ಯಾಕ್ಸ್ ಮನಿ ಎಷ್ಟಿದೆ ಅಂತ ಗೊತ್ತಾಗಬೇಕು, ಅವ್ರಿಗೇನು ಬೇಕು ಅದನ್ನು ಅವ್ರು ಕೇಳಬೇಕು. ಅದಕ್ಕೆ ಕೆಲಸ ಮಾಡೋ ಸೇವಕರು ಬೇಕು ಅಷ್ಟೇ ಇಲ್ಲಿ. ಇದಾಗಲಿ ನೀವು ಹೇಳ್ತಿರೋ ಯಾವುದೂ ಬರಲ್ಲ. ಏನು ಹೇಳಿ, ಇದು ಸಮಾಜದ ಆಶ್ಚರ್ಯ ಏನು ಅಂದ್ರೆ ಸರ್, ವೈ ಯು ಆರ್ ಸೋ ಹೆಸಿಟೆಂಟ್ ಟು ಅಕ್ಸೆಪ್ಟ್ ಯುವರ್ ಸೆಲ್ಫ್ ಆಸ್ ಅ ಲೀಡರ್? ನೋ, ಲೀಡರ್ ಅನ್ನೋ ಸಂವಿಧಾನದಲ್ಲೇ ಇಲ್ಲ ಗುರುವೇ. ಅಲ್ಲಿ ಹೇಳಿರೋದು ಒಬ್ಬ ಸರ್ವೆಂಟು, ಒಬ್ಬ ರೆಪ್ರೆಸೆಂಟೇಟಿವ್ ಅಂತ ಹೇಳಿರೋದು. ಹೂ ಕ್ರಿಯೇಟೆಡ್ ದಿಸ್ ಲೀಡರ್? ಯು ಗೆಟ್ ಟು ದಟ್ ಪೋಸ್ಟ್ ಯು ಆರ್ ಅ ಸರ್ವೆಂಟ್ ಸರ್. ಆಮೇಲೆ ಲೀಡರ್ ನೀವು ಅಲ್ಲ, ಅಲ್ಲಿಗೆ ಹೋಗೋದಕ್ಕೆ ಲೀಡ್ ಮಾಡಬೇಕು ಅಂತ. ಬಿಕಾಸ್ ನಾವು ವಿ ಆರ್ ಇನ್ ಈಗ ನಾನು ಮಾಡ್ತಿರೋದೇನು, ವೋಟ್ ಬಿಲ್ಡಿಂಗ್ ಮೆಜಾರಿಟೇರಿಯನ್ ಸೊಸೈಟಿ. ಹಿಂಗಿದ್ದಾಗ ನಾವು ಪರಿಣಾಮಕಾರಿಯಾಗಿ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂದ್ರೆ ನಾವು ಒಂದು ಸ್ಥಾನಮಾನ ಪಡ್ಕೋಬೇಕು. ಆ ಸ್ಥಾನಮಾನ ಪಡ್ಕೊಳ್ಳೋದಕ್ಕೆ 10 ಜನ 10 ದಿಕ್ಕಲ್ಲಿ ಓಡಿದ್ರೆ ಆಗೋದಿಲ್ಲ. ಒಂದು ಆರ್ಗನೈಸ್ಡ್ ವೇ ನಲ್ಲಿ ಎಫರ್ಟ್ ಬೀಳ್ಬೇಕು. ಆರ್ಗನೈಸ್ಡ್ ವೇ ನಲ್ಲಿ ಬೀಳ್ಬೇಕು ಅಂದ್ರೆ ಆರ್ಗನೈಸೇಷನ್ ಇರಬೇಕು. ಯು ಆರ್ ಅಗೇನ್ಸ್ಟ್ ದಟ್?
ಅದು You are ನಿಮ್ಮ against ಪ್ರಕಾರ that. ನಿಮ್ಮ ಪ್ರಕಾರ ಅದು ಕರೆಕ್ಟ್. Show me another ದಟ್ ಈಸ್ formula that is ರಿಯಾಲಿಟಿ. working. ನೋ, ಆರ್ ಯು ಟಾಕಿಂಗ್ ಅಬೌಟ್ ರಿಯಾಲಿಟಿ ಆರ್ ಟ್ರೂತ್? I'm talking about reality, sir. Reality, that's it. Reality may be wrong or right. Right, absolutely. But I am talking about right things. First come here. Why you need organization? ಏನಕ್ಕೆ ಬೇಕು ಫಸ್ಟ್ ಹೇಳೋದನ್ನ. ಈಗ ನಿನಗೆ ಐಡಿಯಾಲಜಿ ಕರೆಕ್ಟ್ ಅನ್ಸಿದ್ರ ಮೇಲೆ ಸರ್, ಇಫ್ ಲೆಟ್ಸ್ ಸೇ ಐಶ್ವರ್ಯ ಅವರು ಇಫ್ ಶಿ ಐಡೆಂಟಿಫೈಸ್ ವಿತ್ ಯುವರ್ ಪಾರ್ಟಿ ಅಂಡ್ ನಮ್ಮ ನರೇಶ್ ಅವರು ಐಡೆಂಟಿಫೈಸ್ ವಿತ್ ಯುವರ್ ಪಾರ್ಟಿ, ದೇ ಆರ್ ನೌ ಮೆಂಬರ್ಸ್ ಆಫ್ ಯುವರ್ ಪಾರ್ಟಿ. ದೇರ್ ಇಸ್ ನೋ ಮೆಂಬರ್ಶಿಪ್ ಆಲ್ಸೋ ಇನ್ ಅವರ್ ಪಾರ್ಟಿ. But then what happened to the 21,000, 23,000 downloads? They look at themselves as No, they they are look not at members. themselves as members of No, your we are party. not calling for membership there. ಸರ್, ನೀವು ಆಸ್ ಅ ಡಿರೆಕ್ಟರ್, ಆಸ್ ಅನ್ ಆಕ್ಟರ್, ಆಸ್ ಅನ್ ಆರ್ಟಿಸ್ಟ್, ಅದರ್ವೈಸ್ ನಿಮ್ಮ ಸೆನ್ಸ್ ಆಫ್ ಅಕೌಂಟಬಿಲಿಟಿ ಸರ್, ಅತಿ ಹೆಚ್ಚು ನೀವು ಯಾವ ಒಂದು ಕೆಲಸ ಮಾಡ್ತಾ ನಿಮ್ಮಲ್ಲಿ ಬೆಳೆಸ್ಕೊಂಡಿದ್ದೀರಿ? ವೆರಿ ಪರ್ಸನಲ್ ಕ್ವೆಶ್ಚನ್ ಸರ್, ಇಟ್ಸ್ ನಥಿಂಗ್ ಟು ಡೂ ವಿತ್ ಪಾಲಿಟಿಕ್ಸ್. Accountable for what? ಟು ಯುವರ್ ಓನ್ ಸೆಲ್ಫ್, My own self. to the people who appreciate your work. Let me not even call them your fans or followers. Okay. People who appreciate your work, Okay. including me. Okay. ಸೊ ಈ ಸೆನ್ಸ್ ಆಫ್ ಅಕೌಂಟಬಿಲಿಟಿ ನಿಮ್ಮಲ್ಲಿ ಇದೆಯಾ, ಇರುತ್ತಾ? ಹೌ ಮಚ್ ಡು ಯು ವ್ಯಾಲ್ಯೂ ಇಟ್? ಈ ಥರ ಕೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಕೆಲವು ಸತಿ ಏನು ಗೊತ್ತಾ ಕೇಳಿ, ಒಂದು ಮೂಡಲ್ಲಿ ಒಂದು ಸಿನಿಮಾ ಮಾಡಿರ್ತೀವಿ. ಏನು ಹೇಳಿ, ಒಂದು ಸಿನಿಮಾ ಆ ಟೈಮಲ್ಲಿ ಆ ಕ್ಯಾರೆಕ್ಟ್ರಿಗೆ, ಆ ಒಂದು ಪರಿಸರಕ್ಕೆ, ಆ ಒಂದು ಪರಿಸ್ಥಿತಿಗೆ ಒಬ್ಬ ರೆಬೆಲ್ಲಾಗಿ ಒಬ್ಬ ವ್ಯಕ್ತಿ ಇದು ಮಾಡ್ತೀನಿ ಅಂದರೆ ಇಟ್ ಈಸ್ ಓನ್ಲಿ ಲಿಮಿಟೆಡ್ ಟು ದಟ್ ಫಿಲಮ್. ನಾನು ಆ ಬೌಂಡ್ರಿಯಲ್ಲೇ ವರ್ಕ್ ಮಾಡ್ತೀನಿ. ಅದು ಆ ಕ್ಯಾರೆಕ್ಟ್ರಿಗಷ್ಟೇ ಸೀಮಿತ ಆಗಿರುತ್ತೆ, ಅದು ಸಿನಿಮಾಗಷ್ಟೇ ಸೀಮಿತ ಆಗಿರುತ್ತೆ. ಇಟ್ ಮೈಟ್ ಬಿ ನಾಟ್ ಬಿ ಮೈ ಪರ್ಸ್ನಲ್ ಒಪಿನಿಯನ್. ಸರ್ ನೀವೇ ಮಾಡಿರೋ ಸಿನಿಮಾ ಸರ್, ನೀವು ಹೆಂಗೆ ಸರ್ ಅಂದರೆ, ಇವಾಗ ಒಂದು ಮರ್ಡರ್ ಮಿಸ್ಟ್ರಿ ಕತೆ ಮಾಡ್ತೀನಿ. ಸರ್ ನೀವು ಮರ್ಡ್ರ್ ಮಾಡಿದ್ದೀರಾ ಸರ್, ಇಷ್ಟು ಚೆನ್ನಾಗಿ ಮರ್ಡ್ರ್ ತೆಗೆದಿದ್ದೀರಲ್ಲ ಅಂದರೆ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಎಸ್ ಐ ಫೀಲ್ ನಾನು ಮರ್ಡ್ರ್ ಮಾಡ್ರಿ ಹಿಂಗೆ ಮಾಡ್ತೀನ ಅಂತ ಫೀಲ್ ಮಾಡಿ ನಾನು ಬರೆದಿರ್ತೀನಿ, ಬಟ್ ನಾನು ಮರ್ಡ್ರ್ ಅಲ್ಲ. ಅಫ್ಕೋರ್ಸ್ ಆ ಥರ ಅಷ್ಟೇ. ಅದು ಒಂದು ಸಿನಿಮಾಲಿ ಒಂದು ಕತೆ ಮಾಡಬೇಕು. ಹಾಂ ಸರ್. ಅದಕ್ಕೆ ಒಂದಷ್ಟು ಇನ್ಸ್ಪಿರೇಷನ್ನು, ಒಂದಷ್ಟು ನಾವೇನೋ ಒಂದಷ್ಟು ಥಾಟ್ ಪ್ರೋಸೆಸ್ಸು ಎಲ್ಲ ಆಗ್ಬಿಟ್ಟು ಒಂದು ಸಿನಿಮಾ ಮಾಡಿರ್ತೀವಿ ಅಷ್ಟೇ. ಬಟ್ ಜನರಿಗೆ ಇಂಪ್ರೆಸ್ ಮಾಡಬೇಕು ಅನ್ನೋ ಒಂದು ಭಾವನೆ ಅಂತೂ ಐ ಆಮ್ ಶೋರ್ ಇರುತ್ತೆ. ಅಲ್ಲ ಖಂಡಿತ, ಫಸ್ಟ್ ನನಗೆ ಇಂಪ್ರೆಸ್ ಆಗಬೇಕು ಮೇಯ್ನಾಗಿ. ನಾನು ಒಬ್ಬ ಜನ ಅಂದ್ಕೊಂಡೆ ನಾನು ಸಿನಿಮಾ ಮಾಡೋದು. ನನಗೆ ಈ ಥರ ಫಸ್ಟ್ ಸೀನ್ ಇದ್ರೆ ಹೆಂಗಿರುತ್ತೆ, ಇದನ್ನ ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತಾ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಾ, ನಾನೇ ಒಬ್ಬ ಆಡಿಯನ್ಸಾಗಿ ಕೂತ್ಕೊಂಡು ನೋಡಿ ಇಲ್ಲಿ ಟ್ವಿಸ್ಟ್ ಇದ್ದರೆ ಚೆನ್ನಾಗಿರುತ್ತಾ, ಇಲ್ಲೇನೋ ಇದಿಟ್ಟರೆ ಚೆನ್ನಾಗಿರುತ್ತೆ, ಎಂಡಲ್ಲಿ ನಾನು ಏನು ಮೆಸೇಜ್ ಕೊಡ್ತಾ ಇದ್ದೀನಿ, ಏನು ಹೇಳಿದ್ರೆ ಕರೆಕ್ಟಾಗಿರುತ್ತೆ, ಅದು ನನಗೆ ಬೇಕಾ, ಈ ಒಂದು ಟೈಮ್ ಆಫ್ ಪೀರಿಯಡಲ್ಲಿ ಇದು ಅನಿವಾರ್ಯತೆ ಇದೆಯಾ ನನಗೆ, ಆ ಥರ ಯೋಚನೆ ಮಾಡಿ ಮಾಡ್ತೀನಿ ಅಷ್ಟೇ. ಅಕೌಂಟಬಿಲಿಟಿ ಇದೆ, ಆದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ನಿಮ್ಮಿಂದಾನೇ ಶುರು ಆಗುತ್ತೆ. ಹೌದೌದು, ಬಟ್ ನನ್ನಿಂದಾನೇ ನಿಮ್ಮ ಪ್ರತಿ ಪ್ರೀತಿ ತೋರಿಸೋರ್ಗೆ, ನಿಮ್ಮ ಕೆಲಸವನ್ನ ಪ್ರಶಂಸಿಸೋರ್ಗೆ ಅವ್ರಿಗೂ ಒಂದು ಹೊಣೆಗಾರಿಕೆ ಅನ್ನೋದು ನಿಮ್ಮಲ್ಲಿದೆ. ಡು ಯು ಫೀಲ್ ಯುವರ್ ಅಕೌಂಟಬಲ್? ಅಲ್ಲ, ಇಫ್ ಐ ಆಮ್ ಅಕೌಂಟಬಲ್ ಟು ಮೈ ಸೆಲ್ಫ್ ಆಸ್ ಅನ್ ಆಡಿಯನ್ಸ್, ಮೇ ಬಿ ಅದು ಆಗಿರ್ಬೋದು ಅಷ್ಟೇ. ಬಟ್ ನಾಳೆ ನೀವು ಅದನ್ನು ಒಪ್ಪದೇ ಇರ್ಬೋದು. ದಟ್ಸ್ ಓಕೆ, ದಟ್ಸ್ ಓಕೆ. ಅದೇನು ಬಟ್ ಯುವರ್ ಇಂಟೆನ್ಷನ್ ಇಸ್, ನನ್ನ ಇಂಟೆನ್ಷನ್ ಇದು ಕರೆಕ್ಟಾ, ಇದು ಫೈನಲಿ ನಾನು ಕೊಡ್ತೀರಾ, ಇದು ಕರೆಕ್ಟಾ ಅಂತ ಯೋಚನೆ ಮಾಡಿನೇ ಮಾಡ್ತೀನಿ. ಓಕೆ ಸರ್, ಅಗೇನ್ ನಾಟ್ ಗೋಯಿಂಗ್ ಅವೇ ಫ್ರಮ್ ಪಾಲಿಟಿಕ್ಸ್ ಸರ್, ಕಲ್ಯಾಣಕ್ಕೂ ವೆಲ್ಫೇರ್ಗೂ ಅಪೀಸ್ಮೆಂಟ್ಗೂ ಓಲೈಕೆಗೂ ಏನು ವ್ಯತ್ಯಾಸ ಸರ್? ಕಲ್ಯಾಣಕ್ಕೂ ಓಲೈಕೆಗೂ ಸೇಮ್ ಥಿಂಗ್. ಅಪೀಸ್ಮೆಂಟ್ಗೂ ಅಲ್ಲ, ಕಲ್ಯಾಣ ಇಸ್ ವೆಲ್ಫೇರ್, ಅಪೀಸ್ಮೆಂಟ್ ಇಸ್ ಓಲೈಕೆ. ಓಲೈಕೆ, ಕಲ್ಯಾಣಕ್ಕೂ ಓಲೈಕೆಗೂ ಏನು ವ್ಯತ್ಯಾಸ ಇರಬೇಕು? ಅರ್ಥ ಆಗ್ತಿಲ್ಲ, ಇದು ಬಹಳ ಪೊಲಿಟಿಕಲ್ ಸರ್, ಲ್ಯಾಂಗ್ವೇಜ್. ನಾನು ಇವಾಗ ಕೇಳಿದ್ರೆ ಪ್ರಶ್ನೆ ನೀವು ಮತ್ತೆ ಹೇಳ್ತೀರಾ, ನೋಡಿ ಯು ಆರ್ ಗಿವಿಂಗ್ ಮಿ ಅ ರೆಫರೆನ್ಸ್ ಅಂತೀರಾ ನೀವು. ನನಗೆ ಗೊತ್ತಾಗ್ತಾ ಇಲ್ಲ ಅದು. ಕ್ಯಾನ್ ಐ ಗಿವ್ ಯು ಅನ್ ಎಕ್ಸಾಂಪಲ್ ಸರ್? ಓಕೆ ಹೇಳಿ ಸರ್, ಫ್ರೀ ಬಸ್ ರೈಡ್ ಫಾರ್ ವಿಮೆನ್ ಸರ್, ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮ್ ಇದೆ. ಓಕೆ. ನಿರುದ್ಯೋಗಿಗಳಿಗೆ ಡಿಗ್ರಿ ಮಾಡಿದಂಥ ಫ್ರೆಷರ್ಸ್ಗೆ 3,000 ರೂಪಾಯಿ ಕೊಡ್ತೀವಿ. ಓಕೆ. ಮನೆಯಲ್ಲಿ ಒಬ್ರು ಹೆಣ್ಮಗಳಿಗೆ 2,000 ರೂಪಾಯಿ ಕೊಡ್ತೀವಿ, ಪ್ರೊವೈಡೆಡ್ ನಿಮ್ಮ ಮನೆಯಲ್ಲಿ ಯಾರು ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್. ಸೊ ಇದರಲ್ಲಿ ಓಲೈಕೆ, ಕಲ್ಯಾಣದ ಉದ್ದೇಶ ಇದೆ. ಇದೆ. ಅದಕ್ಕೆ ನಾನು ನಿಮಗೆ ಕೇಳ್ತಿರೋದು ಸರ್, ಅದ್ರ ಬಗ್ಗೆ ನೀವು ಹೇಳಿ ಅಂತ ಹೇಳ್ತಿಲ್ಲ ನಾನು. ಗ್ಯಾರಂಟಿ ಇಸ್ ನಾಟ್ ಯುವರ್ ಸಬ್ಜೆಕ್ಟ್, ಯು ವಿಲ್ ನಾಟ್ ಸ್ಪೀಕ್ ಅಬೌಟ್ ಇಟ್. ಬೈ ನೌ ಆಫ್ಟರ್ ದಿಸ್ 1 hour ಐ ನೋ ಯು ವಿಲ್ ನಾಟ್ ಸ್ಪೀಕ್ ಅಬೌಟ್. ಅಲ್ಲ ಓಕೆ, ಅದು ಅವರು ಒಂದೇನೋ ಪ್ಲಾನ್ ಮಾಡಿದ್ದಾರೆ, ಒಂದು ಪೊಲಿಟಿಕಲ್ ಸ್ಟ್ರಾಟಜಿ, ಒಳ್ಳೆಯದು ಆಗ್ಬಿಡಿ. ಬಟ್ ಓಲೈಕೆಗೂ ಕಲ್ಯಾಣಕ್ಕೂ ಏನು ವ್ಯತ್ಯಾಸ ಸರ್ ನಿಮ್ಮ ಅನಿಸಿಕೆ? ಓಲೈಕೆಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿಲ್ಲ ನೀವು, ಇದೇ ಓಲೈಕೆನಾ? ಅಂದ್ರೆ ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ಸ್ ಸ್ವಲ್ಪ ಓಲೈಕೆ ಅಂತಾನೆ ಅನ್ನಿಸ್ತು ಸರ್. ಅದು ಯಾಕೆ ಸರ್? ಯಾಕೆ ಅಂದ್ರೆ ಬಸ್ ಓಕೆ, ನಿಮಗೆ ಬಸ್ಸುನು ಓಲೈಕೆ ಅಂದ್ರೆ, ಹಾ ಸರ್, ಅಂದ್ರೆ ವೆನ್ ಯುವರ್ ಎಸ್ಕಾಮ್ಸ್, ನಿಮ್ಮ ಎಲೆಕ್ಟ್ರಿಸಿಟಿ ಸಪ್ಲೈಯಿಂಗ್ ಕಂಪನೀಸ್ ಆಲ್ರೆಡಿ ಸಾಲದಲ್ಲಿದ್ದಾಗ, ನಿಮ್ಮ ರೀಜನಲ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳಿಗೆ ನೀವು ಹೈಕ್ ಕೊಡಕ್ಕಾಗದೆ 12% ಭಿಕ್ಷೆ ಬೇಡಿ ತಗೊಂಡಿದ್ದಾರೆ ಅವರು. ಈಗ ಮತ್ತೆ ಅದಕ್ಕೆ ಉಗ್ರವಾಗಿ ಅವರು ಅದನ್ನ ವಿರೋಧಿಸಿ ಆನ್ ದ 20th ದೇ ಆರ್ ಸಿಟಿಂಗ್ ಡೌನ್ ಆನ್ ಅ ಪ್ರೊಟೆಸ್ಟ್. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ, ಜಸ್ಟ್ ಫಾರ್ ಯುವರ್ ಪೆಟಿ ಪಾಲಿಟಿಕ್ಸ್,
you will run the business down. First of all, the government has no business to be in business. You only have to administer. Okay. ಅದರಲ್ಲೂ ನೀವು RTCಗಳನ್ನೆಲ್ಲ ಬಿಸ್ನೆಸ್ ತರ ನಡೆಸ್ತಾ ಇದ್ದೀರಿ, ಸಂತೋಷ. ಅದಕ್ಕೆ ಉದ್ಯೋಗ ಇದೆ, ಜನಕ್ಕೆ ನೀವು ಅವ್ರ ಕುಟುಂಬಗಳು ಬದುಕ್ತಿದ್ದಾವೆ, ಅವ್ರ ತಟ್ಟೆ ಮೇಲೆ ಊಟ ಇದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆದ್ರೆ ಅವ್ರಿಗೆ ತೊಂದರೆ ಕೊಟ್ಟು ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಮಾಡೋದನ್ನ ಸ್ಲೈಟ್ಲಿ ಬಾರ್ಡರ್ ಲೈನ್ ಓಲೈಕೆ ಅಂತ ಅನ್ಸೋದನ್ನು ತಪ್ಪಲ್ಲ ಅಂತ ಒಂದು ಅಭಿಪ್ರಾಯ ಅಷ್ಟೇ ಸರ್, ನಂದಲ್ಲ ಇದು. ಅಲ್ಲಲ್ಲ, ಐ ಹ್ಯಾವ್ ಕಲೆಕ್ಟೆಡ್ ಒಪಿನಿಯನ್. ನೋಡೋದ್ರ ಮೇಲೆ ಡಿಪೆಂಡ್ ಆಗೋದು ಗುರುವೆ. ಒಂದು ವಿಷಯನ ಇವಾಗ ಒಂದು ಹೇಳ್ತೀನಿ ಕೊಳ್ಳಿ, ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾನು ಎಲ್ಲ ಬಿಟ್ಟು ಇಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಅನ್ಕೊಳ್ಳಿ. ನೀವು ಹೇಳ್ಬೋದು ಅವನಿಗೆ ಕೆಲಸನೇ ಇಲ್ಲ, ಅದಕ್ಕೆ ಇಲ್ಲಿ ಬಂದವನೇ ಅಂತ. ಎರಡೂ ಮ್ಯಾನೇಜ್ ಮಾಡೋದೆ ಅಂದ್ಕೊಳ್ಳಿ. ಅವಾಗ ನೀವು ಹೇಳ್ಬೋದು ಎರಡು ದೋಣಿ ಕಾಲಿಟ್ಟಿದ್ದಾನೆ ಇವನು ಅಂತ. ಓಕೆನಾ? ಕುಚ್ ತೋ ಲೋಗ್ ಕಹೆಂಗೆ ಸರ್. ಕುಚ್ ತೋ ಲೋಗ್ ಕಹೆಂಗೆ. ಅದು ಅದಕ್ಕೆ ಹೇಳಿದ್ದು, ಜನಕ್ಕೆ ಬಿಡಬೇಕು, ಇದನ್ನೆಲ್ಲ ವೋಟರ್ಸಿಗೆ ಬಿಡಬೇಕು. ನನಗನ್ನೋ ಅಭಿಪ್ರಾಯದ ಮೇಲೆ ನಾನು ವೋಟ್ ಹಾಕ್ತೀನಿ, ನಿಮ್ಮ ಅಭಿಪ್ರಾಯದ ಮೇಲೆ ನೀವು ವೋಟ್ ಹಾಕ್ತೀರ. ನಿಮ್ಗೆ ಅದು ಸರಿ ಇಲ್ಲ ಅನ್ಸರೆ ನೀವು ವೋಟ್ ಹಾಕಲ್ಲ, ನನಗದು ಕರೆಕ್ಟ್ ಅನ್ಸರೆ ವೋಟ್ ಹಾಕ್ತೀನಿ. ನಾನು ಇನ್ನೊಂದು ದಾರಿ ಹೇಳ್ತೀನಿ ಅಷ್ಟೇ. ಇದು ಎರಡಕ್ಕಿಂತ ದೊಡ್ಡ ವಿಷಯ ಇದೆಯಪ್ಪ. ಏನು ಹೇಳಿ, ಎಷ್ಟೋ ಸೋರಿ ಹೋಗ್ತಿರೋ ಅಂಥದ್ದು, ಏನು ಹೇಳಿ, ಬಿಸ್ನೆಸ್ ಆಗಿರೋ ಅಂಥದ್ದು, ಎಷ್ಟೋ ದುಡ್ಡುಗಳಿದೆಯಲ್ಲ. ಕರಪ್ಷನ್ ಯಾಕೆ ನಿಂತಿಲ್ಲ? ದಟ್ ಈಸ್ ದ ಬಿಗ್ಗರ್ ಇಶ್ಯೂ ಅಲ್ವಾ? ಇದಕ್ಕೆಲ್ಲ ಮೂಲ ಇಲ್ಲಿ ಟ್ರಾನ್ಸ್ಪರೆನ್ಸಿ ತರಬೇಕು. ನೀವು ವೋಟನ್ನು ಬೇರೆ ಥರ ಮಾಡಬೇಕು. ನೀವು ಅದನ್ನು ಬಿಸ್ನೆಸ್ ಮಾಡ್ಬಿಡಿ. ಮ್ಯಾಟರ್ ಆಫ್ ಕ್ಯೂರಿಯಾಸಿಟಿ ಸರ್. ಬರೀ ನಾವು ಪೊಲಿಟಿಕಲ್ ಕ್ಲಾಸ್ನ ಬ್ಲೇಮ್ ಮಾಡ್ತಿರೋದು ಸರಿನಾ? ಆರ್ ವಿ ನಾಟ್ ಕರಪ್ಟ್ ಆಸ್ ಅ ಸೊಸೈಟಿ? ಅದೇ ನಾನು ಹೇಳ್ತಾ ಇರೋದು ಇವ್ರೆ. ನಾನು ಅದನ್ನೇ ಹೇಳ್ತಿರೋದ್ರೆ, ವೋಟ್ ಮಾಡೋದೇ ನಾನು ಕರಪ್ಟಾಗಿ ಮಾಡಿಬಿಟ್ಟು ವೈ ಶುಡ್ ಐ ಬ್ಲೇಮ್ ಆಲ್ ದಿಸ್? ಅವ್ರನ್ನ ಬೈಕೊಂಡು ಇವ್ರನ್ನ ಬೈಕೊಂಡು ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ನನಗೇನು ರೈಟ್ಸ್ ಇದೆ ಅಂತ. ಸರ್, ಸ್ವಲ್ಪ ಟೈಮಿಂದ ನೀವು ಒಂದು ಮಾತು ಹೇಳಿದ್ರಿ, ಇವ್ನು ನಮ್ಮವನೊಬ್ಬ ಬಂದ್ಬಿಟ್ಟ, ನನಗೆ ಬೇಕಾಗಿರೋ ಹಂಗೆ ಮಾತಾಡ್ಬಿಟ್ಟ ಅಂತ ಎಲ್ಲರೂ ಜೈಕಾರ ಹಾಕಿ ಅವ್ರಿಗೆ ವೋಟ್ ಹಾಕಿ ಅವ್ರನ್ನ ಮಹಾನಾಯಕ ಥರ ಬೆಳೆಸೋದು ಬಳಸೋದು. ಸರ್, ಐಡೆಂಟಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಅಸ್ತಿತ್ವ, ಏನು ಅಸ್ತಿತ್ವ? ನನ್ನ ಅಸ್ತಿತ್ವ, ನಿಮ್ಮ ಅಸ್ತಿತ್ವ, ಆಸ್ ಅ ಪರ್ಸನ್, ಆಸ್ ಅ ಹ್ಯೂಮನ್ ಬೀಯಿಂಗ್, ಐಡೆಂಟಿಟಿ, ರಿಲಿಜನ್, ಗಾಡ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಪರ್ಸ್ನಲ್ ಅದು ಅಂತ. ನನ್ನ ಐಡೆಂಟಿಟಿ ನನಗಷ್ಟೇ ಸೀಮಿತ. ನಾನು ನಿಮ್ಮ ಜೊತೆ ಪ್ರೂವ್ ಮಾಡಬೇಕಿಲ್ಲ. ಟೆಲಿಂಗ್ ದಟ್ ಐ ಆಮ್ ಏನೋ ನಾನು ನಿಮ್ಗಿಂತ ಬೆಟ್ರು ಅನ್ನೋದು ಐಡೆಂಟಿಟಿ ಅಲ್ಲ. ಅದು ನನ್ನ ಐಡೆಂಟಿಟಿ ನನಗಿದೆ ಅಷ್ಟೇ. ನಾನು ಇನ್ನೊಬ್ಬ ಸ್ಟಾರ್ ಜೊತೆ ನಾನು ಕಂಪೇರ್ ಮಾಡೋದು, ಕಂಪ್ಯಾರಿಸನ್ ಈಸ್ ನಾಟ್ ಐಡೆಂಟಿಟಿ. ನಾಟ್ ಅಟ್ ಆಲ್ ಅಲ್ವಾ? ನನ್ನ ಸ್ಪಿರಿಚುವಲ್ ಒಂದಿದೆ, ನನ್ನ ದಾರಿ ಒಂದಿದೆ, ನನ್ನದೇ ಆದಂಥ ಬಿಲೀಫ್ಗಳಿದೆ, ನನ್ನ ದಾರಿ ನಾನು ಮಾಡ್ಕೊತೀನಿ ಅಷ್ಟೇ, ವಿತೌಟ್ ಏನೋ ಬೇರೆಯವ್ರಿಗೆ ತೊಂದರೆ ಆಗದಿರೋ ಥರ, ಡಿಸ್ಟರ್ಬಿಂಗ್ ಅದರ್ಸ್. ಸ್ಪಿರಿಚುವಾಲಿಟಿಗೂ ರಿಲಿಜನ್ಗೂ ಕನೆಕ್ಷನ್ ಇದೆಯಾ ಸರ್? ಅಲ್ಲ, ದೊಡ್ಡ ಟಾಪಿಕ್ ಬಿಡಿ, ಅದು ಒಂದಿನ ಎಲ್ಲ ಮಾತಾಡಬೇಕು. ಬೇಡ ಸರ್, 2 ನಿಮಿಷ ಮಾತಾಡೋಣ. ವಾಟ್ ಈಸ್ ರಿಚುವಲ್ಸ್, ವಾಟ್ ಈಸ್ ಸ್ಪಿರಿಚುಯಾಲಿಟಿ, ವಾಟ್ ಈಸ್ ಇದು, ಗಾಡ್ ಏನು, ಇದೇನು, ಅದು ತುಂಬ ದೊಡ್ಡ ವಿಷಯ ಬಿಡಿ. ಅದು ಅಂದರೆ ದೊಡ್ಡ ವಿಷಯ, ಎಷ್ಟು ಬೇಕಾದ್ರೂ ಮಾತಾಡದೇ ಇದ್ರು ಅದಕ್ಕೆ ಆನ್ಸರ್ ಅಲ್ಲೇ ಇದೆ. ಅದನ್ನು ಸರ್, ಯು ಆರ್ ಅ ಫಾದರ್ ಟು ಜೆನ್ ಝೀಸ್. ಇವಾಗ ನಾನು ಉಪೇಂದ್ರ ದ ಫಾದರ್ ಹತ್ರ ಮಾತಾಡ್ಬೇಕು ಸರ್. ಯಾಕಂದ್ರೆ ಉಪೇಂದ್ರ ಅವರ ಪೋಷಣೆಯ ಒಂದು ವಿಧಾನ ಏನು, ಓಕೆ, ಯಾವ ರೀತಿಯ ಕಲಿಕೆಯನ್ನ ನೀವು ಪ್ರಿಸ್ಕ್ರೈಬ್ ಮಾಡ್ತೀರಿ ನಿಮ್ಮ ಮಕ್ಕಳಿಗೆ? ಇಫ್ ಯು ಕ್ಯಾನ್ ಶೇರ್ ಎನಿಥಿಂಗ್ ದಟ್ ಯು ವಾಂಟ್ ಟು ಶೇರ್ ವಿತ್ ಅಸ್ ಸರ್, ವಾಟ್ ಯು ಟೆಲ್ ದೆಮ್? ಈ ಪ್ರಪಂಚದ ಬಗ್ಗೆ ಅವ್ರಿಗೆ ನೀವು ಹೆಂಗೆ ಪರಿಚಯಿಸಿದಿರಿ, ಅದಾದ್ಮೇಲೆ ಅವ್ರು ನೋಡ್ಕೋತಾರೆ, ಅವ್ರವ್ರ ಅಭಿಪ್ರಾಯ. ಕರೆಕ್ಟ್. ನಾನು ಆದಷ್ಟು ಫ್ರೀಡಮ್ ಕೊಡೋದಕ್ಕೆ ಬಯಸ್ತೀನಿ. ಲೆಟ್ ದೆಮ್ ಲರ್ನ್ ಆನ್ ದೇರ್ ಓನ್. ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಲಿ. ಎಲ್ಲೋ ಒಂದು ಕಡೆ ಜಾಸ್ತಿ ಇದಾಗ್ತಿದೆ ಅಂದರೆ ಒಂದಷ್ಟು ಹೇಳ್ತೀವಿ, ಇಲ್ಲಪ್ಪ ಇದು ಸರಿ ಇಲ್ಲ ನೋಡಿ, ಇದು ಬೆಟ್ರು. ಆಮೇಲೆ ನೀನು ಕರೆಕ್ಟಾಗಿ ತಿಳ್ಕೊ, ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್, ಎಲ್ಲಿ ನಿನಗೆ ಖುಷಿ ಕೊಡ್ತಿದೆ ಆ ಕೆಲಸ ಮಾಡು. ಅದಕ್ಕೆ ಮುಂಚೆ ಎಲ್ಲ ತಿಳ್ಕೊ ಆ್ಯಕ್ಚುಲಿ ಅಂತ. ನೆಕ್ಸ್ಟ್ ಅದ್ರ ಮೇಲೆ ಇನ್ನೂ ತಿಳ್ಕೊಂಬಿಟ್ಟಿದ್ದಾರೆ ಜೆನ್ಸಿ ಅವರು. ನಾವು ಅನ್ಕೊಂಡಿದ್ದೀವಿ ನಾವೇನೋ ಹೇಳ್ತಿದ್ದೀವಿ ಅಂತ, ಅವರಿಂದ ನಾವು ಕಲಿಬೇಕಾಗಿದೆ ಇವಾಗ. ಆ ಲೆವೆಲ್ಗಿದ್ದಾರೆ. ಏನು ಕಲ್ತಿದ್ದೀರಾ ಸರ್? ವಾಟ್ ಹ್ಯಾವ್ ಯು ಲರ್ನ್ ಫ್ರಮ್ ಯುವರ್ ಚೈಲ್ಡ್? ತುಂಬ. ಇವಾಗ ಯಾವುದೋ ಏನಾರ ಒಂದು ಲ್ಯಾಪ್ಟಾಪ್ ಕೊಟ್ಟರೆ ನನಗೆ ಅದನ್ನು ಹುಡುಕೋ ಅಷ್ಟು ನಾನು 10 ಸತಿ ಓಪನ್ ಮಾಡ್ಬಿಟ್ಟು ತೋರಿಸ್ಬಿಟ್ಟಿರ್ತಾನೆ. ಅಷ್ಟು ಸ್ಪೀಡ್ ಇದ್ದಾರೆ ಮಕ್ಕಳುಗಳು. ನನ್ನ ಮಗ ಇರ್ಬೋದು, ಮಗಳಿರ್ಬೋದು. ನೀವು ಟೆಕ್ನಾಲಜಿಕಲಿ ಸ್ಯಾವಿ ಇದ್ದೀರಾ ಸರ್? ಅಂದರೆ ಅಲ್ಲ, ನಮ್ಮ ಜನ್ರೇಷನ್. ಆರ್ ಯು ಫ್ರೆಂಡ್ಲಿ ಟು ಟೆಕ್? ನೋ, ಐ ಆಮ್ ಲಿಟ್ಲ್ ಫ್ರೆಂಡ್ಲಿನೇ, ಬಟ್ ಕಂಪ್ಯಾರಿಟಿವ್ಲಿ ಅವ್ರು ಸಿಕ್ಕಾಪಟ್ಟೆ ಸ್ಪೀಡ್ ಇದ್ದಾರೆ ಅವರು. ಏನು ಹೇಳಿ, ವಾವ್ ಅನ್ಸುತ್ತೆ. ಏನೋ ಇಷ್ಟು ಫಾಸ್ಟ್. ನಮ್ಮಲ್ಲಿ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೂ ನಮ್ಮ ಮಗನ ಕರೀದೆ, ನೋಡೋ ಅದು ಒಂದು ಎಷ್ಟು ಸತಿ ಹೇಳ್ಕೊಡ್ಬೇಕಪ್ಪ ನಿಂಗೆ ಅಂತ ಹೇಳ್ತಾನೆ. ನನ್ನ ಮಗಳು ಹಂಗೆ ಆ ಥರ. ನಿಮ್ಮ ಮಗನಿಗೆ ಬೈಕಿಂಗ್ ಎಲ್ಲ ಸ್ವಲ್ಪ ಅದೊಂದೇ ಇಷ್ಟ. ಅದೊಂದು ಬಿಟ್ಟು ಇನ್ನೇನು ಕೇಳಲ್ಲ. ನಂಗೊಂದು ಬೈಕ್ ಬೇಕು ಅಂತಾನೆ ಅಷ್ಟೇ, ಇನ್ನು ಯಾವ್ದ್ರ ಬಗ್ಗೆನೂ ಡಿಮ್ಯಾಂಡ್ ಇಲ್ಲ ಒಂದು. ಹಾಂ ಸರ್. ಬಟ್ ಲೈಫ್ ಪರ್ಸೆಪ್ಷನ್ ಬಗ್ಗೆ ನೀವೇನು ಹೇಳ್ತಿರ್ತೀರಾ ಸರ್ ಅವ್ರಿಗೆ? ಇಲ್ಲ, ಯಾಕಂದ್ರೆ ಜೆನ್ಸಿ ಅವರ ಇಂಪ್ಯಾಕ್ಟು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿದೆ ಸರ್ ಇವತ್ತಿನ ದಿನ. ನಿಮ್ಮ ನೇಪಾಲ್ನಲ್ಲಿ ಏನಾಗಿದೆ ಅಂತ ನೋಡಿದ್ದೀರಿ ಆಲ್ರೆಡಿ. ಒಂದು ಗೌರ್ಮೆಂಟ್ನೇ ಟಾಪಲ್ ಮಾಡಿ ಇನ್ನೊಂದು ಗೌರ್ಮೆಂಟ್ನೇ ತಂದುಬಿಟ್ರು, ಒಬ್ಬ ಮಿಲೇನಿಯಲ್ನ ತಗೊಂಡೋಗಿ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಟ್ಟು. ಇಲ್ಲ, ಇದು ಇವತ್ತು ದಟ್ ಇಸ್ ದ ಪವರ್ ಆಫ್ ಜೆನ್ಸಿ. ಅಲ್ಲ, ಇವತ್ತಂತಲ್ಲ, ಅವಾಗ ಜೆನ್ಸಿ ಅಂತ ಕರಿತೀರಿ. ವಿವೇಕಾನಂದರು ಇದನ್ನೇ ಹೇಳಿದ್ದು, ಯುವ ಶಕ್ತಿ ಎದೇಳಿ. ಯಾವತ್ತು ಯುವಕರದ್ದೇ ದೇಶ ಇದು. ಏನು ಹೇಳಿ, ಅವರೇ ಮುಂದುವರಿಸ್ಕೊಂಡು ಹೋಗ್ಬೇಕು, ಅವ್ರ ಫ್ಯೂಚರ್ ಇದು. ನಾನು ಈ ಮೂಲಕ ಅವ್ರನ್ನೇ ರಿಕ್ವೆಸ್ಟ್ ಮಾಡ್ತಿರೋದು, ನೀವೇ ಏನಾರ ಮಾಡ್ಬೇಕಿಲ್ಲಿ ಅಂತ.
ಸರ್ ಏನಾದರೂ ಬೇರೆ ಹೇಳೋದಿದ್ರೆ ಸರ್, ಎನಿಥಿಂಗ್ ಯು ವಾಂಟ್ ಟು ಸೇ ಟು ಸಮ್ ಅಪ್ ದಿಸ್ ಕಾನ್ವರ್ಸೇಷನ್ ಸರ್? ನನಗೆ ತುಂಬ ಖುಷಿ ಆಗುತ್ತೆ ಇಫ್ ಯು ಸಮ್ ಅಪ್ ದಿಸ್ ನಿಜ ಕಾನ್ವರ್ಸೇಷನ್. ಹೇಳ್ಬೇಕಾದ್ರೆ ನಿಮ್ಮ ಜೊತೆ ಮಾತಾಡಿದ ಖುಷಿ ಆಯಿತು. ಬಿಕಾಸ್ ನೀವು ಅದನ್ನು ಭಾಳ ಏನು ಹೇಳಿ ಆ್ಯಸ್ ಎ ಜರ್ನಲಿಸ್ಟ್ ಬ್ಯೂಟಿಫುಲ್ ಆಗಿ ಪೋರ್ಟ್ರೇ ಮಾಡಿ ಸಮಾಜದಲ್ಲಿ ನಾನು ತಂದು ಅದನ್ನು ಕೇಳ್ಸೋಕ್ಕೆ ಟ್ರೈ ಮಾಡಿದ್ರಿ. ಟ್ರೈ ಮಾಡಿದೆ ಅಷ್ಟೇ ಸರ್. ಅಲ್ಲಲ್ಲ, ಐ ಡಿಂಟ್ ಸಕ್ಸೀಡ್. ಮೇ ಬಿ ಐ ಡೋಂಟ್ ನೋ, ನನ್ನ ಒಪಿನಿಯನ್ ನಾನು ಕೊಟ್ಟಿರ್ಬೋದು, ಹಂಗಂತಲ್ಲ. ಆಮೇಲೆ ಅದಕ್ಕೂ ಹೇಳಿದ್ರಿ ನೀವು ನುಣುಚ್ಕೊತೀರಾ ಅಂತ. ನುಣುಚ್ಕೊಳ್ಳೋದಲ್ಲ ಇಲ್ಲಿ ಪ್ರಶ್ನೆ. ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇದ್ದರೂ ನಾನು ಮಾತಾಡಬಾರ್ದು, ಅಷ್ಟೇ ಸಿಂಪಲ್. ಮತ್ತೆ ನಾನು ಲೀಡ್ರ್ ಮಾಡಿ ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಅಂತ ಯಾವತ್ತೂ ತೊಗೊಬೇಡಿ. ಯಾಕಂದರೆ ಅದನ್ನು ಫಸ್ಟ್ ಬಿಡಿ, ನಿಮ್ಮದೇ ಆದಂಥ ಒಪಿನಿಯನ್ ಇದೆ, ಅದನ್ನು ಅನಲೈಸ್ ಮಾಡಿ ಸ್ಟಿಕ್ ಆನ್ ಆಗಿ ನಿಮ್ಮ ಒಪಿನಿಯನ್ಗೆ. ಏನು ಹೇಳಿ, ನೀವು ಹೇಳಿದ್ರಿ ನಾನು ಅದನ್ನು ಒಪ್ಕೊಳ್ಳೋದು ಅಲ್ಲ. ನನಗೊಂದು ದೇವ್ರ ವಿಚಾರ ಕೊಟ್ಟಿದ್ದಾನಲ್ವ, ನನಗೊಂದು ತಲೆ ಕೊಟ್ಟಿದ್ದಾನಲ್ವ, ನಾನು ಡಿಸ್ಕಸ್ ಮಾಡಿ ಐ ಮೇ ಬಿ ರಾಂಗ್, ನಾನು ಮಾತಾಡೋದು ರಾಂಗ್ ಇರ್ಬೋದು, ಕೆಲವು ರೈಟ್ ಇರ್ಬೋದು. ಅದನ್ನು ನೀವು ಅನಲೈಸ್ ಮಾಡಿ ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನು ಮಾಡಿ. ಆ್ಯಕ್ಚುಲಿ ಎಂಡ್ ಆಫ್ ದಿ ಡೇ ನೀವೇ ಅಲ್ಟಿಮೇಟ್. ಅದು ನೀವೇ ನಿಮ್ಮ ಜೀವನ ಡಿಸೈಡ್ ಮಾಡ್ಕೊಬೇಕು, ನೀವೇ ಸತ್ಯ ಸುಳ್ಳು ತಿಳ್ಕೊಬೇಕು, ರಿಯಾಲಿಟಿ ಯಾವುದು ಸತ್ಯ ಅನ್ನೋದು ನೀವೇ ತಿಳ್ಕೊಬೇಕು. ಸ್ವಲ್ಪ ನಮ್ಗೆ ಅದೊಂದು ಸಣ್ಣ ಒಂದು ಕೆಲಸ ನಾವು ಮಾಡ್ಕೊಬೇಕು ನಮ್ಮ ಜೀವನಕ್ಕೆ ಒಳ್ಳೇದಾಗಬೇಕು ಅಂದರೆ. ಸರ್ ನಿಮ್ಮ ಥಾಟ್ಸ್ ಯಾವಾಗಲೂ ಯುನೀಕೇ ಇತ್ತು, ನಿಮ್ಮ ಬ್ರ್ಯಾಂಡ್ ಆಫ್ ಪೊಲಿಟಿಕ್ಸ್ ಕೂಡ ಯೂನಿಕ್ ಇದೆ. ಐ ಜಸ್ಟ್ ವಿಶ್ ದಟ್ ದ ಸೊಸೈಟಿ ಅಂಡರ್ಸ್ಟ್ಯಾಂಡ್ಸ್ ಯುವರ್ ಬ್ರ್ಯಾಂಡ್ ಆಫ್ ಪೊಲಿಟಿಕ್ಸ್ ಆ್ಯಂಡ್ ಯು ಆರ್ ಏಬಲ್ ಟು ರಿಯಲಿ ಎಫೆಕ್ಟ್ ಅ ಚೇಂಜ್. ಅದು ಎಷ್ಟೇ ಸಣ್ಣ ಮಟ್ಟದಲ್ಲಾಗಲಿ ದೊಡ್ಡ ಮಟ್ಟದಲ್ಲಾಗಲಿ ಸರ್, ನ್ಯೂ ಥಾಟ್ ಶುಡ್ ಆಲ್ವೇಸ್ ಫೈಂಡ್ ಸಮ್ ಸ್ಪೇಸ್ ಇನ್ ಅ ವೈಬ್ರೆಂಟ್ ಡೆಮಾಕ್ರಸಿ ಅಂತ ನಾನು ನಂಬ್ತೀನಿ ಪರ್ಸ್ನಲ್ ಲೆವೆಲ್ನಲ್ಲಿ. ಅಗೇನ್ ನನ್ನ ಅಭಿಪ್ರಾಯ, ಐ ಡೋಂಟ್ ನೋ ವಾಟ್ ಎಫೆಕ್ಟ್ ಇಟ್ ವಿಲ್ ಹ್ಯಾವ್, ಬಟ್ ಯಾವುದೇ ಒಂದು ಹೊಸ ಯೋಚನೆಗೂ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಥಾನ ಸಿಗಬೇಕು, ಅಟ್ಲೀಸ್ಟ್ ಫಾರ್ ಅನ್ ಎಕ್ಸ್ಪೆರಿಮೆಂಟಲ್ ಬೇಸಿಸ್. ಒಂದು ಸಣ್ಣ ಅವಧಿಗಾಗಲಿ ಒಂದು ಸಣ್ಣ ಸ್ಥಾನಮಾನ ಆಗಲಿ ಸಿಗಬೇಕು ಅನ್ನೋದು. ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಮಾಡೋವಂಥದ್ದಲ್ಲ ಇದು. ಏನೋ ಸ್ಥಾನ ಸಿಗಬೇಕು ಅಂತ ಒಂದು ಹೊಸ ಅಭಿಪ್ರಾಯ ಕೊಡೋದು. ಎಗೈನ್ ನಾವೇನಾಗಿದೆ ಗೊತ್ತಾ, ಎವ್ರಿಥಿಂಗ್ ಈಸ್ ರಿಸಲ್ಟ್ ಓರಿಯೆಂಟೆಡ್ ಆಗ್ಬಿಟ್ಟಿದೆ ಇಲ್ಲಿ. ಸರ್ ಬಟ್ let's not go back, sir. Then we'll go back one more. No, I am telling, actually ಗೆಲುವು ಸೋಲ್ ಅಷ್ಟೇ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ನೀನು ಹೆಂಗಾರ ಗೆದ್ಕೋ, ಅಲ್ಲಿ ಬಂದ್ಬಿಡು ಅಂತ. ಹುಕ್ ಆರ್ ಕ್ರುಕ್ ಗೆಲ್ಬೇಕಷ್ಟೇ, ಮಾನದಂಡ ಆಗೋದು. ಬಟ್ ನಿಮ್ಮ ಪಾಯಿಂಟ್ ಇದೆ ಕ್ರುಕ್ಕೆ ಜಾಸ್ತಿ ಆಗ್ತಿದೆ. ಇಲ್ಲ, ನಾನು ಅದೆಲ್ಲ ಹೇಳ್ತಿರೋದು. ಯಾವುದು ಬೇಡಪ್ಪ, ನಾನು ಹೇಳ್ತಿರೋದು ಏನು ಹೇಳಿ, ನೀವು ಹೇಳಿದ್ರಲ್ಲ ಏನು ಟಾಪಿಕ್ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಇವಾಗ ಸರ್. ನಾನು ಕೇಳಿದ್ದು ಡೆಮಾಕ್ರಸಿನಲ್ಲಿ ಒಂದು ಹೊಸ ಯೋಚನೆಗೆ ಒಂದು ಸ್ಥಾನಮಾನ ಸಿಗಬೇಕು ಅಂತ. ಅಬ್ಸಲ್ಯೂಟ್ಲಿ ಸರ್, ಸಮ್ ಸ್ಪೇಸ್ ಸಿಗಬೇಕು. ಸ್ಥಾನ ಆಟೋಮೆಟಿಕ್ ಆಗಿ ಸಿಗುತ್ತದು, ಬಟ್ ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಡಿ. ಇವಾಗ ನಾನು ರಿಸಲ್ಟ್ ಓರಿಯೆಂಟೆಡ್ ಆಗಿದ್ರೆ ನಾನು ಡೈಲಿ ನೋಡ್ತೀನಿ ಎಷ್ಟು ಲೈಕ್ಸ್ ಬಂದಿದೆ. 25 ಲೈಕ್ಸಾ, ಬಿಡು ಹಂಗಾರೆ ಇದು ಸರಿ ಇಲ್ಲ, ಜನರ ಒಪಿನಿಯನ್ ಇದ್ರ ಬಗ್ಗೆ ಇಲ್ಲ ಅಂತ ನಾನು ಆಗಬಾರ್ದು. ಐ ಶುಡ್ ಸ್ಟ್ಯಾಂಡ್. ನಾನು ಫರ್ಮಾಗಿ ನಿಂತ್ಕೊಬೇಕು ಅಂದರೆ ಫಸ್ಟ್ ಆಫ್ ಆಲ್ ನನ್ನೊಳಗಡೆ ಬ್ರೈನ್ ಸ್ಟಾರ್ಮಿಂಗ್ ಆಗಿರಬೇಕು. ಆಮ್ ಐ ಟೆಲಿಂಗ್ ರೈಟ್, ಇದಾಗುತ್ತಾ ಕರೆಕ್ಟಾಗಿ ಆಗುತ್ತಾ, ಇದು ಒಪ್ತಾರಾ, ನನಗೆ ಒಪ್ಪಿಗೆ ಆಗ್ತಿದೆಯಾ, ಮೇಯ್ನಾಗಿ ಹಿಂಗಿರಬೇಕು ಅಂತ ನಾನು ದೃಢವಾಗಿ ನಿಂತ್ಕೊಂಡ್ರೆ ನನಗೆ ಅಲ್ಲೇ ಗೆಲುವು ಅಷ್ಟೇ. ನನಗೆ ನೆಕ್ಸ್ಟ್ ಗೆಲುವು ಸೋಲು ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಗೆದ್ದಿದ್ದೀನಪ್ಪ, ನಾನೇನೋ ಒಂದು ಹೇಳ್ತಾ ಇದ್ದೀನಿ, ನನಗಿದು ಬೇಕು, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೂ ಇದು ಬೇಕು, ಬಟ್ ನೀವೆಲ್ಲ ರಿಯಾಲಿಟಿ ಅಂದ್ಕೊಂಡು ಎಲ್ಲೋ ಸುಳ್ಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಸರ್. ಆಕ್ಚುಲಿ ನೀವು ಇಲ್ಲಿ ಆ ಡೈಲಾಗ್ ಬಳಸ್ಬೋದಾಗಿ ಸರ್. ಯಾವುದು? ನಿಮ್ಗೆ ಎಲ್ಲರಿಗೂ ಫಿಲ್ಟರ್ ಇದೆ, ನನಗೆ ಫಿಲ್ಟರ್ ಇಲ್ಲ ಅಂತ ನಿಮ್ಮ ಡೈಲಾಗ್ ಇದೆ ಸರ್. ಓಕೆ, ಹೇಳ್ಕೊಬೋದು ಬೇಕಾದ್ರೆ ಸರ್. ಅಬ್ಸಲ್ಯೂಟ್ ಪ್ಲೆಜರ್ ಸರ್. ಯಾವಾಗೂ ನಿಮ್ಮನ್ನ ಮೀಟ್ ಮಾಡಿ ಮಾತಾಡಿದಾಗ ನನ್ನನ್ನೇ ನಾನು ಟೆಸ್ಟ್ ಮಾಡ್ಕೊಂಡಂತ ಒಂದು ಭಾವನೆ ಕೂಡ ಬರುತ್ತೆ. ಬಿಕಾಸ್ ಯು ಆರ್ ಅ ಪರ್ಸನಾಲಿಟಿ ಲೈಕ್ ದಟ್, ವೆರಿ ಹಾರ್ಡ್ ಟು ಕ್ರ್ಯಾಕ್. ನಿಮ್ಮ ಬಗ್ಗೆನೂ ಅದೇ ಹೇಳ್ಬೇಕು. ಯು ಆರ್ ಆಲ್ಸೋ ಲೈಕ್ ದಟ್. ಯು ಆರ್ ವೆರಿ ಡೀಪ್ ಥಿಂಕರ್, ಯು ಆರ್ ಎ ವೆರಿ ಗುಡ್ ಜರ್ನಲಿಸ್ಟ್. ಯು ಆರ್ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಬ್ಸಲ್ಯೂಟ್ ಪ್ಲೆಜರ್. Thank you so much.